ಗುಡ್ ಈವ್ನಿಂಗ್, ಕೇಳ್ತಾ ಇದೆಯಾ? ಎಸ್ ಸರ್, ಕೇಳಿಸ್ತೀವಿ ಸರ್. ಓಕೆ, ಸೊ ನಿಮಗೆ ಲೋವರ್ ರೀಮನ್ ಸಮ್ ಮತ್ತೆ ಅಪ್ಪರ್ ರೀಮನ್ ಸಮ್ ಫೈಂಡ್ ಔಟ್ ಮಾಡೋದು ಗೊತ್ತಾಗಿದೆ. ಸೊ ನಿನ್ನೆ ಆಕ್ಚುಲಿ ಕ್ಲಾಸು ಎಂಡ್ ಆಗಿತ್ತು ಇಲ್ಲಿಗಲ್ವಾ? ಸೊಲ್ಯೂಷನ್. ನೋಡಿ, ಇದ್ರದ್ದು ಗ್ರಾಫ್ ನೀವು ನೋಡಕ್ ಹೋದ್ರೆ ನಿಮ್ಗೆ ಹೇಗಿರುತ್ತೆ? -1 ಇಂದ 1 ವರೆಗೂ ಇರುತ್ತೆ. ವ್ಯಾಲ್ಯೂ ಇಸ್ 1. ಇಲ್ಲೂ ಕೂಡ -1 ಇರುತ್ತೆ. ಸೊ ಅಲ್ಲೂ ಕೂಡ ಡಾಟೆಡ್ ಲೈನ್ಸ್ ಹಾಕ್ತೀನಿ, ಯಾಕಂದ್ರೆ ಸೊ dense property of rationals and irrationals. Between any two rationals there is an irrational ಅಂತ ಹೇಳ್ತೀವಿ. ಹಂಗಾಗಿ ಈ ತರ ಇದು ಇಸ್ ಅ ಡಿಸ್ಕಂಟಿನ್ಯೂಸ್ ಫಂಕ್ಷನ್. ಸೊ ಇದ್ರದ್ದು ನಾವು ಎಲ್ ಪಿ ಎಫ್ ಮತ್ತೆ ಯು ಪಿ ಎಫ್ ಹೇಗೆ ಕಂಡುಹಿಡಿಯೋದು ಅಂತ. ಸೊ ಸಿಂಪಲ್ ಆಗಿ ಏನ್ ಮಾಡೋದು, ಎಲ್ ಪಿ ಎಫ್ ಯು ಪಿ ಎಫ್ ಗೆ ಒಂದು ಇಂಟರ್ವಲ್ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಒಂದು ಜನರಲ್ ಆಗಿ ಆರ್ತ್ ಇಂಟರ್ವಲ್ ತಗೊಂಡಾಗ ಏನಾಗುತ್ತೆ, ಇಲ್ಲಾಂದ್ರೆ ಒಂದು ಪಾರ್ಟಿಷನ್ ತಗೊಳ್ಳಿ. ಪಾರ್ಟಿಷನ್ ಹೇಗೆ ತಗೋಬೇಕು? ಪಿ ಇಸ್ ಈಕ್ವಲ್ ಟು ಫಸ್ಟ್ ನಂಬರ್ ಯಾವ್ದು ತಗೋಬೇಕು? -1 ಇಂದ ಅಲ್ವಾ? ಸೊ -1 ಅಂದ್ರೆ ದಟ್ ಈಸ್ x0 ಅಂತ ತಗೊಳ್ಳಿ. x1 x2 ಅಂಡ್ ಸೊ ಆನ್ xn ದಟ್ ಈಸ್ 1. ಓಕೆ, ಸೊ ಇನ್ ತಗೊಂಡಾಗ ಒಂದು ಇದನ್ನು ಕನ್ಸಿಡರ್ ಮಾಡಿ. ಸೊ ಒಂದು ಆರ್ತ್ ಇಂಟರ್ವಲ್ಸ್ ಜನರಲ್ ಆಗಿ. ಸೊ ಆರ್ತ್ ಇಂಟರ್ವಲ್ ಯಾವ ತರ ಇರುತ್ತೆ ಜನರಲ್? xr-1 xr ಇರುತ್ತೆ ಅಲ್ವಾ? ಈಗ ಇದಕ್ಕೆ ನೀವು ಸುಪ್ರೀಮಮ್ ಮತ್ತೆ ಇನ್ಫಿಮಮ್ ಫೈಂಡ್ ಔಟ್ ಮಾಡಿ. ಏನಾಗುತ್ತೆ ಈಗ? ವಾಟ್ ಇಸ್ ಸುಪ್ರೀಮಮ್ ಆಫ್ ಎನಿ ಆರ್ತ್ ಇಂಟರ್ವಲ್, sub interval, supreme of the function in this interval? Obviously it is 1. So small r and mr ಏನಾಗುತ್ತೆ? That is obviously -1. So delta r ಏನಾಗುತ್ತೆ? For the rth interval, rth sub interval, delta r will be xr minus xr minus 1 ಅಲ್ವಾ? ಸೊ ನಾವು ಎಲ್ ಪಿ ಎಫ್ ಏನಾಗುತ್ತೆ? ಸೊ ಎಲ್ ಪಿ ಎಫ್ is equal to, the formula is summation r1 from 1 to n small mr into delta r. So which is equal to small mr ನಮಗೆ ಗೊತ್ತಿದೆ, ಸೊ -1. ಸೊ r is equal to 1 to n. -1 ಆಚೆ ತೆಗಿತೀನಿ, ಸೊ ಅದ್ರ -1 ಆಗುತ್ತೆ ಇಂಟು ಡೆಲ್ಟಾ ಆರ್ ಮಾತ್ರ ಉಳಿಯುತ್ತೆ. ಕ್ಲಿಯರಾ? ಸೊ ವಿಚ್ ಇಸ್ ಈಕ್ವಲ್ ಟು, ನಮ್ಗೆ ಇನ್ನೊಂದು ಗೊತ್ತಿರಲಿ. ಸೊ ನಾವು ಜನರಲ್ ಆಗಿ ಆರ್ತ್ ಸಬ್ ಇಂಟರ್ವಲ್ ತಗೊಂಡಾಗ ಇದು ನಿಮಗೆ ಗೊತ್ತಿರಲಿ. ಸೊ ಆರ್ ಇಸ್ ಈಕ್ವಲ್ ಟು 1 ರನ್ ಫ್ರಮ್ 1 to n. ಡೆಲ್ಟಾ ಆರ್ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ನಾವು ಬಿ ಮೈನಸ್ ಎ ಅಂತ ಬರೀಬಹುದು. ಇದು ನೆನ್ಪಿಟ್ಕೊಳ್ಳಿ. ಅಂದ್ರೆ ಲೆಂತ್ ಆಫ್ ಈಚ್ ಸಬ್ ಇಂಟರ್ವಲ್ಸ್ ನಾವು ಕೂಡಿದ್ರೆ ಕೊನೆಗೆ ಫುಲ್ ಲೆಂತ್ ಆಫ್ ದಿ ಇಂಟರ್ವಲ್ ಎತ್ತಾನೆ ಸಿಗುತ್ತೆ. ಸೊ ಹಂಗಾಗಿ ಡೈರೆಕ್ಟ್ ಐ ಕ್ಯಾನ್ ಸೇ ಬಿ ಮೈನಸ್ ಎ. ಸೊ ದಿಸ್ ಇಸ್ ಈಕ್ವಲ್ ಟು -1 ಇಂಟು ಬಿ ಮೈನಸ್ ಎ ಅಂತ ಬರೀಬೋದಾ? ಸೊ ವಾಟ್ ಈಸ್ ಯುವರ್ ಬಿ ಹಿಯರ್? ಸೊ ದಿಸ್ ಇಸ್ ಯುವರ್ ಎ ಅಂಡ್ ದಿಸ್ ಇಸ್ ಯುವರ್ ಬಿ. ಬಿ ಮೈನಸ್ ಎ. ಸೊ minus of 1 plus 1 ಆಗುತ್ತೆ, ಅಂದ್ರೆ -2 ಆಗುತ್ತೆ. ಸೊ ಯು ಪಿ ಎಫ್ ಆಫ್ ಏನಾಗುತ್ತೆ? ಯು ಪಿ ಎಫ್ ಇಸ್ ಈಕ್ವಲ್ ಟು ಸಮೇಷನ್ ಆರ್ ಇಸ್ ಈಕ್ವಲ್ ಟು 1 to n capital mr into delta r. So which is equal to, since mr is what? 1 ಇದೆಯಲ್ವಾ? ಓಕೆ, ಸೊ 1 into summation r is equal to 1 to n ಡೆಲ್ಟಾ ಆರ್ ಆಗುತ್ತೆ. ಸೊ ದಿಸ್ ಇಸ್ ಸಿಮಿಲರ್ಲಿ ಏನಾಗುತ್ತೆ ನಿಮಗೆ? ಬಿ ಮೈನಸ್ ಎ ಅಲ್ವಾ ಫಾರ್ಮುಲಾ ಡೈರೆಕ್ಟ್ ಆಗಿ? ಬಿ ಮೈನಸ್ ಎ ಅಂದ್ರೆ 1 plus 1 ಆಗುತ್ತೆ, 2 ಆಗುತ್ತೆ. minus of -1, ಸೊ ಪ್ಲಸ್ 1 ಅಂದ್ರೆ 2 ಆಗುತ್ತೆ. ಸೊ ದಿಸ್ ಹೌ ಯು ಹ್ಯಾವ್ ಟು ಫೈಂಡ್. ಓಕೆ, ಎಲ್ ಪಿ ಎಫ್ ಯು ಪಿ ಎಫ್ ಫೈಂಡ್ ಔಟ್ ಮಾಡೋದು ಗೊತ್ತಾಗಿದೆ. ಸೊ ಎಲ್ ಪಿ ಎಫ್ ಸಿಂಪಲ್ ನೋಡ್ರಿ. ಎಲ್ ಪಿ ಎಫ್ ಯು ಪಿ ಎಫ್ ಅಂದ್ರೆ ಏನಂತ ಅಂದ್ರೆ, ಲಾಜಿಕಲಿ ಈಗ ಒಂದೇ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ಇದು ರಿಮನ್ ಇಂಟಿಗ್ರೇಷನ್ ಅರ್ಥ ಆಗ್ಬೇಕಂದ್ರೆ ನಿಮ್ಗೆ ನಾವು ಇಂಟಿಗ್ರಲ್ ಕ್ಯಾಲ್ಕುಲಸ್ಗೆ ಎಂಟ್ರಿ ಕೊಡ್ತಾ ಇದೀವಿ. ಈಗ ಮೇಜರ್ಲಿ ಈಗ ನಮ್ಗೆ ಗೊತ್ತಿದೆ
ಇಂಟಿಗ್ರೇಷನ್ ಅಂತ ಅಂದ್ರೆ ನಿಮ್ಗೆ ಏನಂತ ಹೇಳಿದ್ವಿ, ಡೆಫಿನೆಟ್ ಇಂಟಿಗ್ರೇಷನ್ ಮೀನಿಂಗ್ ಏನ್ ಹೇಳಿ? ಇಟ್ ರೆಪ್ರೆಸೆಂಟ್ಸ್ ದಿ ಏರಿಯಾ ಅಂಡರ್ ದಿ ಕರ್ವ್ ಅಲ್ವಾ? ಸೊ ನಿಮ್ಗೆ ಎಸ್ ಯಾವ್ದೋ ಒಂದು ಕರ್ವ್ ಹಿಂಗಿರುತ್ತೆ ಅಂತ ಅನ್ಕೊಳ್ಳಿ, ಓಕೆನಾ? ಸೊ ಓವರ್ ದಿಸ್ ಇಂಟರ್ವಲ್ ನಾನು ಎ ಮತ್ತೆ ಬಿ ಇಂಟರ್ವಲ್ ಅಲ್ಲಿ ನಾನು ಏರಿಯಾ ಕಂಡುಹಿಡಿಬೇಕು ಅಂಡರ್ ದಿಸ್ ಕರ್ವ್. ಅದನ್ನ ಏನ್ ಮಾಡ್ತಾರೆ ಅಂತ ಅಂದ್ರೆ ಅವನು ಇಂಟರ್ವಲ್ ನಾಗಿ ಅಂದ್ರೆ ಓಲ್ ಏರಿಯಾನ ಅವನು ಸ್ಪ್ಲಿಟ್ ಮಾಡ್ಕೋತಾನೆ, ಅಂದ್ರೆ ಪೀಸ್ ಪೀಸ್ ಆಗಿ ಕಟ್ ಮಾಡ್ತಾನೆ. ಅಂದ್ರೆ ಈ ಇಂಟರ್ವಲ್ ಅಲ್ಲಿ ಅಂದ್ರೆ ಅವ್ನು ಹಿಂಗ್ ಕಟ್ ಮಾಡ್ತಾನೆ. ಸೊ ಇದನ್ನ x0 ಅಂತ ಅಂತಾನೆ, ದಿಸ್ ಇಸ್ x1, x2, x3, x4 ಅನ್ಸುತ್ತೆ. ನಾನು 4 ಇಂಟರ್ವಲ್ ತಗೊಂತೀನಿ. ಸೊ ಈಗ ಏನ್ ಮಾಡ್ತಾನೆ, ಇಲ್ಲಿ ಒಂದು ಲೈನ್ ಡ್ರಾ ಮಾಡಿ, ಓಕೆನಾ? ಎಲ್ಲಾ ಸಬ್ ಇಂಟರ್ವಲ್ಸ್ ಈ ತರ ಲೈನ್ ಡ್ರಾ ಮಾಡಿ. ಸೊ ಇಲ್ಲಿ ಏನಾಗುತ್ತೆ ಸಿನಾರಿಯೋ ಅಂತ ಅಂದ್ರೆ ಆಕ್ಚುಲಿ ಈ ಯು ಪಿ ಎಫ್ ಎಲ್ ಪಿ ಎಫ್ ಮೀನಿಂಗ್ ಏನಂತ ಅಂದ್ರೆ, ಯು ಪಿ ಎಫ್ ಅನ್ನೋದು ಆಕ್ಚುಲಿ ಇದು ಏರಿಯಾನೇ ರೆಪ್ರೆಸೆಂಟ್ ಮಾಡುತ್ತೆ. ಏರಿಯಾ ಅಂದ್ರೆ ಹೆಂಗ್ ರೆಪ್ರೆಸೆಂಟ್ ಮಾಡುತ್ತೆ ಏರಿಯಾ ಅಂತ ಅಂದ್ರೆ, ಈಗ ನೋಡಿ ಏನಾಗುತ್ತೆ, ಈಗ ಇದು x0 ಅಲ್ವಾ? ಸೊ x0, x1. ಈಗ ನಾನು ಇಲ್ಲೊಂದು ಹಿಂಗೊಂದು ಲೈನ್ ಎಳಿತೀನಿ, ಓಕೆನಾ? ಸೊ ಈಗ ಈ ಇಂಟರ್ವಲ್ x0 ಮತ್ತೆ x1 ಇಂಟರ್ವಲ್ ನಲ್ಲಿ ಫಂಕ್ಷನ್ ಇಲ್ಲಿದೆ, ದಿಸ್ ಇಸ್ ಅವರ್ ಫಂಕ್ಷನ್ ಅಲ್ವಾ? ದಿಸ್ ಇಸ್ ಅವರ್ ಫಂಕ್ಷನ್. ಏನ್ ಮಾಡ್ತಾನೆ, ಆ ಫಂಕ್ಷನ್ ನಮಗೆ ಈ ಇಂಟರ್ವಲ್ ಅಲ್ಲಿ ಸುಪ್ರೀಂ ಯಾವುದು ಇನ್ಫಿಮ್ ಯಾವುದು ಅಂತ ಅಂತಾನೆ. ಆಬ್ವಿಯಸ್ಲಿ ಇದೇ ನಿಮ್ಮ ಇನ್ಫಿಮ್ ಆಗುತ್ತಲ್ವಾ? ಸೊ ದಿಸ್ ವಿಲ್ ಬಿ ಯುವರ್ ಇನ್ಫಿಮಮ್ ಆಗುತ್ತಲ್ವಾ ಈ ಇಂಟರ್ವಲ್ ಅಲ್ಲಿ? ಈ ಇಂಟರ್ವಲ್ x0, x1ಗೆ ಇದು ಇನ್ಫಿಮಮ್ ಆಗುತ್ತೆ. ಸುಪ್ರೀಂ ಯಾವ್ದಾಗುತ್ತೆ? ಡೆಫಿನೆಟ್ಲಿ ಇದು ಸುಪ್ರೀಂ ಆಗುತ್ತೆ. ಅಂದ್ರೆ ಫುಲ್ ಈ ರೆಕ್ಟಾಂಗಲ್ ಬರುತ್ತಲ್ವಾ, ಈ ರೆಕ್ಟಾಂಗಲ್ ಏರಿಯಾ ತಗೋತಾನೆ. ಅದಕ್ಕೆ ನಮ್ಗೆ ಯು ಪಿ ಎಫ್ ಗೆ ಫಾರ್ಮುಲಾ ಏನಂತ ಇತ್ತು ಹೇಳಿ? ದಿಸ್ ಇಸ್ ದ ಲೆಂತ್ ಆಫ್ ದಿ ಇಂಟರ್ವಲ್ಸ್. ಅಂದ್ರೆ ಏನ್ ತಗೊಂತೀವಿ, ಡೆಲ್ಟಾ ಆರ್ ಈ ಕಡೆ ಬಂದಿತ್ತು, ಈ ಕಡೆ ಏನ್ ತಗೊಂತಿದ್ವಿ, ಸುಪ್ರೀಮಮ್. ಸುಪ್ರೀಮಮ್. ಸುಪ್ರೀಮಮ್ ಅಂತ ಅಂದ್ರೆ ಈ ಲೆಂತ್ ಅಂದ್ರೆ ಫುಲ್ದು ಹೈ ಹೈ ತುಂಬಾ ಮೇಲ್ಗಡೆ ಯಾವ್ದು ಬರುತ್ತೆ ಅದು ಸುಪ್ರೀಮಮ್ ಅಲ್ವಾ? ಅಂದ್ರೆ ಇದು ಮೇಲ್ಗಡೆ ಬರುತ್ತೆ. ಅಂದ್ರೆ ಇಷ್ಟು ಏರಿಯಾ, ಈ ಲೆಂತ್ ಮತ್ತೆ ಈ ಲೆಂತ್ ಅಂದ್ರೆ ಅವಾಗ ಏನಾಗುತ್ತೆ, ದಟ್ ಅದನ್ನೇ ನಾನು MR ಅಂತ ಕರೆದಿದ್ದು ಸಿಂಪಲ್ ಆಗಿ, ಓಕೆನಾ? ಈ ತರ ಪ್ರತಿಯೊಂದು ಇಂಟರ್ವಲ್ಗೂ ಕೂಡ ನೀವು ಸಮ್ ಮಾಡಿದ್ರೆ R = 1 to n, ಅವಾಗ ನಿಮ್ಗೆ ಏನ್ ಸಿಗುತ್ತೆ, ಟೋಟಲ್ ಏರಿಯಾ ಸಿಗುತ್ತೆ. ಬಟ್ ಅಲ್ಲಿ ಎರರ್ ಇರುತ್ತೆ. ದಟ್ ಯು ಪಿ ಎಫ್ ಏನ್ ಸಿಗುತ್ತೆ, ದಟ್ ಈಸ್ ನಾಟ್ ದ ಎಕ್ಸಾಕ್ಟ್ ಒನ್. ಅಲ್ಲಿ ಏನಾಗುತ್ತೆ, ಏರಿಯಾ ಜಾಸ್ತಿ ಸಿಕ್ಕಿರುತ್ತೆ ನಮ್ಗೆ. ಅಂದ್ರೆ ನೋಡಿ ಇಲ್ಲೇನ್ ಈ ಏರಿಯಾ ಏನ್ ಬಂದಿದೆ, ಇದೇನಾಗುತ್ತೆ, ಇದು ಜಾಸ್ತಿ ಏರಿಯಾ. ನಮಗ್ ಬೇಕಾಗಿರೋದು ಐ ನೀಡ್ ದಿ ಏರಿಯಾ ಅಂಡರ್ ದಿ ಕರ್ವ್. ಬಟ್ ನನ್ಗಿಲ್ಲಿ ಈ ಏರಿಯಾ ಜಾಸ್ತಿ ಬಂದ್ಬಿಟ್ಟಿದೆ. ನಿಮ್ಗೆ ಆನ್ಸರ್ ಏನ್ ಸಿಕ್ಕಿರುತ್ತೆ, ಜಾಸ್ತಿ ಬಂದ್ಬಿಟ್ಟಿರುತ್ತೆ ಯು ಪಿ ಎಫ್ ಅಲ್ಲಿ. ಎಲ್ ಪಿ ಎಫ್ ಅಲ್ಲಿ ಏನ್ ಮಾಡ್ತಾನೆ ಅಂತ ಅಂದ್ರೆ, ಎಲ್ ಪಿ ಎಫ್ ಅಲ್ಲಿ ಸೇಮ್ ಲಾಜಿಕ್. ಎಲ್ ಪಿ ಎಫ್ ಹೆಂಗ್ ಚೆಕ್ ಮಾಡ್ತಾನೆ ಗೊತ್ತಾ? ಈಗ ಸಪೋಸ್ ನಾನು x2, x3 ಈ ಇಂಟರ್ವಲ್ ತಗೋತೀನಿ ಅಂತ ಇಟ್ಕೊಳ್ಳಿ. ಅವಾಗ ಅವನು ಇನ್ಫಿಯಮ್ ತಗೊಂತಾನೆ, ಹೌದಾನೆ? ಇನ್ಫಿಯಮ್ ಅಂದ್ರೆ ಯಾವುದು? ಇದು. ಈಗ ಈ ಇಂಟರ್ವಲ್ ಅಲ್ಲಿ ಇಲ್ಲಿ ಸುಪ್ರೀಮಮ್ ಇರುತ್ತೆ, ಇಲ್ಲಿ ಏನಿರುತ್ತೆ, ಇನ್ಫಿಯಮ್ ಇರುತ್ತೆ ಅಲ್ವಾ? ಕರೆಸ್ಪಾಂಡಿಂಗ್ ವೈವ್ಯಾಲ್ಯೂಸ್ ನೀವು ತಗೊಳ್ಳಿ. ಈಗ ಅವನ್ ಏನ್ ಮಾಡ್ತಾನೆ, ಇನ್ಫಿಯಮ್ ಮಾತ್ರ ತಗೊಂತಾನೆ. ಇನ್ಫಿಯಮ್ ತಗೊಂಡ್ತಾನೆ ಅಂತಂದ್ರೆ ಇಲ್ಲಿ ಎಲ್ ಪಿ ಎಫ್ ಅಲ್ಲಿ ಏನಾಗುತ್ತೆ, ಏರಿಯಾ ಕಡಿಮೆ ಏರಿಯಾ ಸಿಕ್ಕಿರುತ್ತೆ. ಕಡಿಮೆ ಇರುತ್ತೆ. ಅದಲ್ವಾ? ಅಂದ್ರೆ ಸಿಕ್ಕಿರೋ ಏರಿಯಾ ಬಂದ್ಬಿಟ್ಟು ಕಡಿಮೆ ಸಿಕ್ಕಿರುತ್ತೆ. ಆಕ್ಚುಲಿ ಇನ್ನು ಇದೆಲ್ಲ ಕೌಂಟ್ ಆಗ್ಬೇಕಿತ್ತು. ಆ ತರ ಆಗತ್ತೆ. ಯಾವಾಗ ನಮ್ಗೆ ಎಲ್ ಪಿ ಎಫ್ ಯು ಪಿ ಎಫ್ ಕೋಇನ್ಸೈಡ್ ಆಗತ್ತೆ, ಅವಾಗ ನಾವೇನಂತ ಕರಿತೀವಿ, ಫಂಕ್ಷನ್ ಈಸ್ ಇಂಟಿಗ್ರಬಲ್ ಅಂತ ಕರಿತೀವಿ. ಅಂದ್ರೆ ಅದ್ರದ್ದು ಏರಿಯಾ ಅಪ್ರಾಕ್ಸಿಮೇಟ್ ಬರುತ್ತೆ ಅಂತ. ಇದಕ್ಕೆ ಸೋ ಮೆನಿ ಮೆಥಡ್ಸ್ ಗಳಿದಾವೆ. ಆಕ್ಚುಲಿ ಯು ಪಿ ಎಫ್ ಎಲ್ ಪಿ ಎಫ್ ಮೀನಿಂಗೇ ಇದು, ಓಕೆನಾ? ಸೊ ನಾವು ಯು ಪಿ ಎಫ್ ಅಂದ್ರೆ ಏರಿಯಾ ಆಫ್ ಈಚ್ ರೆಕ್ಟಾಂಗಲ್ ನ ಕಂಡಿಡಿದು ಅದನ್ನ ಏನ್ ಮಾಡ್ತೀವಿ, ಕೂಡ್ತೀವಿ, ಸಮ್ಮೇಶನ್ ಮಾಡ್ತೀವಿ, ಓಕೆನಾ? ಸೊ ಅವಾಗ ನಮಗೊಂದು ಅಪ್ರಾಕ್ಸಿಮೇಟ್ ಸಿಗುತ್ತೆ. ಇಷ್ಟೇ ಲಾಜಿಕ್. ಅಂದ್ರೆ ನಮ್ಗೆ ಈಗ ಇದನ್ನ ಜಾಸ್ತಿ ನಮ್ಗೆ ಅಕ್ಯುರೇಟ್ ಮಾಡ್ಬೇಕಂತ ಅಂದ್ರೆ ಏನಾಗ್ಬಿಡುತ್ತೆ, ಈಗ ನಿಮ್ಗೆ ನಾನು ಹೇಳಿದೀನಿ ಯು ಪಿ ಎಫ್ ಮತ್ತೆ ಎಲ್ ಪಿ ಎಫ್ ಡಿಪೆಂಡ್ಸ್ ಆನ್ ಪಾರ್ಟಿಷನ್ ಅಂಡ್ ಫಂಕ್ಷನ್ ಅಂತ ಹೇಳಿದೀನಿ. ಪಾರ್ಟಿಷನ್ ಇಂಪಾರ್ಟೆಂಟ್. ಪಾರ್ಟಿಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ನೀವು ಪಾರ್ಟಿಷನ್ ಪಾಯಿಂಟ್ಸ್ ನ ಕಡಿಮೆ ತಗೊಂಡಷ್ಟು ನಿಮ್ಗೆ ಎರರ್ ಜಾಸ್ತಿ ಬರುತ್ತೆ. ಇಲ್ಲಿ ಎರರ್ ಜಾಸ್ತಿ ಬರ್ತಾ ಹೋಗ್ತವೆ. ಪಾರ್ಟಿಷನ್ ಪಾಯಿಂಟ್ಸ್ ಜಾಸ್ತಿ ಸಿಕ್ಕಿದಾಗ ಇಲ್ಲಿ ಎರರ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ಲಾಜಿಕ್ ಒಂದು ಏನ್ ಗೊತ್ತಾಗಿರ್ಲಿ. ಸೊ ಅಷ್ಟೇ. ಅಂದ್ರೆ ಈಗ ನಾವು ಇಂಟಿಗ್ರಲ್ ಕ್ಯಾಲ್ಕುಲಸ್ಗೆ ಎಂಟರ್ ಆಗಿದ್ದೀವಿ ಅಷ್ಟೇ. ಇಷ್ಟುವರೆಗೂ ನಾವು ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಮಾತಾಡಿದ್ವಿ, ಈಗ ಇಂಟಿಗ್ರಲ್ ಕ್ಯಾಲ್ಕುಲಸ್ಗೆ ಬಂದಿದೀವಿ. ಅಂದ್ರೆ ಫಂಡಮೆಂಟಲ್ಸ್ ಗಳನ್ನ ಓದ್ತಾ ಇದೀವಿ ಅಷ್ಟೇ ಈಗ. ಅದನ್ನೇನೆ ಎಲ್ಲಿಂದ ಆರಿಜಿನ್ ಆಯ್ತು ಅಂದ್ರೆ ಇಲ್ಲಿಂದ ಈ ತರ ಬಂದು 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 ಕೊನೆಗೆ ಅದೊಂದು ರೂಪ ತಗೊಳುತ್ತೆ. ರೂಪ ಏನ್ ತಗೊಳುತ್ತೆ ಇದು? ಇಂಟಿಗ್ರೇಷನ್ ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಂಟಿಗ್ರೇಷನ್ ಅಂತ ಒಂದು ಚಾಪ್ಟರ್ ಬರುತ್ತೆ, ಹೌದಾನೆ? ಸೊ ಈ ರೂಪಕ್ಕೆ ಹೋಗೋವರೆಗೂ ಈ ಚಾಪ್ಟರ್ ಇರುತ್ತೆ, ರಿಮನ್ ಇಂಟಿಗ್ರೇಷನ್ ಅಂತ.
ಇಲ್ಲೊಂದು ಪ್ರಾಪರ್ಟೀಸ್ ಇದಾವೆ, ಆ ಪ್ರಾಪರ್ಟೀಸ್ ಅನ್ಕೊಳ್ಳಿ. ಸೊ ಎ ಎ ಕಮ ಬಿ ಟು ಆರ್ ಇಸ್ ಎ ಬೌಂಡೆಡ್ ಫಂಕ್ಷನ್. ಮತ್ತೆ ಇನ್ನೊಂದು ಹೇಳಿದೀನಿ, ಈ ರೀಮನ್ ಇಂಟಿಗ್ರೇಷನ್ ಅಂತ ಏನ್ ಮಾತಾಡ್ತೀವಿ ಇಲ್ಲಿ ಅನ್ಬೌಂಡೆಡ್ ಫಂಕ್ಷನ್ಸ್ಗೆ ಜಾಗ ಇಲ್ಲ, ಬೌಂಡೆಡ್ ಫಂಕ್ಷನ್ ಇರುತ್ತೆ. ಕಂಪಲ್ಸರಿ ಬೌಂಡೆಡ್ ಆಗಿರ್ಬೇಕು ಫಂಕ್ಷನ್ ಅಂತ ಫಂಕ್ಷನ್. ಯಾಕಂದ್ರೆ ನೀವು ಏರಿಯಾ ಆಫ್ ಅನ್ಬೌಂಡೆಡ್ ರೀಜನ್ ಹೆಂಗ್ ಹೇಳಕ್ಕಾಗತ್ತಾ? ನೋ ಸರ್. ಸೊ ಏರಿಯಾ ಆಫ್ ಅನ್ಬೌಂಡೆಡ್ ರೀಜನ್ ಹೇಳಕ್ಕಾಗಲ್ಲ. ಸೊ ಅಂದ್ರೆ ನಮ್ಗೆ ಬೌಂಡೆಡ್ ಫಂಕ್ಷನ್ ಆಗಿರ್ಬೇಕು. ಬೌಂಡೆಡ್ ಫಂಕ್ಷನ್ಗೆ ಅವಾಗ ಏರಿಯಾ ಬಂದ್ಬಿಟ್ಟು ಒಂದು ಫೈನೈಟ್ ಬಂದಿರುತ್ತೆ, ಅದಕ್ಕೋಸ್ಕರ. ಸೊ ಈಸ್ ಎ ಬೌಂಡೆಡ್ ಫಂಕ್ಷನ್ ಅಂಡ್ ಪಿ ಬಿಲಾಂಗ್ಸ್ ಟು ಪಿ ಆಫ್ ಎ ಕಮ ಬಿ ಅಂತ. ಅಂದ್ರೆ ಪಿ ಅನ್ನೋದೊಂದು ಪಾರ್ಟಿಷನ್. ನೋಡಿ ಇದೇನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ ಪಿ ಪಿ ಆಫ್ ಕ್ಲೋಸ್ ಇಂಟರ್ವಲ್ ಎ ಕಮ ಬಿ ಅಂತ ಅಂದ್ರೆ ಇದು ಇಟ್ ಇಸ್ ಅ ಫ್ಯಾಮಿಲಿ ಆಫ್ ಪಾರ್ಟಿಷನ್ಸ್ ಅಂತ ಹೇಳ್ತೀವಿ ಇದನ್ನ. ಫ್ಯಾಮಿಲಿ ಆಫ್ ಪಾರ್ಟಿಷನ್ಸ್ ಅಂದ್ರೆ ಒಂದು ಸೆಟ್ ನ ಎಷ್ಟೊಂದು ಪಾರ್ಟಿಷನ್, ಇನ್ಫೈನೈಟ್ ಟೈಪ್ಸ್ ಅಲ್ಲಿ ನಾವು ಪಾರ್ಟಿಷನ್ ಮಾಡ್ಬೋದು ತಾನೆ ಒಂದು ಸೆಟ್ ನ. ಸೊ ಹಂಗಾಗಿ ಫ್ಯಾಮಿಲಿ ಆಫ್ ಪಾರ್ಟಿಷನ್ಸ್, ಅದ್ರಲ್ಲಿ ಯಾವುದೋ ಒಂದು ಪಾರ್ಟಿಷನ್, ಇದು ಪಿ ಪಿ ಸೇಮ್ ಇದೆ, ಇದು ಸ್ಮಾಲ್ ಪಿ ತಗೋಬೇಕು, ಇದು ಕ್ಯಾಪಿಟಲ್ ಪಿ ಇದೆ, ಓಕೆನಾ. ಸೊ ಅಂದ್ರೆ ಎನಿ ಪಾರ್ಟಿ ಅಂದ್ರೆ ಪಿ ಬಿ ಎನಿ ಪಾರ್ಟಿಷನ್ ಅಂತ. ದೆನ್ ದಿಸ್ ಹೋಲ್ಡ್ಸ್, ದಿಸ್ ಇನ್ಈಕ್ವಾಲಿಟಿ ಹೋಲ್ಡ್ಸ್ ಅಂತ. ಎಂ ಇಂಟು ಬಿ ಮೈನಸ್ ಎ ಈಸ್ ಲೆಸರ್ ದೆನ್ ಆರ್ ಈಕ್ವಲ್ ಟು ಎಲ್ ಪಿ ಎಫ್ lesser than or equal to UPF lesser than or equal to capital M of B minus A ಅಂತ. ಸೊ ಇಲ್ಲಿ ಸ್ಮಾಲ್ ಎಂ ಅಂತ ಅಂದ್ರೆ ಇನ್ಫಿಮಮ್, ಕ್ಯಾಪಿಟಲ್ ಎಂ ಅಂದ್ರೆ ಸುಪ್ರೀಮಮ್ ಆಫ್ ಎಫ್ ಆನ್ ದಿಸ್ ಇಂಟರ್ವಲ್, ಓಕೆನಾ. ಟೋಟಲ್ ಇಂಟರ್ವಲ್ ಅಲ್ಲಿ ಕ್ಲೋಸ್ಡ್ ಇಂಟರ್ವಲ್ ಅಲ್ಲಿ ಫಂಕ್ಷನ್ದು ಸುಪ್ರೀಮಮ್ ಮತ್ತೆ ಇನ್ಫಿಮಮ್ಸ್ ಇವೆರಡನ್ನು. ಅವಾಗ ಈ ಕಂಡೀಷನ್ ಸೋಲ್ಸ್ ಆಗುತ್ತೆ. ಪ್ರೂಫ್ ಎಲ್ಲ ಏನ್ ಬೇಡ, ಜಸ್ಟ್ ನೆನ್ಪಿಟ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಒನ್ ಸೇಮ್ ಬೌಂಡೆಡ್ ಫಂಕ್ಷನ್ಸ್ ಇದ್ದಾಗ ಪಿ ಬಿ ಎನಿ ಪಾರ್ಟಿಷನ್, ಸೊ ಇನ್ ದಿ ಫ್ಯಾಮಿಲಿ, ದೆನ್ ಎಲ್ ಪಿ ಎಫ್ ಈಸ್ ಲೆಸರ್ ದನ್ ಆರ್ ಈಕ್ವಲ್ ಟು ಯು ಪಿ ಎಫ್ ಆಲ್ವೇಸ್, ಓಕೆನಾ. ಈಗ ನೋಡಿ ಆಬ್ವಿಯಸ್ಲಿ ಅಲ್ವಾ, ಇದು ಕರೆಕ್ಟ್ ಅಲ್ವಾ? ಎಲ್ ಪಿ ಎಫ್ ಅಂದ್ರೆ ಏರಿಯಾ ಅನ್ನೋದು ಕಡಿಮೆ ಆಗಿರುತ್ತಾನೆ, ಕಡಿಮೆ ಏರಿಯಾ ಬಂದಿರುತ್ತೆ ಎಲ್ ಪಿ ಎಫ್ ಅಲ್ಲಿ. ಯು ಪಿ ಎಫ್ ಅಲ್ಲಿ ಏನಾಗಿರುತ್ತೆ? ಜಾಸ್ತಿ ಬಂದಿರುತ್ತೆ. ಜಾಸ್ತಿ ಬಂದಿರುತ್ತೆ. ಆಬ್ವಿಯಸ್ಲಿ ಹಂಗೆ ಗ್ರಾಫಿಕಲಿ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ. ಎಸ್ ಆಬ್ವಿಯಸ್ಲಿ ಕರೆಕ್ಟ್ ಇದೆ. ಸೊ ಎಲ್ ಪಿ ಎಫ್ ಈಸ್ ಲೆಸರ್ ದೆನ್ ಆರ್ ಈಕ್ವಲ್ ಟು ಯು ಪಿ ಎಫ್ ಆಲ್ವೇಸ್ ಫಾರ್ ಎನಿ ಪಾರ್ಟಿಷನ್, ಫಾರ್ ಎನಿ ಫಂಕ್ಷನ್, ಫಾರ್ ಎನಿ ಬೌಂಡೆಡ್ ಫಂಕ್ಷನ್ ಇನ್ ದಿ ಕ್ಲೋಸ್ಡ್ ಇಂಟರ್ವಲ್ ಎ ಬಿ. ಮತ್ತೆ ಇವೆರಡು ರಿಸಲ್ಟ್ಗಳು ನಿಮ್ಗೆ ನೆನಪಿರ್ಲಿ. ಎಲ್ ಪಿ ಆಫ್ ಮೈನಸ್ ಎಫ್ ಬಂದ್ರೆ ಸುಪ್ರೀಂ ಇನ್ಫಿಮಮ್ದು ಏನು ಲಾಜಿಕ್ ವರ್ಕ್ ಆಗ್ತಿತ್ತು ಸೇಮ್ ಲಾಜಿಕ್ ಇಲ್ಲೂ ಕೂಡ. ಅಂದ್ರೆ ಎಫ್ ಇಂದ ಮೈನಸ್ ಆಚೆ ತೆಗೆದ್ರೆ ಎಲ್ ಇದ್ದು ಯು ಆಗುತ್ತೆ, ಉಲ್ಟಾ ಪಲ್ಟಾ ಆಗುತ್ತೆ ಅಷ್ಟೇ ನೋಡಿ. ಎಲ್ ಪಿ ಆಫ್ ಮೈನಸ್ ಎಫ್ ಇಸ್ ಈಕ್ವಲ್ ಟು ಮೈನಸ್ ಯು ಪಿ ಎಫ್ ಆಗುತ್ತೆ. ಅದೇ ಯು ಪಿ ಎಫ್ ಮೈನಸ್ ಎಫ್ ಇದ್ದೆ ಮೈನಸ್ ನ ಆಚೆ ತೆಗೆದ್ರೆ ಏನಾಗುತ್ತೆ? ಎಲ್ ಆಗ್ಬಿಡುತ್ತೆ, ಎಲ್ ಪಿ ಎಫ್ ಆಗುತ್ತೆ. ಗೊತ್ತಾಗಿದೆಯಲ್ವಾ? ಸುಪ್ರೀಮಮ್ ಅಲ್ಲೂ ಅದನ್ನ ತಾನೇ ಹೇಳಿದ್ದು. ಈಗ ಎಸ್ ಸರ್. ಸುಪ್ರೀಮಮ್ ಆಫ್ ಲ್ಯಾಂಬ್ಡಾ ಅಥವಾ ಲ್ಯಾಂಬ್ಡಾ ಎ ವೇರ್ ಲ್ಯಾಂಬ್ಡಾ ಇಸ್ ಲೆಸರ್ ದನ್ 0 ಅಂತ ಇದ್ರೆ, ಲೆಸರ್ ದನ್ 0 ಇದ್ರೆ ಅಂತ ತಗೊಂತಿದ್ರಿ, ಲ್ಯಾಂಬ್ಡಾ ಟೈಮ್ಸ್ ಇನ್ಫಿಮಮ್ ಎ ಅಂತ ತಗೊಂತಿದ್ರಿ ಅಲ್ವಾ? ಸೊ ಸೇಮ್ ಲಾಜಿಕ್ ಇಲ್ಲಿ ವರ್ಕ್ ಆಗುತ್ತೆ. ಸೊ ಸಪೋಸ್ ಎರಡು ಫಂಕ್ಷನ್ಸ್ ತಗೊಳ್ಳೋಣ. ಸೊ ಎಫ್ ಅಂಡ್ ಜಿ ಬಿ ಟು ಬೌಂಡೆಡ್ ಫಂಕ್ಷನ್ಸ್ ಅಂಡ್ ಪಿ ಬಿ ಎನಿ ಪಾರ್ಟಿಷನ್, ದೆನ್ ಯು ಪಿ ಆಫ್ ಎಫ್ ಪ್ಲಸ್ ಜಿ ಬಂದ್ಬಿಟ್ಟು ಏನಾಗುತ್ತೆ? ಲೆಸರ್ ದೆನ್ ಇರುತ್ತೆ. ನೋಡಿ ಈ ಇನ್ಇಕ್ವೇಶನ್ಸ್ ನೆನ್ಪಿಟ್ಕೊಳ್ಳಿ. ಯು ಪಿ ಆಫ್ ಎಫ್ ಪ್ಲಸ್ ಜಿ, ಸೊ ಅಪ್ಪರ್ ರೀಮನ್ ಸಮ್ ಬಂದ್ಬಿಟ್ಟು ಲೆಸರ್ ದೆನ್ ಇರುತ್ತೆ ಇಲ್ಲಿ. ಸೇಮ್ ಎಫ್ ಪ್ಲಸ್ ಜಿ ನ ಸಪ್ರೇಟ್ ಇಂಡಿವಿಜುವಲ್ ಆಗುತ್ತೆ, ಬಟ್ ಇಲ್ಲಿ ಲೆಸ್ ದೆನ್ ಇರುತ್ತೆ. ಎಲ್ ಪಿ ಆಫ್ ಎಫ್ ಪ್ಲಸ್ ಜಿ ನಲ್ಲಿ ಏನಾಗುತ್ತೆ? ಗ್ರೇಟರ್ ದ್ಯಾನ್ ಇರುತ್ತೆ. ಈ ಸಿಂಬಲ್ಗಳನ್ನ ನೋಡ್ತಾ ಇರಿ ಕರೆಕ್ಟ್ ಆಗಿ. ಸೊ ಇಲ್ಲಿ ಲೆಸರ್ ದ್ಯಾನ್, ಅಪ್ಪರ್ ಅಲ್ಲಿ ಲೆಸರ್ ದ್ಯಾನ್ ಇರುತ್ತೆ, ಇಲ್ಲಿ ಲೋವರ್ ಅಲ್ಲಿ ಗ್ರೇಟರ್ ದ್ಯಾನ್ ಇರುತ್ತೆ. ಮಾಮೂಲಿ. ಸೊ ಇಟ್ ಇಸ್ ಅ ಬೌಂಡೆಡ್ ಫಂಕ್ಷನ್. ದೆನ್ ಈಗ ಪಿ ಅಂಡ್ ಪಿ ಡ್ಯಾಶ್ ಅಥವಾ ಪಿ ಸ್ಟಾರ್ ಅಂತ ತಗೋಬಹುದು. ಇವ್ರ ನೋಟ್ಸು ಇದೆ, ನಾನು ಪಿ ಡಿ ಎಫ್ ನ ಕಳಿಸ್ತೀನಿ. ಇದೆಲ್ಲ ಸ್ವಲ್ಪ ಅಲ್ಲದ ಇಲ್ಲದೆಲ್ಲ ಹಾಕೊಂಡಿದ್ದೀನಿ ನಾನು. ಇದನ್ನ ಬಲ್ವಾನ್ ಅಂತ ಯಾವುದು ಎನ್ ಪಿ ಬಾಲಿ ಇದೆಯಲ್ವಾ, ಎನ್ ಪಿ ಬಾಲಿ ಬುಕ್ ಇಂದ ಇದನ್ನ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಅದರಿಂದ ಎತ್ಕೊಂಡಿದ್ದೀನಿ, ಅದನ್ನು ರೆಫರ್ ಮಾಡ್ಬೋದು ನೀವು. ಸೊ ಪಿ ಅಂಡ್ ಪಿ ಡ್ಯಾಶ್ ಬಿಲಾಂಗ್ಸ್ ಟು ಪಿ ಆಫ್ ಎ ಕಮ ಬಿ. ಅಂದ್ರೆ ಎರಡು ಪಾರ್ಟಿಷನ್ ತಗೊಳ್ಳೋಣ. ಪಿ ಡ್ಯಾಶ್ ಅಂತ ಅಂದ್ರೆ ಏನು? ರಿಫೈನ್ಮೆಂಟ್ ಆಫ್ ದ ಪಾರ್ಟಿಷನ್. ಆಬ್ವಿಯಸ್ಲಿ ಪಿ ಇಸ್ ಅ ಸಬ್ಸೆಟ್ ಆಫ್ ಪಿ ಡ್ಯಾಶ್ ಇರುತ್ತೆ. ಸಮಟೈಮ್ಸ್ ಪಿ ಸ್ಟಾರ್ ಅಂತ ಕೂಡ ಏನು ಯೂಸ್ ಮಾಡ್ಬೋದು. ಪಿ ಡ್ಯಾಶ್ ಇಸ್ ದ ರಿಫೈನ್ಮೆಂಟ್ ಆಫ್ ಪಿ. ದೆನ್ ಎಲ್ ಪಿ ಆಫ್ ಎಫ್ ಲೆಸರ್ ದೆನ್ ಆರ್ ಈಕ್ವಲ್ ಟು ಎಲ್ ಪಿ ಡ್ಯಾಶ್ ಆಫ್ ಎಫ್ ಅಂತ, ಓಕೆನಾ. ಸೊ ಅಂದ್ರೆ ಲೋವರ್ ರೀಮನ್ ಸಮ್ ಆಫ್ ಎ ಪಾರ್ಟಿಷನ್
ಈಸ್ ಲೆಸರ್ ದನ್ ಆರ್ ಈಕ್ವಲ್ ಟು ದ ಲೋವರ್ ರೀಮನ್ ಸಮ್ ಆಫ್ ಇಟ್ಸ್ ರಿಫೈನ್ಮೆಂಟ್ ಆಫ್ ಪಿ ಅಂತ. ಅಂದ್ರೆ ಇದ್ರ ಅರ್ಥ ಏನಂತ ಅಂದ್ರೆ, ಈಗ ಈಗ ಯೋಚನೆ ಮಾಡಿ, ಈಗ ಪಿ ನಲ್ಲಿ ಎಷ್ಟು ಪಾಯಿಂಟ್ಸ್ ಇರ್ತವೋ ಪಿ ಡ್ಯಾಶ್ ಅಲ್ಲಿ ಎಷ್ಟು ಪಾಯಿಂಟ್ಸ್ ಇರ್ತವೆ? ಯಾವ್ದ್ರಲ್ಲಿ ಪಾಯಿಂಟ್ಸ್ ಜಾಸ್ತಿ ಇರ್ತವೆ? ಪಿ ಡ್ಯಾಶ್ ಅಲ್ಲಿ ಜಾಸ್ತಿ ಪಾಯಿಂಟ್ಸ್ ಇರ್ತವೆ. ಅಂದ್ರೆ ಬಿಕಾಸ್ ಪಿ ಇಸ್ ಅ ಸಬ್ಸೆಟ್ ಆಫ್ ಪಿ ಡ್ಯಾಶ್. ಸೊ ಹಂಗಾಗಿ ಮತ್ತೆ ಹಂಗಂದ್ರೂ ಕೂಡ ನಿಮ್ಗೆ ಲೋವರ್ ರೀಮನ್ ಸಮ್ಮೆ ಕಡಿಮೆ ಇರುತ್ತೆ. ಅಂದ್ರೆ ಅದ್ರ ಅರ್ಥ ನೀವು ಪಾರ್ಟಿಷನ್ಸ್ ಏನಿದೆ ಜಾಸ್ತಿ ಪಾರ್ಟಿಷನ್ಸ್ ಮಾಡಿದಷ್ಟು, ಏನದು ಪಾರ್ಟಿಷನ್ ಅಂತ ಏನದು, ಇಂಟರ್ವಲ್ಸ್ ಜಾಸ್ತಿ ಮಾಡಿದಷ್ಟು, ಇಂಟರ್ವಲ್ಸ್ ನ ಜಾಸ್ತಿ ಮಾಡಿದ್ರೂ ಕೂಡ ನಿಮ್ಗೆ ಎಲ್ ಪಿ ಎಫ್ ಗಿಂತ ಎಕ್ಸೀಡ್ ಆಗಲ್ಲ ನಿಮ್ಮ ಇದು ಅಂತ ಹೇಳುತ್ತಷ್ಟೇ. ಸೊ ಯು ಪಿ ಎಫ್ ಇಸ್ ಗ್ರೇಟರ್ ದನ್ ಈಕ್ವಲ್ ಟು ಯು ಪಿ ಡ್ಯಾಶ್ ಆಫ್ ಎಫ್ ಅಂತ. ಅಂದ್ರೆ ಯು ಪಿ ಎಫ್ ದೊಡ್ಡದು ಎಲ್ಲಕ್ಕಿಂತ. ನೀವು ಪಾರ್ಟಿಷನ್ ಪಾಯಿಂಟ್ಸ್ ಗಳನ್ನ ಜಾಸ್ತಿ ಮಾಡೋದಷ್ಟು ಕೂಡ ನಿಮ್ಗೆ ಇದೇ ಜಾಸ್ತಿ ಬಂದಿರುತ್ತೆ. ಅದೇ ಅದ್ರನ್ನ ಪಾಯಿಂಟ್ಸ್ ಜಾಸ್ತಿ ಮಾಡಿದಷ್ಟು ನೀವ್ ಏನ್ ಮಾಡಕ್ಕಾಗಲ್ಲ, ನೀವು ಎಲ್ ಪಿ ಎಫ್ ನ ಮತ್ತೆ ಯು ಪಿ ಎಫ್ ನ ಆಲ್ಟರ್ ಮಾಡಕ್ಕಾಗಲ್ಲ ಅಂತ ಅದ್ರ ಅರ್ಥ. ಅರ್ಥ ಆಗ್ತಿದೆಯಲ್ಲ? ಇಷ್ಟೇ ಲಾಜಿಕ್. ಸೊ ಪಾಯಿಂಟ್ಸ್ ನ ನೀವು ಜಾಸ್ತಿ ಮಾಡಿದ್ರೆ ಅಥವಾ ಕಡಿಮೆ ಮಾಡಿದ್ರೆ, ಯೂಶಲಿ ಜಾಸ್ತಿ ಮಾಡಿದ್ರೆ ಎಲ್ ಪಿ ಎಫ್ ಗಿಂತ ಕಡಿಮೆ ನೀವು ತರ್ಸಕ್ಕಾಗಲ್ಲ, ಯು ಪಿ ಎಫ್ ಗಿಂತ ಜಾಸ್ತಿ ಮಾಡಕ್ ಆಗಲ್ಲ ನಿಮ್ಗೆ ಅಂತ. ಅಂದ್ರೆ ಎಲ್ ಪಿ ಎಫ್ ಇಸ್ ಆಲ್ವೇಸ್ ಲೆಸ್ಸರ್, ಯು ಪಿ ಎಫ್ ಇಸ್ ಆಲ್ವೇಸ್ ಗ್ರೇಟರ್ ಅಂತ. ಸೊ ಇವೆರಡು ಕಂಬೈನ್ ಮಾಡಿ ಈ ರಿಸಲ್ಟ್ ಬರೆದಿದ್ದಾರೆ. ಥರ್ಡ್ ರಿಸಲ್ಟ್, ಎಲ್ ಪಿ ಎಫ್ ಈಸ್ ಆಬ್ವಿಯಸ್ಲಿ ಲೆಸ್ ದನ್ ಆರ್ ಈಕ್ವಲ್ ಟು ಎಲ್ ಪಿ ಡ್ಯಾಶ್ ಆಫ್ ಎಫ್ ವಿಚ್ ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು ಯು ಪಿ ಡ್ಯಾಶ್ ಆಫ್ ಎಫ್ ಲೆಸ್ ದನ್ ಆರ್ ಈಕ್ವಲ್ ಟು ಯು ಪಿ ಆಫ್ ಎಫ್ ಅಂತ. ಇದು ಒಂದು ರಿಸಲ್ಟ್. ಏನ್ ತಂದೆ ನೀವು ಎಲ್ಲ ಕೇಳಲ್ಲ ಅಷ್ಟೊಂದು ಜಾಸ್ತಿ, ಬಟ್ ಗೊತ್ತಿರ್ಲಿ. If P1 comma P2 belongs to if P1 P2 are two partitions of AB, then LP1F lesser than equal to UP2F ಅಂತ. ಸೊ ಅಥವಾ ಇಲ್ಲೊಂದು ರಿಸಲ್ಟ್ ಇದೆ, LP2F lesser than equal to UP1F ಅಂತ. ಸೊ ಇದ್ರ ಮೀನಿಂಗ್ ಏನಂತ ಅಂದ್ರೆ, ನೀವು ಯು ಟೇಕ್ ಎನಿ ಪಾರ್ಟಿಷನ್ಸ್ ತಗೊಂಡ್ರು ಕೂಡ ಫಾರ್ ಎ ಫಂಕ್ಷನ್, ಯಾವುದೋ ಒಂದು ಪರ್ಟಿಕ್ಯುಲರ್ ಫಂಕ್ಷನ್ಗೆ ನೀವು ಯಾವುದೇ ಎರಡು ಪಾರ್ಟಿಷನ್ ತಗೊಂಡ್ರು ಕೂಡ ಲೋವರ್ ಸಮ್ಮೆ ಆಲ್ವೇಸ್ ಕಡಿಮೆ ಇರುತ್ತೆ. ಅಂದ್ರೆ ಲೋವರ್ ಸಮ್ ಏನಿರುತ್ತೆ ಅದು ಆಲ್ವೇಸ್ ಕಡಿಮೆ ಇರುತ್ತೆ ದ್ಯಾನ್ ಯು ಅಪ್ಪರ್ ಸಮ್ ಅಂತ. ಅಲ್ವಾ? ಪಾರ್ಟಿಷನ್ ನೀವು ಏನೇ ಮಾಡಿದ್ರು ಎಕ್ಸ್ಚೇಂಜ್ ಮಾಡಿದ್ರು ನೋಡಿ, ಇಲ್ಲಿ P1 ಇದೆ, ಇಲ್ಲಿ P2 ಇದೆ ಅಷ್ಟೇ. P1 P2 ಎಕ್ಸ್ಚೇಂಜ್ ಆಗಿದೆ. ಸೊ ನೋ ಲೋವರ್ ಸಮ್ ಕ್ಯಾನ್ ಎಕ್ಸೀಡ್ ಎನಿ ಅಪ್ಪರ್ ಸಮ್. ಸೊ ನೀವು ಯಾವುದೇ ಪಾರ್ಟಿಷನ್ ತಗೊಂಡು ಲೋವರ್ ಸಮ್ ಅನ್ನ ಮಾಡಿ ಅಪ್ಪರ್ ಸಮ್ ಅನ್ನ ಮಾಡಿ, ಲೋವರ್ ಸಮ್ ಯಾವತ್ತು ಕಡಿಮೆನೇ ಇರುತ್ತೆ. ಯು ಟೇಕ್ ಎನಿ ಟೂ ಪಾರ್ಟಿಷನ್ಸ್ ಮಾಡಿದ್ರು ಲೋವರ್ ಸಮ್ ಯಾವತ್ತು ಕಡಿಮೆ ಇರುತ್ತೆ. ಅರ್ಥ ಆಗ್ತಿದ್ಯಾ? ಎಸ್ ಸರ್. ನೆಕ್ಸ್ಟ್ ಅಪ್ಪರ್ ಅಂಡ್ ಲೋವರ್ ಇಂಟಿಗ್ರಲ್ಸ್ ಅಂತ, ಲೋವರ್ ರೀಮನ್ ಇಂಟಿಗ್ರಲ್ಸ್ ಅಂತ ಆಗ್ತದೆ. ಇಲ್ಲಿಂದ ನಿಮ್ಗೆ ಶುರು ಆಗುತ್ತೆ. ಲೋವರ್ ರೀಮನ್ ಇಂಟಿಗ್ರಲ್ ಆಫ್ ಎಫ್ ಆನ್ ಎ ಬಿ ಅಂತ ಅಂದ್ರೆ is defined as supremum of LP of P belongs to the partition of AB. ಓಕೆನಾ? ಸೊ ಪಿ ಬಿ ಎನಿ ಪಾರ್ಟಿಷನ್, ಅದರ ಆ ಎಲ್ಲಾ ಪಾರ್ಟಿಷನ್ಸ್ಗೂ ನೀವು ಏನ್ ಮಾಡಿ ಅಂತಂದ್ರೆ ಎಲ್ ಪಿ ಎಫ್ ಕಂಡು ಹಿಡಿದ್ಬಿಟ್ಟು ಅದಕ್ಕೆ ಸುಪ್ರೀಮಮ್ ಕಂಡು ಹಿಡಿದಾಗ ಏನ್ ಆನ್ಸರ್ ಬರುತ್ತೆ ಅದನ್ನೇ ನಾವು ಲೋವರ್ ರೀಮನ್ ಇಂಟಿಗ್ರಲ್ ಅಂತ ಕರಿತೀವಿ. ಅಂದ್ರೆ ನಾವು ಎಲ್ ಪಿ ಎಫ್ ಕಂಡು ಹಿಡಿದ್ ನಮಗೆ ಗೊತ್ತಿದೆ ಅಲ್ವಾ? ಎಲ್ ಪಿ ಎಫ್ ಕಂಡು ಹಿಡಿತೀವಿ ಫಾರ್ ಎ ಗಿವನ್ ಪಾರ್ಟಿಷನ್. ಯಾವುದೋ ಒಂದು ಪಾರ್ಟಿಷನ್ಗೆ ಎಲ್ ಪಿ ಎಫ್ ಕಂಡು ಹಿಡಿತೀವಿ. ಅದೇ ತರ ನಮ್ಮ ಹತ್ರ ಎಷ್ಟು ಪಾರ್ಟಿಷನ್ಸ್ ಇದಾವೆ? ಇನ್ಫೈನಿಟ್ಲಿ ಮೆನಿ ಪಾರ್ಟಿಷನ್ಸ್. ಎಲ್ಲಾ ಪಾರ್ಟಿಷನ್ಸ್ ಅಲ್ಲೂ ಕೂಡ ಎಲ್ ಪಿ ಎಫ್ ನ ಕಂಡಿಡಿದು ಅದರಲ್ಲಿ ಸುಪ್ರೀಮಮ್ ತಗೊಳ್ಳಿ. ಓಕೆನಾ? ಯಾಕೆ ಸುಪ್ರೀಮಮ್ ತಗೋತಾ ಇದೀವಿ ಯೋಚನೆ ಮಾಡ್ತೀರಾ? ನಮ್ಗೆ ವಿ ನೀಡ್ ದ ಅಕ್ಯುರೇಟ್ ಆನ್ಸರ್. ಎಲ್ ಪಿ ಎಫ್ ಅಂದ್ರೆ ಆಕ್ಚುಲಿ ಇಲ್ಲಿ ಏರಿಯಾ ಏನಾಗಿರುತ್ತೆ? ಕಡಿಮೆ ಬಂದಿರುತ್ತೆ ಅಲ್ವಾ? ಸೊ ಗ್ರಾಫಿಕಲಿ ಸ್ಪೀಕಿಂಗ್ ಏರಿಯಾ ಕಡಿಮೆ ಬಂದಿರುತ್ತೆ. ನಮ್ಗೆ ಅದನ್ನ ಮ್ಯಾಚ್ ಮಾಡ್ಬೇಕಂದ್ರೆ ನಾವು ಸುಪ್ರೀಮಮ್ ತಗೋಬೇಕಾ ಇನ್ಫಿಮಮ್ ತಗೋಬೇಕಾ? ಸುಪ್ರೀಮಮ್ ಮೇಲ್ಗಡೆ ಇರೋದು ತಗೋಬೇಕು. ಅಂದ್ರೆ ಮೇಲ್ಕ್ ಹೋಗ್ಬೇಕು ಗ್ರಾಫ್. ಓಕೆನಾ? ಅಂದ್ರೆ ನಮ್ಮ ಇದು ಕವರ್ ಆಗ್ಬೇಕು. ಅದಕ್ಕೋಸ್ಕರ ಒಂದು ಸುಪ್ರೀಮಮ್ ತಗೊಂಡೆ. ಸುಪ್ರೀಮಮ್ ಆಫ್ ಆಲ್ ಎಲ್ ಪಿ ಎಫ್. ಓಕೆನಾ? ಸೊ ಎಲ್ಲಾ ಪಾರ್ಟಿಷನ್ಸ್ಗೂ, ಪ್ರತಿಯೊಂದು ಪಾರ್ಟಿಷನ್ಸ್ಗೂ ಎಲ್ ಪಿ ಎಫ್ ಕಂಡಿಡಿದು ಆ ಎಲ್ಲಾ ಆನ್ಸರ್ಸ್ಗೂ ಸುಪ್ರೀಮಮ್ ತಗೊಂಡಾಗ ಏನ್ ಸಿಗುತ್ತೆ ಅದನ್ನೇ ನಾವು ಲೋವರ್ ರೀಮನ್ ಇಂಟಿಗ್ರಲ್ ಅಂತ ಕರೆಯೋದು. ಅದನ್ನ ಈ ತರ ಡಿನೋಟ್ ಮಾಡ್ತೀವಿ. ಸೊ ಎ ಟು ಬಿ ಇಂಟಿಗ್ರಲ್ ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅಂತೀವಿ. ಇಲ್ಲೊಂದು ನೊಟೇಶನ್ ಹಿಂಗ್ ಕೆಳಗಡೆ ಹಿಂಗೊಂದು ಲೈನ್ ಹಾಕ್ತೀವಿ ಅಷ್ಟೇ. ಅಂದ್ರೆ ದಟ್ ಇಟ್ ಇಸ್ ನಾಟ್ ಮೈನಸ್,
ಲೋವರ್ ಅಂತ ರೆಪ್ರೆಸೆಂಟ್ ಮಾಡಕ್ ಒಂದು ಲೈನ್ ಹಾಕ್ತಿವಿ ಅಷ್ಟೇ. ಇಲ್ಲಿ ಅಪ್ಪರ್ ಅಂತ ಸೇಮ್ ಅದೇ ತರ ಅಪ್ಪರ್ ರೀಮನ್ ಇಂಟಿಗ್ರಲ್ಗೆ ಏನ್ ಮಾಡ್ತೀವಿ ಅಂತ ಅಂದ್ರೆ ಅಪ್ಪರ್ ರೀಮನ್ ಸಮ್ಸ್ ಏನಿದೆ ಎಲ್ಲ ಅಂದ್ರೆ ಫಾರ್ ಆಲ್ ದ ಪಾರ್ಟಿಷನ್ಸ್ ಯು ಫೈಂಡ್ ದ ಅಪ್ಪರ್ ರೀಮನ್ ಸಮ್. ಅದಕ್ಕೆಲ್ಲಕ್ಕೂ ಏನ್ ತಗೊಳ್ಳಿ ನೀವು ಇನ್ಫಿಮಮ್ ತಗೊಳ್ಳಿ. ಇನ್ಫಿಮಮ್. ಇನ್ಫಿಮಮ್ ಅಂತ ಅಂದ್ರೆ ನೀವು ಕಡಿಮೆ ತಗೋಬೇಕು, ಓಕೆನಾ. ಯಾಕಂದ್ರೆ ಅಪ್ಪರ್ ನೀವು ಯು ಪಿ ಎಫ್ ಅಲ್ಲಿ ಏರಿಯಾ ಜಾಸ್ತಿ ಆಗೋಗಿರುತ್ತೆ, ಅದನ್ನ ಇದನ್ನ ಮ್ಯಾಚ್ ಮಾಡೋದಕ್ಕೆ ಕಡಿಮೆ ತಗೋಬೇಕು, ಇನ್ಫಿಮಮ್ ತಗೋಬೇಕು. ಸೊ ಅದನ್ನ ಹಿಂಗ್ ಡಿನೋಟ್ ಮಾಡ್ತೀವಿ, ಎ ಟು ಬಿ ಅಂದ್ರೆ ಇಲ್ಲಿ ಮೇಲ್ಗಡೆ ಬ್ಯಾರ್ ಹಾಕ್ತೀವಿ, ಮೇಲ್ಗಡೆ ಹಾಕಿದ್ರೆ ಅಪ್ಪರ್ ಅಂತ, ಕೆಳಗಡೆ ಈ ತರ ಲೈನ್ ಹಾಕಿದ್ರೆ ಲೋವರ್ ಅಂತ, ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಇದು ಅಪ್ಪರ್ ರೀಮನ್ ಮತ್ತೆ ಲೋವರ್ ರೀಮನ್. ಪ್ರಾಬ್ಲಮ್ಸ್ ಮಾಡಿದ್ರೆ ನಿಮಗೆ ಕ್ಲಿಯರಿಟಿ ಗೊತ್ತಾಗುತ್ತೆ. ರೀಮನ್ ಇಂಟಿಗ್ರಲ್ ಅಥವಾ ರೀಮನ್ ಇಂಟಿಗ್ರಬಲ್ ಅಂತ ಕರಿತೀವಿ. ರೀಮನ್ ಇಂಟಿಗ್ರಬಲ್ ಅಂತ ಅನ್ಬೇಕಾದ್ರೆ ಹೆಂಗ್ ಅಂತೀವಿ ಅಂದ್ರೆ ಫಂಕ್ಷನ್ ಎಫ್ ಇಸ್ ಸೆಟ್ ಟು ಬಿ ರೀಮನ್ ಇಂಟಿಗ್ರಬಲ್ ಆರ್ ಸಿಂಪ್ಲಿ ಆರ್ ಇಂಟಿಗ್ರಬಲ್ ಅಂತ ಕರಿತೇವೆ ಆನ್ ಎ ಬಿ. ಯಾವಾಗ ಅಂತ ಇಫ್ ಇಟ್ಸ್ ಲೋವರ್ ಅಂಡ್ ಅಪ್ಪರ್ ರೀಮನ್ ಇಂಟಿಗ್ರಲ್ಸ್ ಆರ್ ಈಕ್ವಲ್. ಲೋವರ್ ಮತ್ತೆ ಅಪ್ಪರ್ ರೀಮನ್ ಇಂಟಿಗ್ರಲ್ಸ್ ಎರಡು ಈಕ್ವಲ್ ಬಂದ್ರೆ ಅವಾಗ ನಾವು ಅದನ್ನ ರೀಮನ್ ಇಂಟಿಗ್ರಬಲ್ ಅಂತ ಕರಿತೀವಿ, ಓಕೆನಾ. ಅಂದ್ರೆ ಅದಕ್ಕೆ ಆನ್ಸರ್ ಏನು ಅಂತಂದ್ರೆ ದ ಕಾಮನ್ ವ್ಯಾಲ್ಯೂ, ಇವೆರಡಕ್ಕೂ ವ್ಯಾಲ್ಯೂ ಏನ್ ಬಂದಿರುತ್ತೆ ಆ ಕಾಮನ್ ವ್ಯಾಲ್ಯೂನೇ ನಾವು ರೀಮನ್ ಇಂಟಿಗ್ರಲ್ ಅಂತ ಕರಿತೀವಿ. ಅಂಡ್ ಇಟ್ ಇಸ್ ಡಿನೋಟೆಡ್ ಬೈ ಜಸ್ಟ್ ಎ ಟು ಬಿ ಎಫ್ ಆಫ್ ಎಕ್ಸ್ ಅಂತ ಕರಿತೀವಿ, ಓಕೆನಾ. ಇದು ಲೋವರ್ ಅಂತ, ಇದು ಕೆಳಗಡೆ ಲೈನ್ ಹಾಕಿದ್ರೆ ಲೋವರ್, ಇದು ಅಪ್ಪರ್. ಅವೆರಡು ವ್ಯಾಲ್ಯೂ ಕೋಇನ್ಸೈಡ್ ಆಯ್ತು ಅಂತಂದ್ರೆ ಸಿಂಪ್ಲಿ ಇಟ್ ಈಸ್ ಇಂಟಿಗ್ರಬಲ್, ಅದ್ರ ರೀಮನ್ ಇಂಟಿಗ್ರಬಲ್ ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅಂತ ಕರಿತೀವಿ. ಇಷ್ಟೇ, ಕ್ಲಿಯರ್ ಆಯ್ತಲ್ವಾ. ಈಗ ನೋಡ್ತಾ ಹೋಗೋಣ. ಮತ್ತೆ ಇಲ್ಲೊಂದು ನೋಟ್ ಇದೆ, ಏನ್ ನೋಟಪ್ಪ ಅಂತ ಅಂದ್ರೆ ರೀಮನ್ ಇಂಟಿಗ್ರಲ್ ಈಸ್ ಬೇಸ್ಡ್ ಆನ್ ದ ನೋಷನ್ ಆಫ್ ಬೌಂಡ್ಸ್ ಅಂಡ್ ಈಸ್ ಸಬ್ಜೆಕ್ಟ್ ಟು ಟೂ ಕಂಡೀಷನ್ಸ್. ಅಂದ್ರೆ ರೀಮನ್ ಇಂಟಿಗ್ರಲ್ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ ಈ ಎರಡು ಕಂಡೀಷನ್ ಒಬ್ಬೇ ಆಗಿರ್ಲೇಬೇಕದು. ಅಂದ್ರೆ ಎಫ್ ಈಸ್ ಬೌಂಡೆಡ್ ಆನ್ ದ ಇಂಟರ್ವಲ್, ಓಕೆನಾ, ಮತ್ತೆ ಅದು ಕ್ಲೋಸ್ಡ್ ಇರಬೇಕು ಅಂತ. ಕ್ಲೋಸ್ಡ್ ಇಂಟರ್ವಲ್ ಅಲ್ಲಿ ಫಂಕ್ಷನ್ ಬೌಂಡೆಡ್ ಇದ್ದಾಗ ಮಾತ್ರ ನಾವು ರಿಮನ್ ಇಂಟಿಗ್ರಲ್ ಅಂತ ಮಾತಾಡ್ತೀವಿ, ಇಲ್ಲ ಅಂದ್ರೆ ಅದು ರಿಮನ್ ಇಂಟಿಗ್ರೇಷನ್ ಬರೋದೇ ಇಲ್ಲ ಅಲ್ಲಿ, ಓಕೆನಾ. The family of all bounded functions which are Riemann integrable. bounded functions ಬಗ್ಗೆ bounded functions ನೇ Riemann integrable ಅಲ್ಲಿ ಮಾತಾಡೋದು. which are Riemann integrable on the closed interval a comma b is denoted by this. ಈ ಫ್ಯಾಮಿಲಿನ r of a b ಅಂತ ಅಂದ್ರೆ ಏನ್ ರೆಪ್ರೆಸೆಂಟ್ ಮಾಡುತ್ತೆ? this r of a b is what? It is a family of all Riemann integrable functions over the interval a b ಅಂತ. ಅಂದ್ರೆ ಸೊ ಈಗ ಸಪೋಸ್ ನಾವ್ ಹಿಂಗ್ ಬರ್ತೀವಿ, ಆರ್ ಆಫ್ 0 1 ಅಂತ ಬರೆದ್ರೆ ಇದು ಏನ್ ರೆಪ್ರೆಸೆಂಟ್ ಮಾಡುತ್ತೆ? ದಿಸ್ ಇಸ್ ವಾಟ್ ದಿಸ್ ರೆಪ್ರೆಸೆಂಟ್ಸ್ ಫ್ಯಾಮಿಲಿ ಆಫ್ ಆಲ್ ಇಂಟಿಗ್ರಬಲ್ ಫಂಕ್ಷನ್ಸ್ ಓವರ್ ದ ಇಂಟರ್ವಲ್ 0 to 1 ಅಂತ ಹೇಳ್ತೀವಿ. ಕ್ಲಿಯರ್ ಅಲ್ವಾ? ಸೊ ಇಫ್ ಆರ್ ಇಸ್ ಇಂಟಿಗ್ರಬಲ್ ಆನ್ ಎ ಬಿ ವಿ ರೈಟ್, ಅಂದ್ರೆ ಅದನ್ನ ಸಪೋಸ್ ಇಫ್ ಎಫ್ ಇಸ್ ಇಂಟಿಗ್ರಬಲ್, ನಾನು ಆರ್ ಇಂಟಿಗ್ರಬಲ್ ಅಂದ್ರೂ ಒಂದೇ, ಜಸ್ಟ್ ಇಂಟಿಗ್ರಬಲ್ ಅಂದ್ರೂ ಒಂದೇ, ಓಕೆನಾ. ಇಫ್ ಎಫ್ ಇಸ್ ಇಂಟಿಗ್ರಬಲ್ ಆನ್ ಎ ಬಿ ದೆನ್ ವಿ ರೈಟ್ ಎಫ್ ಬಿಲಾಂಗ್ಸ್ ಟು ಆರ್ ಆಫ್ ಎ ಬಿ ಅಂತ ಕರಿತೀವಿ. ಸೊ ಇಫ್ ಎಫ್ ಈಸ್ ಆರ್ ಇಂಟಿಗ್ರಬಲ್ ಆನ್ ಎ ಬಿ ದೆನ್ ಎಫ್ ಈಸ್ ವಾಟ್? ಬೌಂಡೆಡ್ ಅಂತ ಕರಿತೀವಿ, ಅಲ್ವಾ. ಯಾಕಂದ್ರೆ ನಾವು ಇಂಟಿಗ್ರಬಲ್ ಅಂತ ರೀಮನ್ ಅಂತ ಮಾತಾಡೋದು ಯಾವಾಗ ಅಂತ ಹೇಳಿದೀನಿ? ಆ ಫಂಕ್ಷನ್ ಎಂತ ಇದ್ದಾಗ? ಬೌಂಡೆಡ್ ಇದ್ದಾಗ ಅಲ್ವಾ. ಅಂದ್ರೆ ಬೌಂಡೆಡ್ ಇದ್ದಾಗಲೇ ನಾವು ರೀಮನ್ ಇಂಟಿಗ್ರಲ್ ಅಂತ ಮಾತಾಡ್ತೀವಿ ಅಂದ್ಮೇಲೆ ಆರ್ ಇಂಟಿಗ್ರಬಲ್ ಅಂತ ಹೇಳ್ತಿದೀನಿ ಅಂತಂದ್ರೆ ಫಂಕ್ಷನ್ ಇಸ್ ಬೌಂಡೆಡ್ ಅಂತ. ಇದನ್ನ ಸ್ಟೇಟ್ಮೆಂಟ್ ಕೇಳ್ತಾನೆ. ಸೊ ಎಫ್ ಇಸ್ ರೀಮನ್ ಇಂಟಿಗ್ರಬಲ್ ದೆನ್ ಎಫ್ ಇಸ್ ಬೌಂಡೆಡ್, ಟ್ರೂನಾ ಫಾಲ್ಸ್ ಅಂತ ಕೇಳ್ತಾರೆ. ಆಬ್ವಿಯಸ್ಲಿ ಕರೆಕ್ಟ್. ಈಗ ರೀಮನ್ ಇಂಟಿಗ್ರಲ್ ನ ಚೆಕ್ ಮಾಡೋದು ಹೆಂಗೆ? ಈಗ ಒಂದು ಫಂಕ್ಷನ್ ಕೊಡ್ತಾನೆ, ಒಂದು ಇಂಟರ್ವಲ್ ಕೊಡ್ತಾನೆ ನಿಮ್ಗೆ. ಈಗ ಅದು ಆ ಫಂಕ್ಷನ್ ಆ ಇಂಟರ್ವಲ್ ಅಲ್ಲಿ ರಿಮನ್ ಇಂಟಿಗ್ರಬಲ್ ಆಗುತ್ತಾ ಆಗಲ್ವಾ, ಇಂಟಿಗ್ರೇಟ್ ಆಗುತ್ತಾ ಆಗಲ್ವಾ ಅಂತ ಚೆಕ್ ಮಾಡೋದು ಹೆಂಗೆ ಅಂತಂದ್ರೆ ಒಂದು ಪ್ರೊಸೀಜರ್ ಇದೆ. ಈ ಸ್ಟೆಪ್ಸ್ ಗಳನ್ನ ನೀವು ಫಾಲೋ ಮಾಡಬೇಕು. ಲೆಟ್ ಎಫ್ ಬಿ ಎ ಬೌಂಡೆಡ್ ಫಂಕ್ಷನ್ ನಾನು ಟು ಇವ್ಯಾಲ್ಯೂಯೇಟ್ ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಇವ್ಯಾಲ್ಯೂಯೇಟ್ ಮಾಡ್ಬೇಕಂದ್ರೆ ಈ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಬೇಕು. ಫಸ್ಟ್ ಏನ್ ತಗೋಬೇಕು? ಒಂದು ಪಾರ್ಟಿಷನ್ ತಗೋಬೇಕು. ಟೇಕ್ ಎ ಪಾರ್ಟಿಷನ್ ಪಿ ಆಫ್ ಎ ಬಿ ಡಿವೈಡಿಂಗ್ ಇಂಟು ಎನ್ ಈಕ್ವಲ್ ಇಂಟರ್ವಲ್ಸ್. ಈಕ್ವಲ್ ಸಬ್ ಇಂಟರ್ವಲ್ಸ್ ತಗೋಬೇಕು ಅಂತ ರೂಲ್ಸ್ ಇಲ್ಲ. ಬಟ್ ನಮ್ಗೆ ಈಗ ಸಮ್ ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಿಮ್ಗೆ ನಾವು ಯೂಶಲಿ ಏನ್ ಮಾಡ್ತೀವಿ ಅಂದ್ರೆ ಅರ್ಥಮೆಟಿಕ್ ಸಮ್, ಜೆಮೆಟ್ರಿಕ್ ಸಮ್ ಆ ತರ ಸಮ್ ತಗೊಳೋದ್ರಿಂದ ನಿಮ್ಗೆ ಆ ಫಾರ್ಮೆಟ್ ಅಲ್ಲಿ ಬರೋಕ್ಕೋಸ್ಕರ ಈಕ್ವಲ್ ತಗೊಂತಾನೆ. ಬೆಟರ್ ಟು ಟೇಕ್ ಈಕ್ವಲ್. ಎನ್ ಈಕ್ವಲ್ ಇಂಟರ್ವಲ್ಸ್ ಆಗಿ ಡಿವೈಡ್ ಮಾಡ್ಕೊಳ್ಳಿ ಒಂದು. ಅದಾದ್ಮೇಲೆ ಐತ್ ಸಬ್ ಇಂಟರ್ವಲ್ ನ ಸಮಟೈಮ್ಸ್ ಐತ್ ಅಂತೀವಿ, ಸಮಟೈಮ್ಸ್ ಆರ್ ಅಂತೀವಿ, ಎಲ್ಲ ಒಂದೇನೆ.
ಸೊ ಒಂದು ಐತ್ ಇಂಟರ್ವಲ್ ನ ಕನ್ಸಿಡರ್ ಮಾಡ್ಕೊಳ್ಳಿ. ಅಂದ್ರೆ ಐತ್ ಇಂಟರ್ವಲ್ ಹೆಂಗಿರುತ್ತೆ, xi ಮೈನಸ್ 1 xi ತರ ಇರುತ್ತೆ. ಆ ಐತ್ ಇಂಟರ್ವಲ್ಗೆ MI ಕಂಡಿಡಿರಿ. ಅಂದ್ರೆ MI ಅಂದ್ರೆ ಏನು, ಸುಪ್ರೀಮ್ ಆಫ್ ಎಫ್ ಆನ್ ದಿಸ್ ಇಂಟರ್ವಲ್. ಓಕೆನಾ, ಈ ಐತ್ ಇಂಟರ್ವಲ್ ನಲ್ಲಿ ಫಂಕ್ಷನ್ ಸುಪ್ರೀಮ್ ಏನಿರುತ್ತೆ ಅಂತ ಚೆಕ್ ಮಾಡಬೇಕು. MI ಅಂತ ಅಂದ್ರೆ ಏನು, ಆ ಐತ್ ಇಂಟರ್ವಲ್ ನಲ್ಲಿ ಆ ಫಂಕ್ಷನ್ ಇನ್ಫಿಮ್ ಏನು ಅಂತ ಚೆಕ್ ಮಾಡಬೇಕು. MI ಗೊತ್ತಾಯ್ತು, ಸ್ಮಾಲ್ MI ಗೊತ್ತಾಯ್ತು, ಕ್ಯಾಪಿಟಲ್ MI ಸ್ಮಾಲ್ MI ಅಂದ್ರೆ ಗೊತ್ತಾಯ್ತು. ಈಗ ಅದಾದ್ಮೇಲೆ ನಾವೇನ್ ಮಾಡ್ಬೇಕು, UPF ಕಂಡಿಡಿರಿ. UFP ಅಥವಾ UPF. ಸೊ ಅದೇನಾಗುತ್ತೆ, ಫಾರ್ಮುಲಾ ಮಾಮೂಲಿ ಗೊತ್ತಿದೆ, MI ಇಂಟು ಡೆಲ್ಟಾ ಐ. ಓಕೆ, ಸೊ ಅದೇ ತರ ಇಲ್ಲಿ ಸ್ಮಾಲ್ MI ಇಂಟು ಡೆಲ್ಟಾ ಐ LPF ಗೆ. ಸೊ ಡೆಲ್ಟಾ ಐ ಡೆಫಿನೇಷನ್ xi ಮೈನಸ್ 1. ಸೊ LPF UPF ಕಂಡುಹಿಡಿತೀರಾ. ಓಕೆನಾ, ಸೊ ಅದಾದ್ಮೇಲೆ ಏನ್ ಮಾಡಿ ಅಂತಂದ್ರೆ ಅಪ್ಪರ್ ಮತ್ತೆ ಲೋವರ್ ರಿಮನ್ ಕ್ಯಾಲ್ಕುಲೇಟ್ ಮಾಡಿ, ರಿಮನ್ ಇಂಟಿಗ್ರಲ್ಸ್ ನ. ಲೋವರ್ ಇಂಟಿಗ್ರಲ್ ಅಂದ್ರೆ ಏನು, a ಟು b ಮೈನಸ್ b ಡ್ಯಾಶ್ b ಬಾರ್ f of x dx is equal to ಲಿಮಿಟ್ n tends to infinity UPF ಮಾಡಿ. ಅಂದ್ರೆ ಯು ಹ್ಯಾವ್ ಟು ಟೇಕ್ ದ ಸುಪ್ರೀಮ್ ಆರ್ ನೋಡಿ, ಯಾವುದೇ ಒಂದು ಫಂಕ್ಷನ್ಗೆ ಇದಕ್ಕೆ ಸುಪ್ರೀಮ್ ಇನ್ಫಿಮ್ ಹೆಂಗ್ ತಗೊಂಡಿದ್ದೀವಿ, as n tends to infinity ತಾನೇ ಹಾಕೋದು, as n tends to infinity ಹಾಕಿ ಅಷ್ಟೇ. ಸೊ ಇಲ್ಲಿ ಏನ್ ಲೋವರ್ ಅಂತ ಅಂದ್ರೆ LPF ಎಲ್ಲಿದೆ, LPF ಏನ್ ಬಂದಿರುತ್ತೆ, ಈ LPF ಅಲ್ಲಿ ನಿಮ್ಗೆ n ಸಬ್ ಇಂಟರ್ವಲ್ಸ್ ಡಿವೈಡ್ ಮಾಡಿದಾಗ ಇದು ಇನ್ ಟರ್ಮ್ಸ್ ಆಫ್ n ಅಲ್ಲಿ ಬಂದಿರುತ್ತೆ. ಓಕೆನಾ, ಅದಕ್ಕೆ ನೀವು n ಟೆನ್ಸ್ ಟು ಇನ್ಫಿನಿಟಿ ಹಾಕಿದಾಗ ನಿಮ್ಗೆ ಏನೋ ಒಂದು ಆನ್ಸರ್ ಬರುತ್ತೆ. ಅದೇ ತರ ಇದು ಅಪ್ಪರ್ ಅಲ್ವಾ, ಇದು ಸಾರಿ ಅಪ್ಪರ್ ಅಲ್ವಾ, ಇದು ಅಪ್ಪರ್ ಅಂತ ಅಂದ್ರೆ UPF ತಗೋಬೇಕು. ಲೋವರ್ ಅಂತ ಅಂದ್ರೆ ಇಲ್ಲಿ LPF ತಗೋಬೇಕು. n ಟೆನ್ಸ್ ಟು ಇನ್ಫಿನಿಟಿ ಎರಡಕ್ಕೂ ಹಾಕಿದಾಗ ಅವೆರಡು ಈಕ್ವಲ್ ಬಂದ್ರೆ ನಾವೇನಂತ ಹೇಳ್ತೀವಿ, ರಿಮನ್ ಇಂಟಿಗ್ರಲ್ ಅಂತ ಹೇಳ್ತೀವಿ. ಈಕ್ವಲ್ ಇಲ್ಲ ಅಂತ ಅಂದ್ರೆ ನಾಟ್ ರಿಮನ್ ಇಂಟಿಗ್ರಲ್ ಅಂತ ಹೇಳ್ತೀವಿ. ಒಂದೆರಡು ಕ್ವಶನ್ ಮಾಡೋಣ, ನಿಮ್ಗೆ ಕ್ಲಾರಿಟಿ ಗೊತ್ತಾಗುತ್ತೆ. ಇದನ್ನ ಮಾಡಿ. If a function is defined on 0, 1 by f of x equal to x for all x belongs to 0, 1, f belongs ನೋಡಿ, f belongs to ಏನಂತ ಕೊಟ್ಟಿದ್ದಾನೆ ಅವನು, ಅಂದ್ರೆ f is Riemann integrable on this interval ಅಂತ. ಅಂಡ್ ಆಲ್ಸೋ ಆನ್ಸರ್ ಇದು ಬರುತ್ತೆ ಅಂತ ಪ್ರೂವ್ ಮಾಡಿ ಅಂತ ಹೇಳ್ತಾನೆ. ನೋಡಿ, ಒಂದೇ ಪ್ರಾಬ್ಲಮ್ ನಾನು ಮಾಡೋದು, ಸೊ ಅದು ಎಲ್ಲಾ ಪ್ರಾಬ್ಲಮ್ಸ್ಗೂ ಇದೇ ಪ್ರೊಸೀಜರ್ ಫಾಲೋ ಮಾಡಬೇಕು. ನೋಡಿ, ಫಸ್ಟ್ ಒಂದು ಪಾರ್ಟಿಷನ್ ತಗೋಬೇಕು ಯಾವತ್ತೇ ಆಗಲಿ. ಓಕೆನಾ, ಪಾರ್ಟಿಷನ್ ಹೆಂಗೆ ತಗೋಬೇಕು ಅಂತ ಅಂದ್ರೆ, ಸೊ P is equal to ಫಸ್ಟ್ ಫಸ್ಟ್ ಇಂಟರ್ವಲ್ ಇರೋ ಫಸ್ಟ್ ನಂಬರೇ ತಗೋಬೇಕು. ಏನ್ ತಗೋಬೇಕು, 0 ತಗೋಬೇಕು. ನೆಕ್ಸ್ಟ್ ಯಾವತ್ತೇ ಆಗಲಿ ಇದನ್ನ n ಸಬ್ ಇಂಟರ್ವಲ್ಸ್ ಆಗಿ ಡಿವೈಡ್ ಮಾಡಬೇಕು. ಓಕೆನಾ, n ಸಬ್ ಇಂಟರ್ವಲ್ಸ್ ಆಗಿ ಡಿವೈಡ್ ಮಾಡೋದು ಹೆಂಗೆ, ಸೊ ಅಂದ್ರೆ ಇದು ಎರಡು ಆಡ್ ಮಾಡಿ ಡಿವೈಡ್ ಬೈ n ಮಾಡಿ, ಸಾರಿ ಮೈನಸ್ ಮಾಡಿ. 1 ಮೈನಸ್ 0 ಬೈ n ಏನಾಗುತ್ತೆ, 1 ಬೈ n ಆಗುತ್ತೆ. ಅಂದ್ರೆ 1 ಬೈ n ಡಿವೈಡ್ ಮಾಡ್ತೀರಾ 2 ಬೈ n 3 ಬೈ n ಅಂಡ್ ಸೊ ಆನ್. ಸಮ್ ಆರ್ತ್ ಅಲ್ಲಿ ಏನಾಗುತ್ತೆ, r ಮೈನಸ್ 1 ಅಪಾನ್ n r ಬೈ n ಅಂಡ್ ಸೊ ಆನ್. ಫೈನಲ್ ಆಗಿ ನಿಮ್ಗೆ ಏನ್ ಬರುತ್ತೆ, n ಬೈ n ಇರುತ್ತೆ. ಅಂದ್ರೆ n ಬೈ n ಬಂದ್ಬಿಟ್ಟು ಏನಾಗುತ್ತೆ, ನಮ್ದು 1 ಆಗಿರುತ್ತೆ. ಅಂದ್ರೆ ಫಸ್ಟ್ ನಂಬರ್ ಫಸ್ಟ್ ಇಂಟರ್ವಲ್ 0, ಇದು 1. ಈ ತರ ನೀವು ಪಾರ್ಟಿಷನ್ ಕನ್ಸಿಡರ್ ಮಾಡ್ಕೋಬೇಕು. ಓಕೆ, ಈ ತರ ಪಾರ್ಟಿಷನ್ ಕನ್ಸಿಡರ್ ಮಾಡ್ಕೊಂಡ್ವಿ ಅಲ್ವಾ. ಈಗ ನಾವು ಏನ್ ಮಾಡೋಣ, ಒಂದು ಆರ್ತ್ ಇಂಟರ್ವಲ್ ತಗೋಬೇಕು ಅಲ್ವಾ, ಆರ್ತ್ ಅಥವಾ ಐತ್. ನಾನು ಆರ್ತ್ ಅಂತ ತಗೊಂತೀನಿ. IR ಏನಾಗುತ್ತೆ ಹೇಳಿ, ಆರ್ತ್ ಇಂಟರ್ವಲ್ ಏನಾಗುತ್ತೆ ಇಲ್ಲಿ ನೋಡಿ, ಇದು ಫಸ್ಟ್ ಇಂಟರ್ವಲ್, ಸೆಕೆಂಡ್ ಇಂಟರ್ವಲ್, ಥರ್ಡ್ ಇಂಟರ್ವಲ್. ಅಂದ್ರೆ ಇವೆರಡನ್ನು ಸೇರ್ಸಿದ್ರೆ ಸಿಗೋದಂತದೇನು, ಆರ್ತ್ ಇಂಟರ್ವಲ್. ಅಂದ್ರೆ r ಮೈನಸ್ 1 ಡಿವೈಡ್ ಬೈ n r ಬೈ n ಅಲ್ವಾ. ಈಗ ನಿಮ್ಗೆ ಒಂದು ಗೊತ್ತಿರ್ಬೇಕು, ಈಗ ಆರ್ತ್ ಇಂಟರ್ವಲ್ ಕಂಡಿಡ್ದಾದ ತಕ್ಷಣ ನಾವೇನ್ ಮಾಡ್ಬೇಕಂತ ಹೇಳಿದೀನಿ, ಕ್ಯಾಪಿಟಲ್ MR ಸ್ಮಾಲ್ MR ತಗೋಬೇಕು. ಸುಪ್ರೀಮ್ ಮತ್ತೆ ಇನ್ಫಿಮ್ ಆಫ್ ದಿ ಫಂಕ್ಷನ್ ಇನ್ ದ ಆರ್ತ್ ಇಂಟರ್ವಲ್ ಅಲ್ವಾ. ಕ್ಯಾಪಿಟಲ್ MR ಫಸ್ಟ್ ಆಫ್ ಆಲ್ ನಿಮ್ಗೆ ಕೊಟ್ಟಿರೋ ಫಂಕ್ಷನ್ ನೋಡಿ ಏನಿದೆ ಹೇಳಿ, ಇಟ್ ಇಸ್ ಅನ್ ಐಡೆಂಟಿಟಿ. ಅಂದ್ರೆ ಸೊ ದಿಸ್ ಇಸ್ ಅನ್ ಇನ್ಕ್ರೀಸಿಂಗ್ ಫಂಕ್ಷನ್ ಯಾವತ್ತು ಅಲ್ವಾ. ಈಗ 0 to 1 ಕೊಟ್ಟಿದ್ದಾನಲ್ವಾ ಇಂಟರ್ವಲ್ ನ, ಅವ್ನು ಏನ್ ಮಾಡ್ತಾನೆ, ಈ ಪೋರ್ಷನ್ ನ ಡಿಲೀಟ್ ಇದನ್ ಮಾಡ್ತಾ ಇರ್ತಾನೆ ಅಷ್ಟೇ. ನೋಡಿ, ಅಪ್ಪರ್ ರಿಮನ್ ಸಮ್ ಅಂದ್ರೆ ಏನ್ ಹೇಳ್ತಾನೆ ಗೊತ್ತಾ, ಈ ತರ ನಿಮ್ಗೆ ಇಲ್ಲಿ ಎಕ್ಸ್ಟ್ರಾ ಬರ್ತಾ ಇರುತ್ತೆ ನಿಮ್ಗೆ ರೆಕ್ಟಾಂಗಲ್ಸ್ ಅಲ್ಲಿ, ಅರ್ಥ ಆಗ್ತಿದ್ಯಾ, ಈ ರೀಜನ್ ನಿಮ್ಗೆ ಎಕ್ಸ್ಟ್ರಾ ಬರ್ತಾ ಇರುತ್ತೆ, ಅದೇ ಅಪ್ಪರ್ ರಿಮನ್ ಸಮ್ ಅಂತ ನಿಮ್ಗೆ ಅರ್ಥ ಮಾಡ್ಕೋದ್ರೆ. ಬಟ್ ಇಲ್ಲಿ ನಾವೇನ್ ಮಾಡೋಣ ಈಗ ಅಂತಂದ್ರೆ, ಆರ್ತ್ MR ಏನಾಗುತ್ತೆ, ಸಿನ್ಸ್ ಇಟ್ ಇಸ್ ಅನ್ ಇನ್ಕ್ರೀಸಿಂಗ್ ಫಂಕ್ಷನ್ ಅಂತ ಅಂದ್ರೆ ಯಾವತ್ತೂ ಕೂಡ ಏನಾಗಿರುತ್ತೆ, ಕ್ಯಾಪಿಟಲ್ MR ಬಂದ್ಬಿಟ್ಟು ಈ ವ್ಯಾಲ್ಯೂ ಇದರಲ್ಲಿ r ಮೈನಸ್ 1 ಬೈ n r ಬೈ n ಅಲ್ಲಿ ಯಾವ್ದು ದೊಡ್ಡ ವ್ಯಾಲ್ಯೂ, r ಬೈ n ಇಸ್ ಬಿಗ್ಗರ್. ಸೊ ಅಂದ್ರೆ ನಿಮ್ಗೆ ಸುಪ್ರೀಮ್ ಬೇಕಂತಂದ್ರೆ ಆ r ಬೈ n ನ ತಗೊಂಡೋಗಿ ಎಲ್ಲಿ ಹಾಕ್ಬೇಕು, ಫಂಕ್ಷನ್ ಹಾಕ್ಬೇಕು.
ಇಲ್ಲಿ ಎಕ್ಸ್ ಜಾಗದಲ್ಲಿ ಆರ್ ಬೈ ಎನ್ ಹಾಕಿದ್ರೆ ಏನಾಗುತ್ತೆ, ಆರ್ ಬೈ ಎನ್ ಆಗುತ್ತೆ. ಎಂ ಆರ್ ಏನಾಗುತ್ತೆ, ಆರ್ ಮೈನಸ್ ಒನ್ ಆರ್ ಮೈನಸ್ ಒನ್ ಬೈ ಎನ್ ಅಂತ. ಈಗ ಇದಾದ್ಮೇಲೆ ನೆಕ್ಸ್ಟ್ ಟೈಮ್ ಡೆಲ್ಟಾ ಆರ್ ಬೇಕಲ್ವಾ. ಡೆಲ್ಟಾ ಆರ್ ಏನಾಗುತ್ತೆ, ಡೆಲ್ಟಾ ಆರ್ ಇಸ್ ಈಕ್ವಲ್ ಟು ವಾಟ್, ಲೆಂತ್ ಆಫ್ ದಿ ಆರ್ತ್ ಇಂಟರ್ವಲ್, ಆರ್ತ್ ಸಬ್ ಇಂಟರ್ವಲ್ ಅಂದ್ರೆ ಬಿ ಮೈನಸ್ ಎ ತಾನೆ, ಅಂದ್ರೆ ಆರ್ ಬೈ ಎನ್ ಮೈನಸ್ ಆಫ್ ಆರ್ ಮೈನಸ್ ಒನ್ ಬೈ ಎನ್, ಬಿ ಮೈನಸ್ ಎ. ದಿಸ್ ಮೈನಸ್ ದಿಸ್ ಮಾಡಿದ್ರೆ ತಾನೆ ಲೆಂತ್ ಸಿಗುತ್ತೆ. ಇಲ್ಲ ಅಂತಂದ್ರೆ ನಮ್ಗೆ ಹಂಗೆ ಗೊತ್ತಾಗುತ್ತೆ ಲೆಂತ್ ಏನಿದೆ ಅಲ್ಲಿ. ಎನ್ ಈಕ್ವಲ್ ಇಂಟರ್ವಲ್ ತಗೊಂಡಿದೀವಿ ಅಂತಾರೆ, ಒನ್ ಬೈ ಎನ್ ಇಸ್ ದ ಲೆಂತ್, ಮೈನಸ್ ಆರ್ ಬೈ ಎನ್ ಪ್ಲಸ್ ಒನ್ ಅಪಾನ್ ಎನ್, ಇದು ಕ್ಯಾನ್ಸಲ್ ಆಗುತ್ತೆ. ಸೊ ನಿಮ್ಗೆ ಏನ್ ಸಿಗುತ್ತೆ, ಒನ್ ಬೈ ಎನ್ ಸಿಗುತ್ತೆ. ಈಗ ಅಂದ್ರೆ ನಮ್ಗೆ ಎಂ ಆರ್ ಗೊತ್ತಾಯ್ತು, ಸ್ಮಾಲ್ ಎಂ ಆರ್ ಗೊತ್ತಾಯ್ತು, ಡೆಲ್ಟಾ ಆರ್ ಗೊತ್ತಾಯ್ತು. ಈಗ ಫಸ್ಟ್ ಕಂಡುಬೇಕು, ಈಗ ಎಲ್ ಪಿ ಎಫ್ ಯು ಪಿ ಎಫ್ ಇಟ್ಕೋಬೇಕು. ಎಲ್ ಪಿ ಎಫ್ ಇಸ್ ವಾಟ್, ಸಮೇಶನ್ ಆರ್ ಇಸ್ ಈಕ್ವಲ್ ಟು 1 to n small mr into delta r, so which is equal to small mr is what, ಆರ್ ಮೈನಸ್ ಒನ್ ಬೈ r ಎನ್ is equal to 1 to n r minus 1 by n into 1 by n. Since the summation is for r not for n, so I can take that 1 by n square outside. So summation r is equal to 1 to n r minus 1 ಆಗುತ್ತೆ. Now run the summation. ರನ್ ಮಾಡಿದ್ರೆ ಏನಾಗುತ್ತೆ ನಿಮಗೆ, ಸೊ ಇಟ್ ಈಸ್ 1 upon n square ಇಂಟು r ಗೆ 1 ಹಾಕಿದ್ರೆ ಏನ್ ಬರುತ್ತೆ ನಿಮಗೆ, 0 ಸಿಗುತ್ತೆ. 0 plus 1 plus 2 plus and so on till n minus 1. r ಜಾಗದಲ್ಲಿ n ಹಾಕಿದ್ರೆ ಏನಾಗುತ್ತೆ, n minus 1 ಆಗುತ್ತೆ, ಗೊತ್ತಲ್ವಾ. ಸೊ ಈಗ ಇದನ್ನ ಏನಾಗುತ್ತೆ, 1 by n square ಇಂಟು ಇದು 1 plus 2 plus 3 sum of first n natural numbers n into n minus n into n plus 1 by 2 ಆಗುತ್ತಲ್ವಾ. ಆತರ. ಬಟ್ ಇಲ್ಲಿ n ಮೈನಸ್ ಒನ್ ಇರೋದ್ರಿಂದ n ಜಾಗದಲ್ಲಿ n ಮೈನಸ್ ಒನ್ ಹಾಕ್ಬೇಕು. n ಮೈನಸ್ ಒನ್ n ಇಂಟು n ಪ್ಲಸ್ ಒನ್ ಆಗುತ್ತಲ್ವಾ, ಅಂದ್ರೆ n ಅಂದ್ರೆ ಇಲ್ಲಿ n ಮೈನಸ್ ಒನ್ ಇಂಟು n ಆಗುತ್ತೆ, ಡಿವೈಡ್ ಬೈ 2 ಆಗುತ್ತೆ. ಅರ್ಥ ಆಯ್ತಾ ಇದು ಸಂಬಂಧ ತಗೊಂಡೆ ಅಂತ. ಇಲ್ಲಿ n ಅಂತ ಇದ್ದಿದ್ರೆ n ಇಂಟು n ಪ್ಲಸ್ ಒನ್ ಬೈ 2 ಅಂತ ಬರೀತಿದ್ರಿ. ಬಟ್ ಇಲ್ಲಿ n ಮೈನಸ್ ಒನ್ ಇರೋದ್ರಿಂದ n ಮೈನಸ್ ಒನ್ ಇಂಟು n ಬೈ 2 ಆಗುತ್ತೆ. ಅವಾಗ ಒಂದ್ n ಇಲ್ಲಿಂದ ಒಂದ್ n ಕ್ಯಾನ್ಸಲ್ ಆಗುತ್ತೆ. ಸೊ ನಿಮ್ಗೆ ಏನ್ ಸಿಗುತ್ತೆ, n minus 1 by 2 n ಹೌದು, n minus 1 by 2 ಆಗುತ್ತೆ. ಓಕೆನಾ, 2n ಸರ್. ಸರಿ 2n ಆಗುತ್ತೆ. ನಾನು ಇಲ್ಲೇ ಲಿಮಿಟ್ ಕಂಡುಹಿಡಿದ್ಬಿಟ್ಟು ಲೋವರ್ ಲಿಮಿಟ್, ಲೋವರ್ ರಿಮನ್ ಇಂಟಿಗ್ರಲ್, ಲೋವರ್ ರಿಮನ್ ಇಂಟಿಗ್ರಲ್ ಬೇಕು ಅಂತ ಅಂದ್ರೆ ನೀವು ಲಾಜಿಕಲಿ ಏನ್ ತಲೆ ಕೆಡಿಸ್ಕೊಳ್ಳೋಕೆ ಲಿಮಿಟ್ ಅಷ್ಟೇ. ಇದು ಯಾವ್ದಕ್ ಟೆಂಡ್ ಆಗುತ್ತೆ ನೋಡಿ, ಇದಕ್ಕೆ n ಟೆನ್ಸ್ ಇನ್ಫಿನಿಟಿ ಅಪ್ಲೈ ಮಾಡಿದ್ರೆ ಏನ್ ಬರುತ್ತೆ, 1 by 2 ಬರುತ್ತೆ. ಇದೇ ನಮ್ಮ ದಿಸ್ ವಿಲ್ ಬಿ ಈಕ್ವಲ್ ಟು ವಾಟ್, ಲೋವರ್ ರಿಮನ್ ಸಮ್. ಓಕೆನಾ, ಲೋವರ್ ರಿಮನ್ ಇಂಟಿಗ್ರಲ್ ಅದೇನು ತಗೋಬೇಕು, ಎ ಟು ಬಿ, ಎ ಅಂದ್ರೆ ಏನಿಲ್ಲ ಅಲ್ಲಿ 0 to 1 ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಓಕೆನಾ, ಅಂದ್ರೆ ಎಲ್ ಪಿ ಎಫ್ ಏನ್ ಬರುತ್ತೆ ಅದು ಇನ್ ಟರ್ಮ್ಸ್ ಆಫ್ ಎನ್ ಅಲ್ಲಿ ಬರುತ್ತೆ. ಎನ್ ಟೆನ್ಸ್ ಟು ಇನ್ಫಿನಿಟಿ ಹಾಕಿದಾಗ ನಿಮ್ಗೆ ಏನ್ ಸಿಗುತ್ತೆ, ಲೋವರ್ ರಿಮನ್ ಇಂಟಿಗ್ರಲ್ ಸಿಗುತ್ತೆ. ಇನ್ ದ ಸೇಮ್ ಲಾಜಿಕ್ ಅಪ್ಪರ್ ರಿಮನ್ ಮಾಡಿ, ಅಪ್ಪರ್ ಅಂದ್ರೆ ಆರ್ ಬೈ ಎನ್ ಅಲ್ವಾ, ಅಪ್ಪರ್ ರಿಮನ್ ಮಾಡಿ ಏನಾಗುತ್ತೆ, ಸೊ ಯು ಪಿ ಎಫ್ ಏನಾಗುತ್ತೆ ನೋಡಿ, ಸಮೇಶನ್ ಆರ್ ಇಸ್ ಈಕ್ವಲ್ ಟು 1 to n, ಸಮೇಶನ್ ಆರ್ ಇಸ್ ಈಕ್ವಲ್ ಟು 1 to n ಕ್ಯಾಪಿಟಲ್ ಎಂ ಆರ್ ಇಂಟು ಡೆಲ್ಟಾ ಆರ್ ಅಲ್ವಾ. ಸೊ ಕ್ಯಾಪಿಟಲ್ ಎಂ ಆರ್ ಏನಿತ್ತು, ಆರ್ ಬೈ ಎನ್ ಇತ್ತು, 1 by n ಇತ್ತು. ಸೊ 1 by n ಸ್ಕ್ವೇರ್ ಆಚೆ ತಗೊಂಡ್ವಿ, ಸಮೇಶನ್ 1 to n ಆರ್ ಆಯ್ತು. ಈಗ ಸಮೇಶನ್ 1 to n ಆರ್ ಅಂತಂದ್ರೆ ದಟ್ ಇಸ್ ನಥಿಂಗ್ ಬಟ್ ದ ಫಾರ್ಮುಲಾ, ಏನಾಗುತ್ತೆ n ಇಂಟು n ಪ್ಲಸ್ ಒನ್ by 2 ಆಗುತ್ತೆ, n ಕ್ಯಾನ್ಸಲ್ ಆಗುತ್ತೆ. ಸೊ ನಿಮ್ಗೆ ಏನ್ ಸಿಗುತ್ತೆ, n ಪ್ಲಸ್ 1 by 2n ಸಿಗುತ್ತೆ. ದಿಸ್ ಟೆನ್ಸ್ ಟು ವಾಟ್, ವಿಚ್ ನಂಬರ್, 1 by 2 1 by 2 ಆಗುತ್ತೆ. ಇದನ್ನೇ ನಾವೇನಂತ ಕರಿತೀವಿ, ಅಪ್ಪರ್ 0 to 1 ರೀಮನ್ upper f of ಇಂಟಿಗ್ರಲ್ x. ಅಂತ. ಅಪ್ಪರ್ ರೀಮನ್ ಇಂಟಿಗ್ರಲ್ ಇದೆ ನೋಡಿ. ಅಪ್ಪರು ಏನ್ ಬಂದಿತ್ತು, 1 by 2ನೇ ಬಂದಿದೆ, ಲೋವರು ಕೂಡ 1 by 2ನೇ ಬಂದಿದೆ. ಸೊ ಏನಂತ ಹೇಳ್ತೀವಿ, ಎಫ್ ಎಸ್ ಆರ್ ಇಂಟಿಗ್ರಬಲ್, ರೀಮನ್ ಇಂಟಿಗ್ರಬಲ್ ಅಂತ ಕರಿತೀವಿ. ಓಕೆನಾ, ಅಥವಾ ಎಫ್ ಬಿಲಾಂಗ್ಸ್ ಟು ಆರ್ ಆಫ್ 0 1, 0 ಇಂಟರ್ವಲ್ 0 1 ಇದ್ರೆ 0 1 ಅಂತ ತಗೋಬೇಕು. ಎಫ್ ಬಿಲಾಂಗ್ಸ್ ಟು ಆರ್ ಆಫ್ 0 1 ಅಂತ ಬರೀತೀವಿ. ಓಕೆ, ಸೊ ಇಷ್ಟು ಅದೇ ನೋಡಿ, 0 to 1 ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಆನ್ಸರ್ ಏನ್ ಬರ್ತಿದೆ, 1 by 2 ಬರ್ತಿದೆ. ಅಂದ್ರೆ ಇದ್ರ ಅರ್ಥ ಏನ್ ಗೊತ್ತಾ, 0 to 1 ಅಂಡರ್ ದಿಸ್ ಫಂಕ್ಷನ್ ಏರಿಯಾ ಬಂದ್ಬಿಟ್ಟು 1 by 2 ಸಿಗುತ್ತೆ. ಈ ಏರಿಯಾ ರಿಮನ್ ಇಂಟಿಗ್ರಬಲ್ ಅಂದ್ರೆ ಈಗ ನೀವು ಬೇಕಾದ್ರೆ ಚೆಕ್ ಮಾಡಿ. ಇಲ್ಲ ಅಂತಾರೆ ಯು ಟೇಕ್ ದಿಸ್ ಇಸ್ ಜಸ್ಟ್ ಲೈಕ್ ಟ್ರಯಾಂಗಲ್ ತರ ಇದೆ ತಾನೆ, ಇದು ಚೆಕ್ ಮಾಡೋಣ ನಾವು ಕರೆಕ್ಟ್ ಆಗಿ ಬಂದಿದೆ ಇಲ್ಲ ಅಂತ. ಟ್ರಯಾಂಗಲ್ ಇದೆ,
ಟ್ರಯಾಂಗಲ್ ಫಾರ್ಮುಲಾ, ಏರಿಯಾ ಫಾರ್ಮುಲಾ ಏನು? ಏರಿಯಾ ಆಫ್ ಟ್ರಯಾಂಗಲ್ ಏನು ಫಾರ್ಮುಲಾ? ಹಾಫ್ half ಇಂಟು into base into ಬೇಸ್ height. ಇಂಟು ಹೈಟ್. ಬೇಸ್ ಡಿಸ್ಟೆನ್ಸ್ ಇದೆಷ್ಟಿದೆ? ಬೇಸ್ 1 1. ಯೂನಿಟ್ ಇದೆ ಅಲ್ವಾ? ಹೈಟ್ ಎಷ್ಟಿದೆ? ಸಿನ್ಸ್ y ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಲ್ವಾ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು y ಇಸ್ ಈಕ್ವಲ್ ಟು ಎಕ್ಸ್ ಫಂಕ್ಷನ್. ಇಲ್ಲಿ ಎಕ್ಸ್ ಜಾಗದಲ್ಲಿ 1 ಇದೆ, ಎಕ್ಸ್ ಜಾಗದಲ್ಲಿ 1 ಹಾಕಿದ್ರೆ y ವ್ಯಾಲ್ಯೂ ಏನ್ ಬರುತ್ತೆ? 1 ಇದೆ. 1 ಬರುತ್ತೆ. 1. ಸೊ ಏರಿಯಾ ಏನ್ ಬಂತು? ಹಾಫ್ ಬಂತು. 1/2. ದಟ್ ಈಸ್ ವಾಟ್ ಇಟ್ ಈಸ್. ಈ 1/2 ಅನ್ನೋದು ದಟ್ ರೆಪ್ರೆಸೆಂಟ್ ದಿ ಏರಿಯಾ ಅಂಡರ್ ದಿಸ್ y ಇಸ್ ಈಕ್ವಲ್ ಟು ಎಕ್ಸ್ ಫಂಕ್ಷನ್. ಅಂದ್ರೆ ಇಂಟಿಗ್ರೇಟ್ ಮಾಡಬಹುದು ಅಂತ. ಯಾವ್ದಾದ್ರು ಒಂದು ಫಂಕ್ಷನ್ ಏನಿದೆ ಅದ್ರ ಅಂಡರ್ ದಟ್ ಫಂಕ್ಷನ್ ಕರ್ವ್ ನಾವು ಏರಿಯಾ ಕಂಡುಹಿಡಿಬಹುದಾದ್ರೆ ಅದನ್ನೇ ನಾವು ಇಂಟಿಗ್ರಬಲ್ ಅಂತ ಕರಿತೀವಿ. ಯಾವ್ದಾದ್ರು ಒಂದು ಫಂಕ್ಷನ್ಸ್ಗೆ ಏರಿಯಾ ಕಂಡುಹಿಡಿಯಕ್ ಆಗಲ್ಲ ಅಂತ ಅಂದ್ರೆ ಆ ಫಂಕ್ಷನ್ಸ್ ನಾವೇನಂತ ಕರಿತೀವಿ? ನಾಟ್ ಇಂಟಿಗ್ರಬಲ್ ಅಂತ ಕರಿತೀವಿ, ಅಷ್ಟೇ, ಇನ್ನೇನಿಲ್ಲ. ಈಗ ಪ್ರಶ್ನೆ ಈಗ ಬರುತ್ತೆ ಏನಂತ ಅಂದ್ರೆ, ಸರ್ ಈಗ ಎಕ್ಸಾಮ್ ಅಲ್ಲಿ ಇದನ್ನ ಕೊಡ್ತಾರೆ, ಇಷ್ಟೆಲ್ಲ ಮಾಡ್ಬೇಕಾ ಸರ್? ಇಷ್ಟೆಲ್ಲ ಮಾಡಂಗೆ ಇಲ್ಲ, ಇದು ಜಸ್ಟ್ ನಿಮ್ಗೆ ಹೆಂಗೆ ಇದೆ ಅಂತ ಪ್ರೊಸೀಜರ್ ಹೇಳಿದೆ ಅಷ್ಟೇ. ಇವೆಲ್ಲ ಮಾಡಂಗಿಲ್ಲ, ನೀವು ಡೈರೆಕ್ಟ್ ಆಗಿ ಇಲ್ಲಿ ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಎಕ್ಸ್ ಹಾಕಿ ಇಂಟಿಗ್ರೇಷನ್ ಮಾಡಿದ್ರೆ ಸಾಕು ಅಲ್ವಾ? ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಎಕ್ಸ್ ಹಾಕಿದ್ರೆ ಏನಾಗುತ್ತೆ? ಸೊ ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅಂತ ಇದ್ದಿದ್ದಲ್ವಾ ಅಲ್ಲಿ, ಇಲ್ಲಿ 0 to 1 ಅಂತ ಇದ್ದಿದ್ದು. ಸೊ 0 to 1 ಎಫ್ ಆಫ್ ಎಕ್ಸ್ ಅಂದ್ರೆ ಏನು? ಎಕ್ಸ್, ಎಕ್ಸ್ x ಡಿ ಎಕ್ಸ್. into dx. ಎಕ್ಸ್ ಗೆ ಇಂಟಿಗ್ರೇಷನ್ ಏನು? ಎಕ್ಸ್ x ಸ್ಕ್ವೇರ್ square ಬೈ by 2 ಓವರ್ 2. ದ ಲಿಮಿಟ್ಸ್ 0 to 1. 0 to 1. ಅಂದ್ರೆ 1/2 1/2 ಮೈನಸ್ 0 ಆಗುತ್ತೆ. 0/2. ನಿಮ್ಗೆ 1/2ನೇ ಸಿಗುತ್ತೆ. ಇಷ್ಟು ಮಾಡಿದ್ರೆ ಸಾಕು. ಮತ್ತೆ ಎಲ್ಲದಕ್ಕೂ ಹಿಂಗೆ ಮಾಡಕ್ ಆಗುತ್ತಾ ಸರ್? ಅದು ಕಷ್ಟ ಆಗಲ್ಲ. ಅಂದ್ರೆ ಫಸ್ಟ್ ಆಫ್ ಆಲ್ ನಾವೇನ್ ಮಾಡ್ಬೇಕಂದ್ರೆ ವಿ ಹ್ಯಾವ್ ಟು ಚೆಕ್ ವೆದರ್ ದಿಸ್ ಈಸ್ ಇಂಟಿಗ್ರಬಲ್ ಆರ್ ನಾಟ್ ಅಂತ. ನಾವೆಲ್ಲದಕ್ಕೂ ಇಂಟಿಗ್ರೇಟ್ ಆಗಲ್ಲ, ಓಕೆನಾ? ಇಂಟಿಗ್ರಬಲ್ ಆಗಂಗಿದ್ರೆ ಮಾತ್ರ ಇಂಟಿಗ್ರೇಟ್ ಮಾಡಬೇಕು. ಇಂಟಿಗ್ರಬಲ್ ಅಲ್ಲ ಅನ್ನೋದಕ್ಕೆ ಅದು ಮುಂದೆ ಬರ್ತಾ ಹೋಗ್ತದೆ. ನೀವು ಪ್ರಾಪರ್ಟೀಸ್ನೆಲ್ಲ ನೋಡ್ತಾ ಹೋದಂಗೆ ಯಾವ್ಯಾವ ಫಂಕ್ಷನ್ಸ್ ನಾವು ಇಂಟಿಗ್ರಬಲ್ ಅಂತೀವಿ, ಯಾವ್ದಾವ್ದನ್ನ ಇಂಟಿಗ್ರಬಲ್ ಅನ್ನಲ್ಲ, ಅದನ್ನೆಲ್ಲ ನೋಡ್ತಾ ಹೋಗೋಣ ಮುಂದೆ, ಓಕೆನಾ? ಫಸ್ಟ್ ನೀವೇನ್ ಚೆಕ್ ಮಾಡಬೇಕು? ಇಂಟಿಗ್ರಬಲ್ ಹೌದು ಅಂತ ಚೆಕ್ ಮಾಡೋದಾದ್ರೆ ಗೊತ್ತಾದ್ರೆ ನಿಮ್ಗೆ ಜಸ್ಟ್ ಇಂಟಿಗ್ರೇಷನ್ ಮಾಡಿ ಅಷ್ಟೇ. ಈ ತರ ಅಪ್ಪರ್ ರೀಮನ್ ಸಮ್ಮು ಅವೆಲ್ಲ ಏನ್ ಬೇಕಿಲ್ಲ, ಓಕೆ? ಇದು ಅಷ್ಟೇ. ಇಫ್ ಇಫ್ ಏನಾದ್ರು ಕೊಟ್ಟಿದ್ದಾನೆ, ಏನು 0 to a ಅಂತ ಕೊಟ್ಟಿದ್ದಾನೆ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ 0 to a, ಅದು ಅವನು ಕೇಳಿದ್ರೆ ದೆನ್ ಎಫ್ ಬಿಲಾಂಗ್ಸ್ ಟು ಆರ್ ಆಫ್ 0, a ಅಂತ ಕೇಳಿದಾನೆ. ಅಂದ್ರೆ ಆ ಎಫ್ ಇಸ್ ರೀಮನ್ ಇಂಟಿಗ್ರಬಲ್ ಅಂತ ಕೇಳಿದಾನೆ. ಅಂಡ್ ದ ಆನ್ಸರ್ ಈಸ್ a³ by 3 ಅಂತ ಕೊಟ್ಟಿದ್ದಾನೆ, ಓಕೆನಾ? ಸೊ ಇಷ್ಟು ಕೊಟ್ಟಿದ್ದಾನೆ. ಮತ್ತೆ ಇನ್ನೊಂದು ಸಿಂಪಲ್ ಲಾಜಿಕ್ ಮುಂದೆ ಬರುತ್ತೆ ಪ್ರಾಪರ್ಟಿ, ನಾನು ಅಲ್ಲಿ ಹೇಳ್ತೀನಿ. ಇದಕ್ಕೆ ಇಷ್ಟೆಲ್ಲ ಮಾಡಕ್ಕಾಗಲ್ಲ, ತುಂಬಾ ಟೈಮ್ ಹಿಡಿಯೋದಲ್ವಾ? ನೀವು ಒಂದು ಸಿಂಪಲ್ ಲಾಜಿಕ್ ಈ ಸದ್ಯಕ್ಕೆ ನೆನ್ಪಿಟ್ಕೊಳ್ಳೋ ಏನಂತ ಅಂದ್ರೆ, ಒಂದು ಫಂಕ್ಷನ್ ಏನಾದ್ರು ಕಂಟಿನ್ಯೂಸ್ ಇದ್ರೆ ಎಕ್ಸ್ ಸ್ಕ್ವೇರ್ ಏನಿದೆ ಇದು ಕಂಟಿನ್ಯೂಸ್ ಇರಬೇಕು ಅವ್ನು ಕೊಟ್ಟಿರೋ ಇಂಟರ್ವಲ್ ಅಲ್ಲಿ. ಆಬ್ವಿಯಸ್ಲಿ ಎಕ್ಸ್ ಸ್ಕ್ವೇರ್ ಇಸ್ ಕಂಟಿನ್ಯೂಸ್ ಓವರ್ ಆರ್ ಅಲ್ಲೇ ಕಂಟಿನ್ಯೂಸ್ ಇದೆ. ಡೆಫಿನೆಟ್ಲಿ ಇಟ್ ಈಸ್ ಆಲ್ಸೋ ಕಂಟಿನ್ಯೂಸ್ ಇನ್ ದಿಸ್ ಕ್ಲೋಸ್ಡ್ ಇಂಟರ್ವಲ್ ಫಾರ್ ಎನಿ ಎ ಗ್ರೇಟರ್ ದನ್ 0. ಇಟ್ ಇಸ್ ಆಲ್ಸೋ ಕಂಟಿನ್ಯೂಸ್ ಇನ್ ದಿಸ್ ಇಂಟರ್ವಲ್. ಕಂಟಿನ್ಯೂಸ್ ಇರೋಂಥವು ಎಲ್ಲವೂ ರೀಮನ್ ಇಂಟಿಗ್ರಬಲ್, ಬರ್ಕೊಂಬಿಡಿ ಅಷ್ಟೇ. ಯಾವ ಒಂದು ಫಂಕ್ಷನ್ ಕಂಟಿನ್ಯೂಸ್ ಇದೆ ಅಂತಂದ್ರೆ ಅದು ರೀಮನ್ ಇಂಟಿಗ್ರಬಲ್, ಅಂದ್ರೆ ಅದು ಇಂಟಿಗ್ರೇಟ್ ಆಗುತ್ತೆ ಅಂತ. ಸೊ ಇದು ಕತೆ. ಹಂಗಂದ್ರೆ ಕಂಟಿನ್ಯೂಸ್ ಇಲ್ಲ ಅಂದ್ರೆ ರೀಮನ್ ಇಂಟಿಗ್ರಬಲ್ ಆಗಲ್ಲ ಅಂತ ಹೇಳಕ್ಕಾಗಲ್ಲ, ಅದೊಂದು ಮುಂದೆ ಕಂಡೀಷನ್ ಬರುತ್ತೆ. ಇದು ನೆಸರಿ ಕಂಡೀಷನ್ ಮಾತ್ರ, ಓಕೆನಾ? ಸೊ ಇಲ್ಲ ಈಗ ಅದು ಅದ್ರ ಪ್ರಕಾರ ಇದು ನಿಮ್ಗೆ ಏನ್ ಗೊತ್ತಾಯ್ತು? ಈಗ ಇದು ರೀಮನ್ ಇಂಟಿಗ್ರಬಲ್ ಅಂತ ಗೊತ್ತಾಯ್ತಲ್ವಾ? ಇಂಟಿಗ್ರೇಟ್ ಮಾಡ್ಬೋದು ಅಂತ ಗೊತ್ತಾಯ್ತಲ್ವಾ? ಈಗ ಫಂಕ್ಷನ್ ಕಂಟಿನ್ಯೂಸ್ ಇದೆ, ಇಂಟಿಗ್ರಬಲ್ ಅಷ್ಟೇ, ಈಗ ಇಂಟಿಗ್ರೇಟ್ ಮಾಡಿ ಅಷ್ಟೇ. ಸೊ 0 to a ಎಕ್ಸ್ ಸ್ಕ್ವಯರ್ ಡಿ ಎಕ್ಸ್ ಇಂಟಿಗ್ರೇಟ್ ಮಾಡಿ ಅಷ್ಟೇ. ಆನ್ಸರ್ ಏನ್ ಬಂತಿದೆ? x³ by 3 ಓವರ್ ದ ಲಿಮಿಟ್ 0 to a, ವಿಚ್ ಇಸ್ ಈಕ್ವಲ್ ಟು ಏನಾಗುತ್ತೆ? a³ by 3. ಅಪ್ಪರ್ ಲಿಮಿಟ್ ಫಸ್ಟ್ ಹಾಕ್ಬೇಕು. ಡೆಫಿನೆಟ್ ಇಂಟಿಗ್ರೇಷನ್ ಸಾಲ್ವ್ ಮಾಡೋದು ಗೊತ್ತಲ್ವಾ? ಇದರಲ್ಲೇ ಆಕ್ಚುಲಿ ಇಂಟಿಗ್ರೇಷನ್ ಬರೋದೇ ಇಲ್ಲಿಂದಾನೆ. ನಿಮ್ಗೆ ಯಾವತ್ತು ನೋಡಿ a to b ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅಂತ ಇದ್ರೆ ಇದನ್ನ ಇವ್ಯಾಲ್ಯೂಯೇಟ್ ಮಾಡೋದು ಗೊತ್ತಿರಬೇಕು. ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ನಿಮಗೆ ಸಪೋಸ್ ಇಫ್ ಯು ಗೆಟ್ ಎ ಕ್ಯಾಪಿಟಲ್ ಎಫ್ ಆಫ್ ಎಕ್ಸ್, ಅವಾಗ a to b ಅಂತ ಬರಿತೀವಿ. ಫಸ್ಟ್ ಎಕ್ಸ್ ಜಾಗದಲ್ಲಿ ಅಪ್ಪರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, ಮೈನಸ್ ಲೋವರ್ ಲಿಮಿಟ್ ಸಬ್ಸ್ಟಿಟ್ಯೂಟ್. ದಿಸ್ ಇಸ್ ದ ಫಂಡಮೆಂಟಲ್ ಥಿಯರಮ್ ಆಫ್ ಇಂಟಿಗ್ರಲ್ ಕ್ಯಾಲ್ಕುಲಸ್ ಅಂತ ಕರಿತೀವಿ. ಸೊ ಇದನ್ನ ಅಪ್ಪರ್ ಲಿಮಿಟ್ ಹಾಕಿದಾಗ ನಿಮಗೆ a³ - 3 -0 ಬರುತ್ತೆ. ಸೊ ಫೈನಲಿ ಇಟ್ ವಿಲ್ ಬಿ a³/3. ಗೊತ್ತಾಗ್ತಿದೆಯಲ್ವಾ? ಫಸ್ಟ್ ನೀವು ಚೆಕ್ ಮಾಡ್ಬೇಕಾಗಿರೋದು ಇದು ಇಂಟಿಗ್ರಬಲ್ ಅಂತ ಚೆಕ್ ಮಾಡಿ, ಅದಾದ್ಮೇಲೆ ಇಂಟಿಗ್ರೇಟ್ ಮಾಡಿ ಅಷ್ಟೇ. ಫುಲ್ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಇದು ಕೂಡ ಸೇಮ್ ಲಾಜಿಕ್ ಅಲ್ವಾ? x³ ಕಂಟಿನ್ಯೂಸಾ? Yes, sir. ಎವ್ರಿ ಪಾಲಿನಾಮಿಯಲ್ ಫಂಕ್ಷನ್ಸ್ ಆರ್ ಕಂಟಿನ್ಯೂಸ್ ಓವರ್ ಆರ್ ಅಲ್ವಾ? ಫುಲ್ ಆರ್ ಅಲ್ಲೇ ಕಂಟಿನ್ಯೂಸ್ ಇರ್ತವೆ ಎಲ್ಲ ಪಾಲಿನಾಮಿಯಲ್ ಫಂಕ್ಷನ್ಸ್ಗಳು ಕೂಡ. ಸೊ ಹಂಗಾಗಿ ಓವರ್ ದಿಸ್ ಇಂಟರ್ವಲ್ಸ್ ಆಲ್ಸೋ ಇಟ್ ಇಸ್ ಕಂಟಿನ್ಯೂಸ್. ಯು ಜಸ್ಟ್ ಇಂಟಿಗ್ರೇಟ್ ದಿಸ್. ಸೊ 0 to a x³ dx ಆಗುತ್ತೆ. x³ ಡಿಫರೆನ್ಸ್ ಇಂಟಿಗ್ರೇಷನ್ ಏನಾಗುತ್ತೆ?
ಎಕ್ಸ್ ಪವರ್ 4/4 ಆಗುತ್ತೆ. ಇಂಟಿಗ್ರೇಷನ್ ಎಲ್ಲ ಬರುತ್ತೆ ಅಂತ ಅನ್ಕೊಂಡಿದೀನಿ ಪ್ರಾಬ್ಲಮ್ ಎಲ್ರಿಗೂ ಬರುತ್ತಲ್ವಾ. ಸೊ ಏನಾಗುತ್ತೆ a ಪವರ್ 4/4 ಆಗುತ್ತೆ. ಇದು ಅಷ್ಟೇ, ನೀವು ಪಾರ್ಟಿಷನ್ ತಗೊಂಡೆಲ್ಲ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಇಂಟಿಗ್ರೇಟ್ ಮಾಡಿ. ಫಸ್ಟ್ ಆಫ್ ಆಲ್ sin x ಕಂಟಿನ್ಯೂಸ್ ಇದೆಯಾ? Yes, sir. ಸೊ ಇನ್ ದಿಸ್ ಇಂಟರ್ವಲ್ ಎಸ್. ಸೊ ಹಂಗಾಗಿ ಏನ್ ಮಾಡಿ 0 to π/2. ಸೊ ಏನಿದು sin x ಅಂತ ತಗೊಳ್ಳಿ, sin x dx. ಸೊ sin x ಇಂಟಿಗ್ರೇಷನ್ ಏನು? Minus cos cos x over the interval 0 to π/2. So it is equal to minus cos 90 minus cos 0. So it is equal to minus of cos 90 value ಏನು? 0. 0. cos 0 1. 1 ಬರುತ್ತೆ. 1 ಬರುತ್ತೆ. ಸೊ ಅಂದ್ರೆ ನಾವ್ ಏನ್ ಕಂಡುಹಿಡಿದಿದ್ದೀವಿ, ಇದೇನ್ ಬಂದಿರುತ್ತೆ ಅಂದ್ರೆ ಸೈನ್ ಅಲ್ವಾ ಫಂಕ್ಷನ್. ಸೈನ್ ಫಂಕ್ಷನ್ ಹಿಂಗಿರುತ್ತೆ ಇದು, ಓಕೆನಾ. ಅಂದ್ರೆ 0 ಇಂದ π/2 ವರ್ಗು, ಓಕೆನಾ. ಸೊ ಇಷ್ಟು ಏರಿಯಾ ಕಂಡುಹಿಡಿದಿದ್ವಿ ನಾವೀಗ. ಈ ಏರಿಯಾ ಏನಿದೆ ಈ ಏರಿಯಾ ಕಂಡುಹಿಡಿದ್ವಿ. ಅದು ಎಷ್ಟಿರುತ್ತೆ? ಡೆಫಿನೆಟ್ಲಿ 1 ಇರುತ್ತೆ. ಅದೇ ನೀವು ತಗೊಂಡು ಚೆಕ್ ಮಾಡಿ, 0 to ಇದು 1 ಯೂನಿಟ್ ಇದ್ರೆ, ಇದು 1 ಇದ್ರೆ ಡೆಫಿನೆಟ್ಲಿ ಇದು ಕೂಡ 1 ಇರ್ಬೇಕಲ್ವಾ. ಅಂದ್ರೆ ಅವನೇನಾದ್ರೂ ನಿಮಗೆ 0 to π ಅಂತ ಕೊಟ್ರೆ ಡೆಫಿನೆಟ್ಲಿ ಅದೇನ್ ಬರುತ್ತೆ ಆನ್ಸರ್? 1 + 1 ಏನಾಗುತ್ತೆ? 2 ಬಂದಿರುತ್ತೆ. 2 ಬರುತ್ತೆ. ಈ ತರ ಪಾರ್ಟಿಷನ್ ತಗೊಂಡು ಮಾಡೋದಿಲ್ಲ ಏನು ಬೇಡ. Show that by an example that every bounded functions need not be R integrable ಅಂತ. ಅಂದ್ರೆ ಈಗ R integrable ಅಂತಂದ್ರೆ ಬೌಂಡೆಡ್, ಅದು ಗೊತ್ತಾಗಿದೆ ಅಲ್ವಾ. ಯಾಕಂದ್ರೆ ರಿಮನ್ ಅಂತ ಮಾತಾಡ್ತೀವಿ ಅಂತಂದ್ರೆ ಆ ಫಂಕ್ಷನ್ ಹೆಂಗಿರ್ಬೇಕಪ್ಪ, ಅದು ಬೌಂಡೆಡ್ ಇರಬೇಕು. ಬಟ್ ಬೌಂಡೆಡ್ ಇರೋ ಅಂತವೆಲ್ಲ ರಿಮನ್ ಇಂಟಿಗ್ರಬಲ್ ಅಲ್ಲ, ಓಕೆನಾ. ಸೊ ಒಂದು ಎಕ್ಸಾಂಪಲ್ ತಗೊಂಡು ತೋರಿಸಿ ಅಂತ ಕೇಳ್ತಿದ್ದಾರೆ ಅವರು, ಅಲ್ವಾ. ಸೊ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಬೌಂಡೆಡ್ ಇದ್ರು ಅದು ರಿಮನ್ ಇಂಟಿಗ್ರಬಲ್ ಅಲ್ಲ ಅಂತ ನಾವು ಸಿಂಪಲ್ ಆಗಿ. ಮತ್ತೆ ಇನ್ನೊಂದು ಬೇಸಿಕ್ ಲಾಜಿಕ್ ಏನ್ ನೆನ್ಪಿಟ್ಕೊಳ್ಳಿ ಗೊತ್ತಾ, ಒಂದು ಫಂಕ್ಷನ್ ತಗೊಂತೀನಿ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಫಂಕ್ಷನ್. ಅಂದ್ರೆ ಡಿರಿಚ್ಲೆಟ್ ಫಂಕ್ಷನ್ ಏನಿದೆ ತುಂಬಾ ಇಂಪಾರ್ಟೆಂಟ್. ಸಪೋಸ್ ಇಫ್ ಯು ಟೇಕ್ 0 to 1, 0 and 1, so this is when x belongs to rationals and this is when x belongs to irrationals, ಅಲ್ವಾ. ಓಕೆ, ಸೊ ಆನ್ 0 1 ಚೆಕ್ ಮಾಡ್ತಾ ಹೋಗೋಣ. ಇಲ್ಲಿ ಆನ್ 0 1 ನಲ್ಲಿ ಈ ಗ್ರಾಫ್ ಡ್ರಾ ಮಾಡಿದ್ರದ್ದು ಹೆಂಗಿರುತ್ತೆ ನೋಡೋಣ. ಗ್ರಾಫ್ ಡ್ರಾ ಮಾಡಕ್ ಹೋದ್ರೆ ದಿಸ್ ಇಸ್ 0, ದಿಸ್ ಇಸ್ 1. ಈಗ ಏನಾಗುತ್ತೆ ನಿಮ್ಗೆ ಚುಕ್ಕೆ ಇಡ್ತಾ ಹೋಗ್ತೀನಿ ನಾನು, ಓಕೆನಾ. ಅಥವಾ ಇಲ್ಲಿ ಪಾಯಿಂಟ್ಸ್ ಇರ್ತವೆ ಈ ಎಕ್ಸ್ ಆಕ್ಸಿಸ್, ಅಂದ್ರೆ ಇಲ್ಲಿ 2 ವ್ಯಾಲ್ಯೂಸ್ ಎಕ್ಸಿಸ್ಟ್ ಆಗ್ತವೆ. ಇಲ್ಲ 0 ಇರುತ್ತೆ, ಇಲ್ಲ 1 ಇರುತ್ತೆ, ವ್ಯಾಲ್ಯೂ ಎಕ್ಸಿಸ್ಟ್ ಆಗುತ್ತೆ, ಓಕೆನಾ. ಮತ್ತೆ ಇನ್ನೊಂದು ಇಲ್ಲಿ ಏರಿಯಾ ಕಂಡುಹಿಡಿಬೇಕಂತ ಅಂದ್ರೆ ಕಂಟಿನ್ಯೂಸ್ ಆಗಿರ್ಬೇಕು ತಾನೆ ಇದು. ಯಾವ ಏರಿಯಾ ಅಂತ ಕಂಡುಹಿಡಿತೀರಾ? ಈಗ ರಿಮನ್ ಇಂಟಿಗ್ರಬಲ್ ಅಂತ ಅಂದ್ರೆ ದಟ್ ಈಸ್ ನಥಿಂಗ್ ಬಟ್ ದಿ ಏರಿಯಾ ಕಂಡುಹಿಡಿಯಕ್ ಹೊರಟಿದೀವಿ. ಈಗ ಈ ತರ ಎಲ್ಲ ಫುಲ್ ಇದಾವೆ, ಇಲ್ಲೊಂದು ಪಾಯಿಂಟ್ ಇದಾವೆ, ಅಲ್ಲಿ ಯಾವ ಏರಿಯಾ ಅಂತ ಕಂಡುಹಿಡಿಯಕ್ಕಾಗತ್ತೆ? ಏರಿಯಾ ಕಂಡುಹಿಡಿಯಕ್ ಆಗುತ್ತಾ ಇಲ್ಲಿ? ನೆವರ್, ಏರಿಯಾ ಕಂಡುಹಿಡಿಯಕ್ ಆಗಲ್ಲ. ಯಾವ ಏರಿಯಾ ಅಂತ ಮಾಡಕ್ಕಾಗತ್ತೆ? ಸೊ ಹಂಗಾಗಿ ಕರ್ವ್ ಸರಿಯಾಗಿ ಇದಾಗಿಲ್ಲ ಅಂತ. ಸೊ ಹಂಗಾಗಿ ಬಟ್ ದಿಸ್ ಫಂಕ್ಷನ್ ಇಸ್ ಬೌಂಡೆಡ್ ಅಲ್ವಾ. ದಿಸ್ ಫಂಕ್ಷನ್ ಇಸ್ ಬೌಂಡೆಡ್ ಆಬ್ವಿಯಸ್ಲಿ. ಸೊ ಯಾಕಂತಂದ್ರೆ ನಿಮ್ಗೆ ಇಲ್ಲಿ ವ್ಯಾಲ್ಯೂಸ್ 2 ಬರ್ತಾ ಇದೆ, ಒಂದು 0 ಬರ್ತಾ ಇದೆ, ರೇಂಜ್ ಏನು ಬರ್ತಾ ಇದೆ ಇಲ್ಲಿ. ಸೊ ರೇಂಜ್ ಬಂದ್ಬಿಟ್ಟು ನಿಮ್ಗೆ 0 and 1 0,1 ನಿಮ್ಗೆ 2 ವ್ಯಾಲ್ಯೂಸ್ ಬರ್ತಾ ಇದೆ. ದಿಸ್ ಫೈನಲ್ ಸೆಟ್ ಇಸ್ ಬೌಂಡೆಡ್. ಸೊ ಹಂಗಾಗಿ ಬೌಂಡೆಡ್ ಫಂಕ್ಷನ್ ಆಗಿದೆ ಬಟ್ ನಾಟ್ ರಿಮನ್ ಇಂಟಿಗ್ರಬಲ್, ಓಕೆನಾ. ಇದನ್ನ ನಾನು ನಿಮ್ಗೆ ಗ್ರಾಫಿಕಲಿ ಅರ್ಥ ಮಾಡ್ಕೊಂಡು ಹೇಳಿದೆ. ಇನ್ನೊಂದು ಮ್ಯಾಥಮೆಟಿಕಲಿ ಹೆಂಗ್ ಪ್ರೂವ್ ಮಾಡ್ತೀರಾ ಅಂದ್ರೆ ಅದೇ ಅವಾಗಲೇ ಹೇಳಿದ್ನಲ್ಲ, ಸೇಮ್ ಲಾಜಿಕ್. ಏನದು ಆರ್ತ್ ಇಂಟರ್ವಲ್ ತಗೊಂಡು ಮಾಡೋದು, ಲೋವರ್ ಅಪ್ಪರ್ ಆ ತರ ಮಾಡ್ಕೊಂತ ಹೋಗೋದಷ್ಟೇ. ಈಗ ಏನ್ ಮಾಡಿ, ಇಲ್ಲಿ ಯಾವ್ದೋ ಒಂದು ಆರ್ತ್ ಇಂಟರ್ವಲ್ ಕನ್ಸಿಡರ್ ಮಾಡಿ. ಆರ್ತ್ ಇಂಟರ್ವಲ್ ಏನಾಗುತ್ತೆ, ಸಮ್ XR - 1 ಕಾಮ XR ಆಗುತ್ತಲ್ವಾ. ಈಗ ಇದಕ್ಕೆ MR ಏನಾಗುತ್ತೆ, ಕ್ಯಾಪಿಟಲ್ MR ಬಂದ್ಬಿಟ್ಟು ದೊಡ್ಡ ವ್ಯಾಲ್ಯೂ ಆಬ್ವಿಯಸ್ಲಿ ಔಟ್ಪುಟ್ ಆಗ್ತಾ ಇರುತ್ತೆ. ಅಂದ್ರೆ ಕ್ಯಾಪಿಟಲ್ MR ಬಂದ್ಬಿಟ್ಟು 1 ಆಗುತ್ತೆ, ಹೌದಲ್ವಾ. ಸ್ಮಾಲ್ MR ಬಂದ್ಬಿಟ್ಟು 0 ಆಯ್ತದೆ. ಸೊ ಈಗ ಡೆಲ್ಟಾ R ಬಂದ್ಬಿಟ್ಟು ನಿಮ್ಗೆ XR - 1 ಆಗುತ್ತೆ. ಸೊ ಈಗ ಏನಾಗುತ್ತೆ, LPF ಏನಾಗುತ್ತೆ, LPF is equal to summation R is equal to 1 to n
ಕ್ಯಾಪಿಟಲ್ ಸ್ಮಾಲ್ ಅಲ್ವಾ, ಸ್ಮಾಲ್ ಎಮ್ ಸ್ಮಾಲ್ ಆರ್ ಇಂಟು ಡೆಲ್ಟಾ. ಸ್ಮಾಲ್ ಎಮ್ ಆರ್ ಇಸ್ 0 ಅಂತಂದ್ರೆ ಟೋಟಲ್ ಆನ್ಸರ್ 0 ಬಂದ್ಬಿಡುತ್ತೆ. ಸೊ ಇದಕ್ಕೆ ನೀವು n ಟೆನ್ಸ್ ಟು ಇನ್ಫಿನಿಟಿ ಹಾಕಿದ್ರೆ ಏನ್ ಬರುತ್ತೆ ಆನ್ಸರ್? 0. 0ನೇ ಬರ್ತದೆ. ಅಂದ್ರೆ ಲೋವರ್ ರಿಮನ್ ಇಂಟಿಗ್ರಲ್ ಇದು. ನಾನು ಹಿಂಗ್ ಒಂದು ಬಾಣ ಹಾಕಿ ಬರ್ದಿದ್ದೀನಿ ಅಂತಂದ್ರೆ ಇದು ಲೋವರ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಹಾಕಿದ್ದೀನಿ ಅಂತ. ಇದು ಲೋವರ್ ರಿಮನ್ ಇಂಟಿಗ್ರಲ್ ಬಂತು. ಸೊ ಯು ಪಿ ಎಫ್ ಕಂಡಿದ್ದೀನಿ ಅದೇ. ಸೊ ಯು ಪಿ ಎಫ್ ಹಾಕೋಣ. ಲಿಮಿಟ್ ಆರ್ ಸಮೇಷನ್ 1 to n. ಇದು ಸ್ಮಾಲ್ MR into ಸ್ಮಾಲ್ delta ಎಮ್ R. ಆರ್, ಇದು ಕ್ಯಾಪಿಟಲ್ ಎಮ್ ಆರ್ ಇಂಟು ಡೆಲ್ಟಾ ಆರ್. ಕ್ಯಾಪಿಟಲ್ ಎಮ್ ಆರ್ ಇಸ್ ವಾಟ್? 1. ಕ್ಯಾಪಿಟಲ್ ಎಮ್ ಆರ್ ಇಸ್ 1. ಸೊ ಅಂದ್ರೆ 1 ಬರೆಯೋ ಅವಶ್ಯಕತೆ ಇಲ್ಲ. ಸೊ ಆರ್ ಇಸ್ ಈಕ್ವಲ್ ಟು 1 n ಡೆಲ್ಟಾ. 1 to n. ದಿಸ್ ನಥಿಂಗ್ ಬಟ್ ಬಿ ಮೈನಸ್ ಎ ಅಂತ ಹೇಳಿದ್ದೀನಲ್ವಾ ನಾನು ನಿಮಗೆ Yes, sir. ಡೈರೆಕ್ಟ್ ಆಗಿ. ಸಮೇಷನ್ ಆರ್ ಇಸ್ ಈಕ್ವಲ್ ಟು 1 to n ಡೆಲ್ಟಾ ಆರ್ ಅಂತ ಅಂದ್ರೆ ಸಮ್ ಆಫ್ ಆಲ್ ದಿ ಸಬ್ ಇಂಟರ್ವಲ್ಸ್ ಗಿವ್ಸ್ ಯು ದ ಲೆಂತ್ ಆಫ್ ದಿ ಟೋಟಲ್ ಇಂಟರ್ವಲ್. ಸೊ ದಿಸ್ ಇಸ್ ನಥಿಂಗ್ ಬಟ್ ಬಿ ಮೈನಸ್ ಎ. ಬಿ ಇಸ್ 1, ಎ ಇಸ್ 0. ಸೊ ದಟ್ ಈಸ್ 1. 1. ಇದಕ್ಕೆ n ಟೆನ್ಸ್ ಟು ಇನ್ಫಿನಿಟಿ ಹಾಕಿದ್ರೆ ಏನ್ ಬರುತ್ತೆ? 1 1 ಅಂತ time ಬರುತ್ತೆ ನಿಮಗೆ. ಅಂದ್ರೆ ಲೋವರ್ ಇಂಟಿಗ್ರಲ್ 0 ಬಂತು, ಅಪ್ಪರ್ ಇಂಟಿಗ್ರಲ್ 1 ಬಂತು, ನಾಟ್ ಈಕ್ವಲ್. ಹಂಗಾಗಿ ಇದನ್ನ ಅಂತ ಹೇಳ್ತೀವಿ, ಸೊ ನಾಟ್ ಇಂಟಿಗ್ರೇಬಲ್ ಅಂತ ಕರಿತೀವಿ. ಇದು ಮ್ಯಾಥಮೆಟಿಕಲ್. ಇಲ್ಲ ಅಂತಂದ್ರೆ ನೀವು ಹಿಂಗೆ ನೋಡಿ, ಇದ್ರ ಫಂಕ್ಷನ್ ನಾವು ಏರಿಯಾ ಕಂಡುಹಿಡಿತಾ ಇದೀವಿ. ಸೊ ಈ ತರ ಡಿಸ್ಕಂಟಿನ್ಯೂಸ್ ಇದ್ರೆ ತುಂಬಾ ಇದರಲ್ಲಿ. ಮತ್ತೆ ಇಲ್ಲಿ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಅನ್ಕೌಂಟಬಲ್ ಇದ್ರೆ ಅದು ಇದಾಗುತ್ತೆ. ಅಂದ್ರೆ ಡಿಸ್ಕಂಟಿನ್ಯೂಸ್ ಇದ್ದ ತಕ್ಷಣ ಅದು ರೀಮನ್ ಇಂಟಿಗ್ರಬಲ್ ಅಲ್ಲ ಅಂತ ಅಲ್ಲ. ಓಕೆನಾ? ಅದಕ್ಕೆ ನಾನು ಆ ತರ ಕನ್ಕ್ಲೂಡ್ ಮಾಡ್ತಾ ಇಲ್ಲ ನಾನು ನಿಮ್ಗೆ. ಅಂದ್ರೆ ಈ ತರ ಅಂದ್ರೆ ಇದು ಇಟ್ ಇಸ್ ಡಿಸ್ಕಂಟಿನ್ಯೂಸ್ ಅಟ್ ಅನ್ಕೌಂಟಬಲ್ ನಂಬರ್ ಆಫ್ ಪಾಯಿಂಟ್ಸ್ ಅಲ್ವಾ? Yes, sir. ಸೊ ಅನ್ಕೌಂಟಬಲ್ ನಂಬರ್ ಆಫ್ ಪಾಯಿಂಟ್ಸ್ ಅಲ್ಲಿ ಡಿಸ್ಕಂಟಿನ್ಯೂಸ್ ಇದ್ರೆ ಅವಾಗ ಬೇಕಾದ್ರೆ ನೀವು ಅದನ್ನ ಕನ್ಕ್ಲೂಡ್ ಮಾಡ್ಕೋಬಹುದು, ಇಟ್ ಇಸ್ ನಾಟ್ ರೀಮನ್ ಇಂಟಿಗ್ರಬಲ್ ಅಂತ. ಓಕೆನಾ? ನೋಡ್ತಾ ಹೋಗೋಣ ಇನ್ನಂದ್ರೆ. ಸೊ ಇದರಿಂದ ನಮಗೆ ಗೊತ್ತಾಯ್ತೇನು? ಆರ್ ಇಂಟಿಗ್ರಬಲ್ ಅಂತ ಅಂದ್ರೆ ಬೌಂಡೆಡ್ ಅಂತ ಅಂದ್ರೆ ಎಸ್ ಇಂಟಿಗ್ರಬಲ್, ಆರ್ ಇಂಟಿಗ್ರಬಲ್. ಓಕೆನಾ? ಆರ್ ಇಂಟಿಗ್ರಬಲ್ ಅಂತ ಅಂದ್ರೆ ಬೌಂಡೆಡ್ ಇಂಪ್ಲೈಸ್ ಬೌಂಡೆಡ್. ಬೌಂಡೆಡ್ ಇಂಪ್ಲೈಸ್ ಆರ್ ಇಂಟಿಗ್ರಬಲ್. No, sir. Bounded does not implies R are into integrable. ಇನ್ನ ಬೇಕಾದ್ರೆ ನಾಟ್ ಬೌಂಡೆಡ್ ನಾಟ್ ಆರ್ ಇಂಟಿಗ್ರಬಲ್ ಅಂತ ಹೇಳ್ಬೋದಲ್ವಾ? Yes, sir. ಯಾಕಂದ್ರೆ ನಾವು ಆರ್ ಇಂಟಿಗ್ರಬಲ್ ಅಂತ ಮಾತಾಡ್ಬೇಕು, ಬೌಂಡೆಡ್ ಆಗಿರ್ಬೇಕು ಅದು. ಸೇಮ್ ಲಾಜಿಕ್ ಇದು. ದಿಸ್ ಇಸ್ ಆಲ್ಸೋ ಒನ್ ಎಕ್ಸಾಂಪಲ್ ಫಾರ್ ದಟ್. ಸೊ ದಟ್ ದ ಫಂಕ್ಷನ್ ಗಿವನ್ ಬೈ ದಿಸ್ ಈಸ್ ನಾಟ್ ರೀಮನ್ ಇಂಟಿಗ್ರಬಲ್. ಆಬ್ವಿಯಸ್ಲಿ ಗೊತ್ತಾಗುತ್ತಲ್ವಾ? ಸೊ ನಿಮಗೆ ಅಪ್ಪರ್ ಏನ್ ಬರುತ್ತೆ? ಅಪ್ಪರ್ ರೀಮನ್ ಇಂಟಿಗ್ರಲ್ ಬಂದ್ಬಿಟ್ಟು 1 ಬರುತ್ತೆ, 1 ಬರುತ್ತೆ. ಮತ್ತೆ -1 ಬರುತ್ತೆ. ಇಲ್ಲ 1 -1 ಬರಲ್ಲ, ಬೇರೆ ಬೇರೆ ಬರುತ್ತೆ. 2 and -2 ಏನೋ ಬರುತ್ತೆ ಇದಕ್ಕೆ. ಅವಾಗ್ಲೇ ಮಾಡೋದಲ್ಲ ಸರ್? ಅವಾಗಲೇ ಮಾಡಿದ್ವಿ. 2 and -2 ಬಂದಿತ್ತಲ್ವಾ? ಎಸ್ ಸರ್. 2 and -2 ಏನೋ ಬಂದಿತ್ತು. ಮತ್ತೆ ಇಲ್ಲಿ ಯಾವ್ದೋ ಒಂದು ಬಿಟ್ಟೆ. ನೋಡಿ, ಇದೊಂದು ಬಿಟ್ಟೆ. ಆಕ್ಚುಲಿ ನಾನು ಅವಾಗ ಹೇಳೋಣ ಅನ್ಕೊಂಡೆ ಸುಮ್ಮನೆ. ನೋಡಿ, ಕಾನ್ಸ್ಟೆಂಟ್ ಫಂಕ್ಷನ್ ಇಸ್ ರೀಮನ್ ಇಂಟಿಗ್ರಬಲ್ ಅಂತ ಹೇಳ್ತೀವಿ. ಕಾನ್ಸ್ಟೆಂಟ್ ಫಂಕ್ಷನ್ ಕಂಟಿನ್ಯೂಸ್ ಎಸ್ ಸರ್. ಸೊ ರೀಮನ್ ಇಂಟಿಗ್ರಬಲ್ ಅಷ್ಟೇ. ಅದಕ್ಕೋಸ್ಕರ ಹೇಳಕ್ಕೋಸ್ಕರನೇ ಇದನ್ನ ಪ್ರೂಫ್ ಎಲ್ಲ ಏನ್ ಬೇಡ. ಕಂಟಿನ್ಯೂಸ್ ಇತ್ತ ಅಂತ ಚೆಕ್ ಮಾಡಿ ಅಷ್ಟೇ, ಮುಗೀತ್ ಕೆಲಸ. ಕಂಟಿನ್ಯೂಸ್ ಇದ್ರೆ ರೀಮನ್ ಇಂಟಿಗ್ರಬಲ್ ಅಷ್ಟೇ. ಇದು ಅಷ್ಟೇ ನಾಟ್ ರೀಮನ್ ಇಂಟಿಗ್ರಬಲ್. ಗೊತ್ತಾಗುತ್ತಲ್ಲ? ಪ್ರೂಫ್ ಮಾಡ್ಕೋತಿರಲ್ವಾ ನೀವು? ಎಸ್ ಸರ್. ಇದು ಸೇಮ್ ಲಾಜಿಕ್. ಸೊ ಡಿರಿಚ್ಲೆಟ್ ಫಂಕ್ಷನ್. ಸೊ ಇಲ್ಲಿ 1/2 ಇದೆ, ಇಲ್ಲಿ 1/3 ಇದೆ. ಆನ್ಸರ್ ಏನ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ನೀವು ಮಾಡಿದ್ರೆ ಗೊತ್ತಾಗುತ್ತೆ ಲೋವರ್ ಇಂಟಿಗ್ರಲ್ ಏನ್ ಬರುತ್ತೆ, ಅಪ್ಪರ್ ಇಂಟಿಗ್ರಲ್ ಏನ್ ಬರುತ್ತೆ ಅಂತ. ಸೊ ಹಂಗಾಗಿ ಇದು ಕೂಡ ನಾಟ್ ರೀಮನ್ ಇಂಟಿಗ್ರಬಲ್. ಇದು ಕೂಡ ನಾಟ್ ರೀಮನ್ ಇಂಟಿಗ್ರಬಲ್. ಯಾವುದೇ ಬಂದ್ರು ಈ ತರ ಒಂದು ಇಲ್ಲಿ ರ್ಯಾಷನಲ್ ಒಂದು ಇರ್ರಾಷನಲ್ ಇದ್ರೆ ಅವೆಲ್ಲ ನಾಟ್ ರೀಮನ್ ಇಂಟಿಗ್ರಬಲ್ ಅಷ್ಟೇ. ಓಕೆನಾ? ಸೊ ನೋಡಿ, ಈ ಫಂಕ್ಷನ್ ಹೆಂಗಿದೆ? ಫಂಕ್ಷನ್ ಇಸ್ ಡಿಫೈನ್ಡ್ ಆನ್ ಕ್ಲೋಸ್ಡ್ ಇಂಟರ್ವಲ್ 0,π/4. 0,π/4 ಅಂತ ಹೆಂಗಿರುತ್ತೆ ನೋಡಿ? 0 to π/4. ಇದು 0 ಇರುತ್ತೆ, ಇಲ್ಲೆಲ್ಲ π/4 ಇರುತ್ತೆ ಅಂತ ಅನ್ಕೊಳ್ಳಿ. ಆ ಫಂಕ್ಷನ್ ಹೆಂಗ್ ಡಿಫೈನ್ ಆಗ್ತಿದೆ ಅಂತ ಅಂದ್ರೆ, ರಾಷನಲ್ ವ್ಯಾಲ್ಯೂಗೆ ಕಾಸ್ ಎಕ್ಸ್ ಬರ್ತಾ ಇದೆಯಂತೆ, ಇರ್ರಾಷನಲ್ ವ್ಯಾಲ್ಯೂಗೆ ಸೈನ್ ಎಕ್ಸ್ ಬರ್ತಾ ಇದೆಯಂತೆ. ಅಂದ್ರೆ ಅವಾಗ ಹೆಂಗ್ ಬರುತ್ತೆ? ಈಗ ಡಾಟೆಡ್, ಈಗ ಒಂದ್ ನಿಮಿಷ, ಇಷ್ಟು ದೊಡ್ಡದಾಗ ಬರೋದು ಎಲ್ಲ ಒಂದೇ ಇರುತ್ತಲ್ವಾ? ಸೈನು ಎಲ್ಲಿಂದ ಬರುತ್ತೆ? 0 ಇಂದ ಅಲ್ವಾ ಸೈನ್ ಸ್ಟಾರ್ಟ್ ಆಗೋದು? ಎಸ್ ಸರ್. ಅಂದ್ರೆ ಡಾಟೆಡ್ ಹಿಂಗ್ ಬರ್ತಾ ಹೋಗುತ್ತೆ. ಹಿಂಗ್ ಅಲ್ಲಿ ಏರಿಯಾ ಸಿಗಲ್ಲ ನಮ್ಗೆ. ಡಾಟೆಡ್ 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 ತರ ಸಿಗ್ತಾ ಹೋಗುತ್ತೆ. ಹಿಂಗ್ ಹೋಗ್ತಾ ಇರುತ್ತೆ ಸೈನ್.
ಇಲ್ಲೆಲ್ಲ 90 ಹತ್ರ ಕಡಿಮೆ ಆಗುತ್ತೆ. ಕಾಸ್ ಏನಾಗ್ತಾ ಇರುತ್ತೆ, ಹಿಂಗ್ ಬರ್ತಾ ಇರುತ್ತೆ, ಇದು ಹಿಂಗ್ ಬರ್ತಾ ಇರುತ್ತೆ. ಯಾವ ಏರಿಯಾ ಅಂತ ಕಂಡುಹಿಡಿತೀರಾ ಅಲ್ವಾ? ಎಲ್ಲ ಡಾಟೆಡ್ ಇದೆ. ಇದು ತರ ಡಿರಿಚ್ಲೆಟ್ ಫಂಕ್ಷನ್ ಅಂದ್ರೆ ಡಾಟೆಡ್ ಈ ತರ ಬಂದ್ಬಿಡ್ತವೆ. ಅಲ್ಲಿ ಯಾವ್ದು ಸ್ಪೆಸಿಫಿಕ್ ಆಗಿ ಹೇಳಕ್ಕಾಗಲ್ಲ ಜಾಗನ, ಈ ಏರಿಯಾ ಕಂಡುಹಿಡಿಬೇಕು ಅಂತ. ಹಂಗಾಗಿ ನಮ್ಗೆ ಅದು ಆಗಲ್ಲ ಅಂತ. ಇಟ್ ಇಸ್ ನಾಟ್ ರೀಮನ್ ಇಂಟಿಗ್ರಲ್ ಆನ್ ದಿಸ್. ಇದು ಕೂಡ ಅದೇ ತರ ಲಾಜಿಕ್. ಇಟ್ ಈಸ್ ಆಲ್ಸೋ ನಾಟ್ ರೀಮನ್ ಇಂಟಿಗ್ರಬಲ್. ನೆಕ್ಸ್ಟ್ ಇಲ್ಲಿ ಬರೋಣ. ಈ ಕಂಡೀಷನ್ಸ್ ಆಫ್ ಇಂಟಿಗ್ರಬಿಲಿಟಿ ಅಂದ್ರೆ ಇವಾಗ ಯಾವ್ಯಾವ ಫಂಕ್ಷನ್ಸ್ ಇಂಟಿಗ್ರಬಲ್ ಆಗ್ತವೆ, ಅದ್ ಹೆಂಗೆ ಏನ್ ಕತೆ ಅಂತ ನೋಡ್ತಾ ಹೋಗೋಣ ಈಗ. ಎ ಕಂಟಿನ್ಯೂಸ್ ಫಂಕ್ಷನ್ ಆನ್ ಎ ಕ್ಲೋಸ್ಡ್ ಇಂಟರ್ವಲ್ ಈಸ್ ಇಂಟಿಗ್ರಬಲ್ ಆನ್ ದಟ್ ಇಂಟರ್ವಲ್. ಓಕೆನಾ? ಒಂದು ಕಂಟಿನ್ಯೂಸ್ ಫಂಕ್ಷನ್, ಅದೇ ಹೇಳಿದ್ನಲ್ಲ, ಆ ಫಂಕ್ಷನ್ ಕಂಟಿನ್ಯೂಸ್ ಇದೆಯಾ ಅಂತ ಚೆಕ್ ಮಾಡಿದಾಗ ನಿಮ್ಗೆ ಅದು ಕಂಟಿನ್ಯೂಸ್ ಅಂತ ಗೊತ್ತಾಯ್ತು ಅಂತಂದ್ರೆ ದಟ್ ಈಸ್ ಡೆಫಿನೆಟ್ಲಿ ಏನಾಗುತ್ತೆ, ಅದು ರೀಮನ್ ಇಂಟಿಗ್ರಬಲ್ ಆಗ್ಬಿಡುತ್ತೆ ಅಂತ ನೀವು ಹೇಳ್ಬಿಡ್ಬೋದು. ಅಷ್ಟು ಯೋಚನೆ ಮಾಡಂಗಿಲ್ಲ. ಬಟ್ ಈಗ ಕಂಟಿನ್ಯೂಸ್ ಫಂಕ್ಷನ್ಸ್ ಆರ್ ರೀಮನ್ ಇಂಟಿಗ್ರಬಲ್ ಅಂದ್ರೆ ಡಿಸ್ಕಂಟಿನ್ಯೂಸ್ ಆಗಿದ ತಕ್ಷಣ ಅದು ನಾಟ್ ರೀಮನ್ ಇಂಟಿಗ್ರಬಲ್ ಅಂತ ಹೇಳಕ್ಕಾಗಲ್ಲ. ಅಂದ್ರೆ ಇಟ್ ಡಸ್ ನಾಟ್ ಮೀನ್ ದಟ್ ಏನಂತ ಹೇಳ್ಬೋದು, ಇಲ್ಲಿ ದ ಕನ್ವರ್ಸ್ ಆಫ್ ದಿ ಥಿಯರಮ್ ಈಸ್ ನಾಟ್ ಟ್ರೂ. ಅಂದ್ರೆ ದ ಫಂಕ್ಷನ್ ಮೇ ಬಿ ಇಂಟಿಗ್ರಬಲ್ ವಿತೌಟ್ ಬೀಯಿಂಗ್ ಕಂಟಿನ್ಯೂಸ್. ಅಂದ್ರೆ ಫಂಕ್ಷನ್ ಡಿಸ್ಕಂಟಿನ್ಯೂಸ್ ಇದ್ರೂ ಕೂಡ ಅದು ರೀಮನ್ ಇಂಟಿಗ್ರಬಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹೌದು, ಆ ತರ ಫಂಕ್ಷನ್ ಒಂದು ಕೌಂಟರ್ ಎಕ್ಸಾಂಪಲ್ ಕೊಡಿ ಅಂತ ಅಂದ್ರೆ ಕೌಂಟರ್ ಎಕ್ಸಾಂಪಲ್ ನಾವು ಕೊಡ್ಬೋದು. ಕೌಂಟರ್ ಎಕ್ಸಾಂಪಲ್ ಹೆಂಗಪ್ಪ ಅಂತ ಅಂದ್ರೆ ನೋಡಿ, ಎಷ್ಟೊಂದು ಎಕ್ಸಾಂಪಲ್ ಕೊಡ್ಬೋದು. mod x ಕೊಡ್ಬೋದಾ ಸರ್? mod x ಕಂಟಿನ್ಯೂಸ್ ಇದೆಯಲ್ಲ, ಡಿಸ್ಕಂಟಿನ್ಯೂಸ್ ಫಂಕ್ಷನ್ ತಗೋಬೇಕು ನನಗೆ. ಡಿಸ್ಕಂಟಿನ್ಯೂಸ್ ಆಗಿರ್ಬೇಕು, ಅದು ರೀಮನ್ ಇಂಟಿಗ್ರಲ್ ಆಗಿರ್ಬೇಕು. ಆ ತರದ್ದು ಇದನ್ನ ನೋಡಿ, ಗ್ರೇಟೆಸ್ಟ್ ಇಂಟಿಜರ್ ತಗೋಬಹುದು ಗ್ರೇಟೆಸ್ಟ್ ಇಂಟಿಜರ್ ತಗೋಬಹುದು. ಇಲ್ಲ ಅಂತಂದ್ರೆ ಸಿಗ್ನಮ್ ಫಂಕ್ಷನ್ ಗೊತ್ತಲ್ಲ, mod x by x ಅಂತ. ಅಂದ್ರೆ ದಿಸ್ಗೆ ಒಂದು 3 ವ್ಯಾಲ್ಯೂಸ್ ಬರ್ತವೆ. ಒಂದು +1 ಬರುತ್ತೆ, ಇನ್ನೊಂದು 0, ಇನ್ನೊಂದು -1. ದಿಸ್ ಇಸ್ ವೆನ್ x greater than 0, ದಿಸ್ ಇಸ್ ವೆನ್ x is equal to 0, ದಿಸ್ ಇಸ್ ವೆನ್ x lesser than 0. ಇದ್ರದ್ದು ಗ್ರಾಫ್ ಡ್ರಾ ಮಾಡಿ. ಗ್ರಾಫ್ ಹೇಗಿರುತ್ತೆ ಅಂತಂದ್ರೆ, ಸೊ ಇದು +1 ಇರುತ್ತಲ್ವಾ, ಇದು -1 ಇರುತ್ತೆ. ಬಟ್ x is equal to 0 ನಲ್ಲಿ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಇಸ್ 0 ಇಲ್ಲಿರುತ್ತೆ. ಸೊ x is equal to x greater than 0 ನಲ್ಲಿ 1, ಅದಕ್ಕೆ ಸರ್ಕಲ್ ಹ್ಯಾಲೋ ಸರ್ಕಲ್ ಹಾಕ್ತೀನಿ, ಹಿಂಗ್ ಬರುತ್ತೆ. ಇಲ್ಲೊಂದು ಹ್ಯಾಲೋ ಸರ್ಕಲ್ ಹಾಕ್ತೀನಿ, ಹಿಂಗ್ ಬರುತ್ತೆ. ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಹಿಂಗ್ ಬರುತ್ತೆ. ಓಕೆನಾ? ಈ ತರ ಇದೆ. ಆಬ್ವಿಯಸ್ಲಿ ವಿ ಸೇ ದಿಸ್ ಫಂಕ್ಷನ್ ಇಸ್ ವಾಟ್ ಡಿಸ್ಕಂಟಿನ್ಯೂಸ್ ಅಟ್ 0 ಅಲ್ವಾ? ಡಿಸ್ಕಂಟಿನ್ಯೂ, ಯಾಕಂದ್ರೆ ಇಲ್ಲಿಂದ ಹಿಂಗ್ ಬಂದು ನೆಕ್ಸ್ಟ್ ಹೋಗ್ಬೇಕಂದ್ರೆ ಇಲ್ಲಿಗೆ ಬರ್ಬೇಕಂದ್ರೆ ಮತ್ತೆ ಪೆನ್ ಎತ್ತಬೇಕು. ಕೈ ಎತ್ತಿದ್ರೆ ಅಲ್ಲಿ ಡಿಸ್ಕಂಟಿನ್ಯೂಟಿ ಇದೆ ಅಂತ. ದಿಸ್ ಇಸ್ ಡಿಸ್ಕಂಟಿನ್ಯೂಸ್. ಅವ್ರು ಕೊಟ್ಟರೆ ಇಂಟರ್ವಲ್ ಏನಿದೆ, ಈಗ ಯಾವ್ದೋ ಒಂದು ಇಂಟರ್ವಲ್ ತಗೊಳ್ಳಿ. ಸಪೋಸ್ ಐ ಸೇ ಸಿಂಪ್ಲಿ -2 to 2 ಅಂತ ಅನ್ಕೊಳ್ಳೋಣ. -2 to 2 ಅಂತ ಅನ್ಕೊಳ್ಳೋಣ. ಯಾಕಂದ್ರೆ ನಾವು ಬೌಂಡೆಡ್ ಇಂಟರ್ವಲ್ ತಗೋಬೇಕು. ಓಕೆನಾ? ಈಗ ನಾನು ಹೇಳ್ತೀನಿ, ಈಗ ಈ -2 to 2 ನಲ್ಲಿ ದ ಫಂಕ್ಷನ್ ಇಸ್ ಡಿಸ್ಕಂಟಿನ್ಯೂಸ್. ಬಟ್ ನಾನು ಹೇಳ್ತಿದ್ದೀನಿ ಇಟ್ ಇಸ್ ರಿಮನ್ ಇಂಟಿಗ್ರಬಲ್ ಅಂತ ಹೇಳ್ತಿದ್ದೀನಿ. ನೋಡಿ, ಜನರಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ರಿಮನ್ ಇಂಟಿಗ್ರಬಲ್ ಅಂತ ಅಂದ್ರೆ ಅಲ್ಲಿ ಏರಿಯಾ ಕಂಡುಹಿಡಿಬಹುದಾ ಅಂತ. ಆಬ್ವಿಯಸ್ಲಿ ಏರಿಯಾ ಕಂಡುಹಿಡಿಬಹುದು. ಯಾಕಂದ್ರೆ ಈ ಏರಿಯಾ ಕಂಡುಹಿಡಿಬಹುದಲ್ಲ, ಹಿಂಗೆ ಕರ್ವ್ ಕೆಳಗಡೆ ಫಂಕ್ಷನ್ ಇದೆ ಅಂದ್ರೆ ಒಂದು ಪಾಯಿಂಟ್ ಅಲ್ಲಿ ಡಿಸ್ಕಂಟಿನ್ಯೂ ಆದ ತಕ್ಷಣ ನಮ್ಗೆ ಏರಿಯಾ ಮೇಲೆ ಯಾವುದೇ ರೀತಿ ಅಫೆಕ್ಟ್ ಆಗಲ್ಲ ಅಂತ. ಏರಿಯಾ ಮೇಲೆ ಯಾವ್ದೋ ಅಫೆಕ್ಟ್ ಆಗುತ್ತಾ ಪಾಯಿಂಟ್ಸ್ ಅಲ್ಲಿ ಡಿಸ್ಕಂಟಿನ್ಯೂಸ್ ಆದ್ರೆ? ನೋಡಿ, ಈ ಏರಿಯಾ ಏನ್ ಬರುತ್ತೋ ಅದೇ ಬರುತ್ತೆ, ಈ ಏರಿಯಾ ಏನ್ ಬರುತ್ತೋ ಅದೇ ಬರುತ್ತೆ. ಸಪೋಸ್ ಯೋಚನೆ ಮಾಡಪ್ಪ, ಈಗ ಇಲ್ಲಿ ಕಂಟಿನ್ಯೂಸ್ ಇದೆ ಅಂತ ಅನ್ಕೊಳ್ಳೋಣ, ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಇದೆ ಅಂತಾನೆ ಅನ್ಕೊಳ್ಳೋಣ. ಏರಿಯಾ ಮೇಲೆ ಏನಾದ್ರು ಅಫೆಕ್ಟ್ ಆಯ್ತಾ? ಅದು ನೋ ಸರ್. ಏರಿಯಾ ಮೇಲೆ ಯಾವುದೇ ರೀತಿ ಎಫೆಕ್ಟ್ ಆಗ್ಲಿಲ್ಲ ಅದು. ಓಕೆನಾ? ಸೊ ಅಂದ್ರೆ ಒಂದು ಪಾಯಿಂಟ್ ಅಲ್ಲಿ ಡಿಸ್ಕಂಟಿನ್ಯೂಸ್ ಇದ್ದ ತಕ್ಷಣ ಅಲ್ಲಿ ಆ ಏರಿಯಾ ಕಂಡುಹಿಡಿಯೋದ್ರ ಬಗ್ಗೆ ಅದರಲ್ಲಿ ಏನು ಅಫೆಕ್ಟ್ ಆಗಲ್ಲ ಅಂತ. ಅಂದ್ರೆ ದಿಸ್ ಫಂಕ್ಷನ್ ಇಸ್ ಡಿಸ್ಕಂಟಿನ್ಯೂಸ್ ಅಟ್ 0 ಬಟ್ ಇಟ್ ಈಸ್ ರಿಮಾನ್ ಇಂಟಿಗ್ರಬಲ್. ಕ್ಲಿಯರ್? ಯಾಕಂದ್ರೆ we can find the area of this function under the curve. So this is an example. Or else you can say greatest integer function also remain integrable over a finite closed interval. ಹೌದಲ್ಲ? ಅಷ್ಟೇ. ಕ್ಲಿಯರ್ ಅಲ್ಲ ಈ ಥಿಯರಮ್? ವೆರಿ ಇಂಪಾರ್ಟೆಂಟ್. ಕಂಟಿನ್ಯೂಸ್ ಇನ್ ಅ ಕ್ಲೋಸ್ಡ್ ಇಂಟರ್ವಲ್ ಇಂಪ್ಲೈಸ್ ರಿಮನ್ ಇಂಟಿಗ್ರಬಲ್, ಬಟ್ ಕನ್ವರ್ಸ್ ನಾಟ್ ಟ್ರೂ. ಅಂದ್ರೆ
ಡಿಸ್ಕಂಟಿನ್ಯೂಸ್ ಫಂಕ್ಷನ್ಗಳು ಕೂಡ ರಿಮನ್ ಇಂಟಿಗ್ರಬಲ್ ಆಗ್ತವೆ ಅಂತ ಅದರ ಅರ್ಥ. ಅಂದ್ರೆ ಸಿಂಪ್ಲಿಸೆ ರಫ್ ಆಗಿ ಹೇಳ್ಬೇಕಂದ್ರೆ ಡಿಸ್ಕಂಟಿನ್ಯೂಸ್ ಫಂಕ್ಷನ್ಗಳಿಗೂ ಕೂಡ ನಾವೇನ್ ಕಂಡುಹಿಡಿಬಹುದು, ಏರಿಯಾ ಅಂಡರ್ ದಿ ಕರ್ವ್ ನಾವು ಕಂಡುಹಿಡಿಬಹುದು ಅಂತ. ಕ್ಲಿಯರ್ ಆಯ್ತಲ್ವಾ ಇದು? ನೆಕ್ಸ್ಟ್ ಇದು ತುಂಬಾ ಇಂಪಾರ್ಟೆಂಟ್. ಅದೇ ಈಗ ಪ್ರೀವಿಯಸ್ ಥಿಯರಮ್ದೇ ಜನರಲೈಸೇಷನ್ ಇದೆ. ಇಫ್ ಎಫ್ ಇಸ್ ಬೌಂಡೆಡ್ ಫಂಕ್ಷನ್ ಆನ್ ಕ್ಲೋಸ್ ಇಂಟರ್ವಲ್ a, b such that the set of points of discontinuity of f on a, b is finite. ಅಂದ್ರೆ ಒಂದು ಫಂಕ್ಷನ್ಗೆ a, b ನಲ್ಲಿ ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿಸ್ ಇದ್ರೆ ಇಂಟಿಗ್ರಬಲ್ ಆಗುತ್ತಂತೆ ಅಂತ ಹೇಳ್ತಿದೆ. ಅದಲ್ವಾ? ಅಂದ್ರೆ ಇವಾಗ ನಾವು ನಿಮ್ಗೆ 4 ಥಿಯರಮ್ ಹೇಳ್ತೀನಿ ಟೋಟಲ್ ಆಗಿ. ಆ 4 ಥಿಯರಮ್ ನೆನ್ಪಿಟ್ಕೊಂಡಿರಿ. ಅಂದ್ರೆ ಈ 4ರಲ್ಲಿ ಯಾವ್ದಾನೋ ಒಂದು ಅಪ್ಲೈ ಮಾಡ್ಬೇಕು. ಕೊಟ್ಟರೋ ಫಂಕ್ಷನ್ಗೆ ಯಾವ್ದಾನೋ ಒಂದು ಅಪ್ಲೈ ಆದೇ ಆಗುತ್ತೆ. ಅದು ಅಪ್ಲೈ ಮಾಡಿ ಅದು ಇಂಟಿಗ್ರಬಲ್ ಹೌದಾ ಅಲ್ವಾ ಅಂತ ನೋಡ್ಬೇಕು. ಫಸ್ಟ್ ಏನ್ ನೋಡ್ಬೇಕು ನೀವು, ಈ ಥಿಯರಮ್ ಅಪ್ಲೈ ಮಾಡ್ಬೇಕು ಒಂದು. ಓಕೆನಾ? ಈ ಥಿಯರಮ್ ಅಪ್ಲೈ ಮಾಡಿದಾಗ ಏನ್ ಹೇಳ್ತಿದ್ದು, ಕಂಟಿನ್ಯೂಸ್ ಇದ್ರೆ ಇಂಟಿಗ್ರಬಲ್ ಅಂತ ಹೇಳುತ್ತೆ. ಓಕೆನಾ? ಸಪೋಸ್ ಅದು ಕಂಟಿನ್ಯೂಸ್ ಇಲ್ಲ ಅಂತ ಅನ್ಕೊಳ್ಳಿ. ಅವಾಗ ಏನ್ ಮಾಡ್ಬೇಕು, ನೆಕ್ಸ್ಟ್ ಥಿಯರಮಿಗೆ ಬರ್ಬೇಕು. ನೆಕ್ಸ್ಟ್ ಥಿಯರಮ್ ಏನ್ ಹೇಳುತ್ತೆ, ಅದಕ್ಕೇನಾದ್ರೂ ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿಸ್ ಇದೆಯಾ ಅಂತ ನೋಡ್ಬೇಕು. ಫೈನೈಟ್ ನಂಬರ್ 1-2 ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಇತ್ತು ಅಂತಾನೆ ಇಂಟಿಗ್ರಬಲ್ ಅಷ್ಟೇ. ಯೋಚನೆ ಮಾಡ್ಕೋಬೇಡಿ. ಈಗ ನೋಡಿ, ಸಪೋಸ್ ನಾನೇನಾದ್ರೂ ಇದೇ ಕ್ವಶನ್ ಕೊಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ. ಈ ಸಿಗ್ನಮ್ ಫಂಕ್ಷನ್ ಅಂತ ಕರಿತಾರೆ ಇದನ್ನು ಅಲ್ವಾ? ಸಿಗ್ನಮ್ ಫಂಕ್ಷನ್ ಕೊಟ್ಟಾಗ ಇದು ಇಂಟಿಗ್ರಬಲ್ ಹೌದಾ ಅಲ್ವಾ ಅಂತ ಚೆಕ್ ಮಾಡಿ ಅಂತ ಕೇಳಿದಾಗ ನೀವೇನ್ ಮಾಡ್ತೀರಾ, ಫಸ್ಟ್ ಕಂಟಿನ್ಯೂಸ್ ಇದೆಯಾ ಇದು, ಅಯ್ಯೋ ಇದು ಕಂಟಿನ್ಯೂಸ್ ಇಲ್ಲ, ಅವಾಗ ಇದನ್ನ ಬಿಡ್ಬೇಕು. ನೆಕ್ಸ್ಟ್ ಪ್ರಾಪರ್ಟಿ ಏನಿತ್ತು, ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಸ್ ಎಷ್ಟಿದೆ ಅಂತ ಚೆಕ್ ಮಾಡಿ. ಎಷ್ಟು ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಸ್ ಇದೆ ಇದರಲ್ಲಿ? ಒಂದೇ ಇದೆ. ಅಂದ್ರೆ ಫೈನೈಟ್ ತಾನೆ. ಫೈನೈಟ್ ನಂಬರ್ ಆಫ್ ಡಿಸ್ಕಂಟಿನ್ಯೂಟಿಸ್ ಇರಬೇಕು, ನಂಬರ್ ಆಫ್ ಪಾಯಿಂಟ್ಸ್ ಇರಬೇಕು. ಎಸ್ ಫೈನೈಟ್ ಅಂದ್ರೆ ಒಂದಿದೆ, ಹಂಗಾಗಿ ಇಟ್ ಇಸ್ ರಿಮನ್ ಇಂಟಿಗ್ರಬಲ್ ಅಂತ ಹೇಳ್ಬಿಡ್ಬೇಕು. ಕ್ಲಿಯರ್ ಆಯ್ತಲ್ಲ ಇದು? ರಿಮನ್ ಇಂಟಿಗ್ರಬಲ್. ಎರಡು ಪಾಯಿಂಟ್ ಕ್ಲಿಯರ್ ಆಗಿದೆ ಈಗ ನಿಮ್ಗೆ. ಮೂರನೇದು ಏನಪ್ಪಾ ಅಂತಂದ್ರೆ, ಸಪೋಸ್ ಏನಾದ್ರೂ ಸರ್ ಸೆಟ್ ಆಫ್ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಸ್ ಬಂದ್ಬಿಟ್ಟು ಇನ್ಫೈನೈಟ್ ಇದಾವೆ ಸರ್, ನಮ್ಮ ಹತ್ರ ಇನ್ಫೈನೈಟ್ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಸ್ ಇದಾವೆ ಸರ್, ಬಟ್ ಆದ್ರೂ ಅದು ಇಂಟಿಗ್ರಬಲ್ ಆಗುತ್ತೋ ಹಂಗಾರೆ ಆಗಲ್ವಾಗುತ್ತೋ ಅಂತ ಚೆಕ್ ಮಾಡೋದು ಹೆಂಗೆ ಅಂತಂದ್ರೆ, ಆ ಎಲ್ಲಾ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿಸ್ಗೂ ಏನ್ ಮಾಡಿ, ನೀವು ಲಿಮಿಟ್ ಪಾಯಿಂಟ್ ಕಂಡಿಡಿರಿ. ಓಕೆನಾ? ಲಿಮಿಟ್ ಪಾಯಿಂಟ್ ನಿಮ್ಗೆ ಫೈನೈಟ್ ನಂಬರ್ ಆಫ್ ಲಿಮಿಟ್ ಪಾಯಿಂಟ್ಸ್ ಬರಬೇಕು. 1, 2, 3, 4 ಲಿಮಿಟ್ ಪಾಯಿಂಟ್ಸ್ ಬರಬೇಕು. ಅವಾಗ ಅದನ್ನ ಏನಂತ ಕರಿತೀವಿ, ಇಂಟಿಗ್ರಬಲ್ ಅಂತ ಕರಿತೀವಿ. ಕ್ಲಿಯರ್ ಅಲ್ವಾ? ಅಂದ್ರೆ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಸ್ ಯಾವ್ಯಾವ ಇದಾವೆ ಅವಕ್ಕೆಲ್ಲಕ್ಕೂ ನೀವೇನ್ ಮಾಡ್ಬೇಕು, ಲಿಮಿಟ್ ಪಾಯಿಂಟ್ಸ್ ಕಂಡುಹಿಡಿಬೇಕು. ಆ ಲಿಮಿಟ್ ಪಾಯಿಂಟ್ಸ್ ಬಂದ್ಬಿಟ್ಟು ಫೈನೈಟ್ ಇರಬೇಕು, ಫೈನೈಟ್ ನಂಬರ್ ಇರಬೇಕು. ಸೊ ಹಂಗಾಗಿ ಆತರ ಏನಾದ್ರು ಇದ್ರೆ ಅವಾಗ ಅದನ್ನ ರಿಮನ್ ಇಂಟಿಗ್ರಬಲ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಮಾಡ್ತಾನು ಹೇಳ್ದಾನ ಎಲ್ಲಾನು? ನೆಕ್ಸ್ಟ್, ಎವ್ರಿ ಮೊನೊಟಾನಿಕ್ ಆನ್ ಎ ಕ್ಲೋಸ್ಡ್ ಇಂಟರ್ವಲ್ ಈಸ್ ಇಂಟಿಗ್ರಬಲ್. ತುಂಬಾ ಇಂಪಾರ್ಟೆಂಟ್. ಒಂದು ಫಂಕ್ಷನ್ ಮೊನೊಟಾನಿಕ್ ಇದ್ರೆ ಆ ಕ್ಲೋಸ್ಡ್ ಇಂಟರ್ವಲ್ ಅಲ್ಲಿ ಅದು ಇಂಟಿಗ್ರಬಲ್ ಅಂತ. ಮೊನೊಟಾನಿಕ್ ಇರ್ಬೇಕಷ್ಟೇ. ಮೊನೊಟಾನಿಕ್ ಇದ್ರೆ ಕ್ಲೋಸ್. ಈಗ 4 ಗೊತ್ತಾಯ್ತು ಈಗ ನಿಮ್ಗೆ. ಆ 4 ಸ್ಟೇಟ್ಮೆಂಟ್ ಕಂಟಿನ್ಯೂಸ್ ಇದೆಯಾ ಅಂತ ಚೆಕ್ ಮಾಡಿ ಫಸ್ಟ್. ಕಂಟಿನ್ಯೂಸ್ ಇಲ್ವಾ, ಹಂಗಂತ ನಾಟ್ ರಿಮನ್ ಇಂಟಿಗ್ರಬಲ್ ಅಂತ ಕನ್ಕ್ಲೂಷನ್ ಬರಬೇಡಿ. ನೆಕ್ಸ್ಟ್ ಬನ್ನಿ, ಅಂದ್ರೆ ಫೈನೈಟ್ ನಂಬರ್ ಆಫ್ ಡಿಸ್ಕಂಟಿನ್ಯೂಸ್ ಇದೆಯಾ ಅಂತ ನೋಡಿ. ಅದು ಇಲ್ಲಿಲ್ವಾ, ಲಿಮಿಟ್ ಪಾಯಿಂಟ್ಸ್ ಬನ್ನಿ. ಅಲ್ಲಿ ಇಲ್ಲಾಂದ್ರೆ ಇದಕ್ಕೆ ಫಸ್ಟ್ ಬನ್ನಿ, ಇಂಪಾರ್ಟೆಂಟ್. ಮೊನೊಟಾನಿಕ್ ಇದೆಯಾ ಫಂಕ್ಷನ್ ಅಂತ ನೋಡ್ಕೊಂತ ಹೋಗಿ. ಮೊನೊಟಾನಿಕ್ ಇತ್ತು ಅಂತಾರೆ ಏನಂತ ಹೇಳ್ಬೋದು, ಡೈರೆಕ್ಟ್ ಆಗಿ ನಾವು ರಿಮನ್ ಇಂಟಿಗ್ರಬಲ್ ಅಂತ ಹೇಳ್ಬೋದು. ಬಟ್ ಕನ್ವರ್ಸ್ ಇಸ್ ನಾಟ್ ಟ್ರೂ. ಓಕೆನಾ? ಅಂದ್ರೆ ಇಂಟಿಗ್ರಬಲ್ ಫಂಕ್ಷನ್ಸ್ ಮೊನೊಟಾನಿಕ್ ಆಗಿರ್ತವೆ ಅಂತ ಹೇಳಕ್ ಆಗಲ್ಲ. ಸೊ ಇಫ್ ಯು ಸೇ ದಿಸ್ ಇಸ್ ಅನ್ ಎಕ್ಸಾಂಪಲ್, ಅಂದ್ರೆ ದೇರ್ ಆರ್ ರಿಮನ್ ಇಂಟಿಗ್ರಬಲ್ ಫಂಕ್ಷನ್ಸ್ ವಿಚ್ ಆರ್ ನಾಟ್ ಮೊನೊಟಾನಿಕ್. ಅಂದ್ರೆ ಇಫ್ ಯು ಟೇಕ್ ದಿಸ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಒಂದು ಫಂಕ್ಷನ್ ಡಿಫೈನ್ ಮಾಡಿದಾನೆ, ಕ್ಯಾನ್ ಯು ಡ್ರಾ ದಿಸ್ ಫಂಕ್ಷನ್? ಏನಂತ ಹೇಳ್ತಿದೆ ಅಂತಂದ್ರೆ, ಸೊ ಅವರು ಓವರ್ 0 to 1 ಇಂಟರ್ವಲ್ ಕೇಳಿದಾನೆ. ಅಂದ್ರೆ ನೋಡಿ, ಈ ವ್ಯಾಲ್ಯೂ ಇಲ್ಲಿ 0 ಇರುತ್ತೆ, ಇಲ್ಲಿ 1 ಇರುತ್ತೆ. ಕ್ಲಿಯರ್ನಾ? ಅಂದ್ರೆ ಇದು ಬಿಹೇವಿಯರ್ ಯಾವ ತರ ಇದೆ ಅಂತಂದ್ರೆ 0 to 1/2 ಒಂದಿದೆ. ಅಂದ್ರೆ 0 to 1 ಇಲ್ಲಿ ಇದೆಯಲ್ಲ ನೋಡಿ. ಈಗ 0 ಇಂದ 1/2 ವರೆಗೂ, 1/2 ಅಂದ್ರೆ ಅರ್ಧ ಅಲ್ವಾ? ಇಲ್ಲಿಗನ 0 ಇಂದ 1/2 ವರೆಗೂ ವಾಟ್ ಇಸ್ ದ ವ್ಯಾಲ್ಯೂ? 1 ಅಲ್ವಾ? 1. 0 ಇಂದ 1/2 ಎಕ್ಸ್ಕ್ಲೂಡೆಡ್ ಅಲ್ವಾ? ಹಿಂಗ ಹಾಕೊಂತೀವಿ. ಕ್ಲಿಯರಾ? ದಿಸ್ ವ್ಯಾಲ್ಯೂ ಇಸ್ 1.
ಅಂಡ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1/2 ನಲ್ಲಿ ಏನಿದೆ ವ್ಯಾಲ್ಯೂ ಆಫ್ ಫಂಕ್ಷನ್ ಏನಾಗುತ್ತೆ 0 ಬಂದ್ಬಿಡುತ್ತೆ. ಅಂದ್ರೆ ನಾನು ಇಲ್ಲಿ ದೊಡ್ಡದಾಗಿ ಡಾಟ್ ಇಡ್ತೀನಿ ನೋಡಿ, ದಿಸ್ ಇಸ್ ವಾಟ್ ಇದು 1/2 0. ಎಕ್ಸ್ ಇಸ್ ಈಕ್ವಲ್ ಟು 1/2 ನಲ್ಲಿ ವ್ಯಾಲ್ಯೂ ಏನಾಗುತ್ತೆ 0 ಬಂತು. 0 ಅಂದ್ರೆ 1/2 ಇಂದ 1 ವರ್ಗೂ ಏನಾಯ್ತು ವ್ಯಾಲ್ಯೂ ಏನಿದೆ ಇಲ್ಲಿ 2 ಇದೆ. 2 ಇದೆ. ಅಂದ್ರೆ ಇಲ್ಲಿ ಎಕ್ಸ್ಕ್ಲೂಡೆಡ್, ಇಲ್ಲಿ 2 ಅಂತ ಅನ್ಕೊಳ್ಳಿ. ದಿಸ್ ಇಸ್ 2 ಅಂದ್ರೆ ಇದು ಎಕ್ಸ್ಕ್ಲೂಡೆಡ್ ಹಿಂಗಿದೆ. ಕ್ಲಿಯರಾ? ಈಗ ಇದು ರಿಮಾನ್ ಇಂಟಿಗ್ರಬಲ್ ನನ್ನ ಕ್ವಶನ್. ಆಬ್ವಿಯಸ್ಲಿ ರಿಮಾನ್ ಇಂಟಿಗ್ರಬಲ್. ಯಾಕಂತ ಅಂದ್ರೆ ಇಲ್ಲಿ ಏನಿದೆ ಏರಿಯಾ ಬರುತ್ತಲ್ವಾ, ಏರಿಯಾ ಹಿಂಗೆ ಕಂಡಿಡ್ಬೋದಲ್ಲ ಹಿಂಗೆ, ಇಲ್ಲಿ ಏರಿಯಾ ಇಲ್ಲಿ ಏರಿಯಾ ಇದು ತಕ್ಕನಂಗೆ ಹಿಂಗೆ, ಓಕೆನಾ, ಈ ಏರಿಯಾ ಕಂಡಿಡ್ಕೋಬಹುದು. ಓಕೆನಾ, ಎಸ್ ಇಟ್ ಈಸ್ ರಿಮಾನ್ ಇಂಟಿಗ್ರಬಲ್. ಈಗ ಬಟ್ ಇದು ಮೊನೊಟಾನಿಕ್ ಆಗಿದೆಯಾ? ಮೊನೊಟಾನಿಕ್ ಇಲ್ಲ. ಯಾಕಂದ್ರೆ ನೋಡಿ ಮೊನೊಟಾನಿಕ್ ಅಂದ್ರೆ ನೋಡಿ ಇಲ್ಲಿ 1 ಇತ್ತು, ಸಡನ್ ಆಗಿ ಕೆಳಗಡೆ ಬಂತು, ಇಲ್ಲಿ 1/0 ಹತ್ರ ಬಂತು, ಮತ್ತಿಲ್ಲ ಏನಾಯ್ತು ಮೇಲ್ಗಡೆ ಹೋಯ್ತು. ಇಲ್ಲಿತ್ತು ಕೆಳಗಡೆ ಬಂದು ಮೇಲ್ಗಡೆ ಹೋಯ್ತು, ಕೆಳಗಡೆ ಬಂದು ಮೇಲ್ಗಡೆ ಹೋದ್ರೆ ಅದು ನಾಟ್ ಮೊನೊಟಾನಿಕ್ ಅಲ್ವಾ? ಇಟ್ ಈಸ್ ನಾಟ್ ಮೊನೊಟಾನಿಕ್. ಓಕೆನಾ, ಸೊ ಇಟ್ ಈಸ್ ನಾಟ್ ಮೊನೊಟಾನಿಕ್. ಹಂಗಾಗಿ ಏನಂತ ಹೇಳ್ತೀವಿ ಅಂದ್ರೆ ಇಂಟಿಗ್ರಬಲ್ ಆದ ತಕ್ಷಣ ಮೊನೊಟಾನಿಕ್ ಇರುತ್ತೆ ಅಂತ ಅಲ್ಲ, ಬಟ್ ಮೊನೊಟಾನಿಕ್ ಇಂಪ್ಲೈಸ್ ಇಂಟಿಗ್ರಬಲ್. ಸೊ ಈಗ ನಿಮ್ಗೆ 4 ಗೊತ್ತಾಗಿದೆ ಅಲ್ವಾ? ಯಾವ್ದಾದ್ರು ಹೇಳಿ ಫಸ್ಟ್. ಕಂಟಿನ್ಯೂಟಿ ಇಂಪ್ಲೈಸ್ ರಿಮನ್ ಇಂಟಿಗ್ರಬಲ್. ನೆಕ್ಸ್ಟ್ ಮೊನೊಟಾನಿಕ್ ಇಂಪ್ಲೈಸ್, ಇದು ಸ್ಟೇಟ್ಮೆಂಟ್ ಗಳನ್ನೇ ಕೇಳ್ತಾನೆ. 2020 ಪೇಪರ್, ಲಾಸ್ಟ್ ಇಯರ್ ಪೇಪರ್ ತಗೋದ್ ನೋಡಿ, ನಿಮ್ಗೆ ಕೇಸೆಟ್ ಅಲ್ಲಿ ಇದೇ ಕ್ವಶನ್ ಕೇಳಿದಾನೆ. ಕಂಟಿನ್ಯೂಟಿ ಇಂಪ್ಲೈಸ್ ರಿಮನ್ ಇಂಟಿಗ್ರಬಲ್, ಮೊನೊಟಾನಿಕ್ ಇಂಪ್ಲೈಸ್ ರಿಮನ್ ಇಸ್ ಫಾಲೋಯಿಂಗ್ ಟ್ರೂ ಅಂತ ಕೊಟ್ಬಿಟ್ಟು ಈ ತರ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾನೆ. ಮೊನೊಟಾನಿಕ್ ಇಂಪ್ಲೈಸ್ ರಿಮನ್ ಇಂಟಿಗ್ರಬಲ್. ನೆಕ್ಸ್ಟ್ ಇನ್ನೊಂದು ಫೈನೈಟ್ ಡಿಸ್ಕಂಟಿನ್ಯೂಟೀಸ್, ಫೈನೈಟ್ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಸ್ ಇದ್ರೆ ಅದು ಕೂಡ ರಿಮನ್ ಇಂಟಿಗ್ರಬಲ್. ಫೈನೈಟ್ ನಂಬರ್ ಆಫ್ ಇನ್ಫೈನೈಟ್ ನಂಬರ್ ಆಫ್ ಅಲ್ಲ ಫೈನೈಟ್ ನಂಬರ್ ಆಫ್ ಲಿಮಿಟ್ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟೀಸ್ ಇದ್ರು ಕೂಡ ಅದು ಕೂಡ ರಿಮನ್ ಇಂಟಿಗ್ರಬಲ್. 4 ಒಟ್ಟಿಗೆ ನೆನಪಿರ್ಲಿ ನಿಮ್ಗೆ. ಕನ್ವರ್ಸ್ ಯಾವ್ದು ಕೊಟ್ಟರು ಆಗಲ್ಲ, ಅದು ನೆನಪಿರ್ಲಿ. ಗೊತ್ತಲ್ವಾ? ಸೊ ದ ನೆಕ್ಸ್ಟ್ ಒನ್ ಇಸ್ ಪ್ರಾಪರ್ಟೀಸ್ ಆಫ್ ರಿಮನ್ ಇಂಟಿಗ್ರಲ್ ಫಂಕ್ಷನ್ಸ್. ಪ್ರಾಪರ್ಟೀಸ್ ನೋಡ್ತಾ ಹೋಗೋಣ. ಪ್ರಾಪರ್ಟೀಸ್ ಅಲ್ಲಿ ಫಸ್ಟ್ ಒನ್, ಆಸ್ ಇಟ್ ಈಸ್ ನೀವು ಇಂಟಿಗ್ರೇಷನ್ ಎಲ್ಲ ಸ್ಟಡಿ ಮಾಡಿದ್ರೆ ಇಟ್ ಇಸ್ ಆಲ್ PU ಲೆವೆಲ್ ಬೇಸಿಕ್ಸ್. ಇಫ್ f is integrable function, k is really real constant, kf is also integrable. f integrable ಆದ್ರೆ kf is also integrable ಅಂತ. ಇಂಟಿಗ್ರಬಲ್ ಅಂತಂದ್ರೆ ಅಂಡರ್ಸ್ಟುಡ್ ಇದು ರಿಮನ್ ಇಂಟಿಗ್ರಬಲ್ ಅಂತ. ಓಕೆನಾ, ಅಂದ್ರೆ kf is equal to ಅಂತ ತಗೊಳ್ತೀವಿ. ಐ ಕ್ಯಾನ್ ಟೇಕ್ ಔಟ್ ಸೈಡ್ ದ ಇಂಟಿಗ್ರಲ್, k ಆಚೆ ತೆಗೆದು k ಇಂಟು ಇಂಟಿಗ್ರಲ್ a to b f of x ಅಂತ ಬರಿಬಹುದು. ಕ್ಲಿಯರ್ ಅಲ್ವಾ? f ಇಂಟಿಗ್ರಬಲ್ ಇದ್ರೆ kf is also integrable. ಇದು ತುಂಬಾ ಇಂಪಾರ್ಟೆಂಟ್. ಎಫ್ ಮತ್ತೆ ಜಿ ಎರಡು ಇಂಟಿಗ್ರಬಲ್ ಫಂಕ್ಷನ್ ತಗೊಂಡಾಗ ಎಫ್ ಪ್ಲಸ್ ಜಿ ಇಸ್ ಆಲ್ಸೋ ಇಂಟಿಗ್ರಬಲ್ ಫಂಕ್ಷನ್. ಓಕೆನಾ, ಇಂಟಿಗ್ರಬಲ್. ಓಕೆನಾ, ಅಂಡ್ ಎಫ್ ಪ್ಲಸ್ ಜಿ ಏನಾಗುತ್ತೆ ಸ್ಪ್ಲಿಟ್ ಮಾಡೋದು. ಸೊ ಇಂಟಿಗ್ರಲ್ a to b f of x dx, ಜಿ ಮತ್ತೆ ಎಫ್ ಗೆ ಮತ್ತೆ ಜಿ ಇಂಡಿವಿಜುವಲ್ ಇಂಟಿಗ್ರೇಷನ್ ಮಾಡಬೇಕು. ಬಟ್ ಕಾನ್ವರ್ಸ್ ನಾಟ್ ಟ್ರೂ. ಕಾನ್ವರ್ಸ್ ನಾಟ್ ಟ್ರೂ ಅಂತಂದ್ರೆ ಏನು? ಸಪೋಸ್ ಇಫ್ ಎಫ್ ಪ್ಲಸ್ ಜಿ ಇಸ್ ಇಂಟಿಗ್ರಬಲ್, ಇಟ್ ಡಸ್ ನಾಟ್ ಮೀನ್ ದಟ್ ಎಫ್ ಅಂಡ್ ಜಿ ಆರ್ ಇಂಟಿಗ್ರಲ್ ಆಗಿರ್ಬೇಕಂತ ಇಲ್ಲ ಅಂತ. ಕಾನ್ವರ್ಸ್ ಟ್ರೂ. ಯಾಕಂತಂದ್ರೆ ಯು ಟೇಕ್ ದಿಸ್ ಫಂಕ್ಷನ್ f of x is equal to 0 to 1, x is rational, 0 1 ಇದು ಈ ತರ ಫಂಕ್ಷನ್, ಇವೆರಡು ಫಂಕ್ಷನ್ ತಗೊಳ್ಳಿ. ಇವೆರಡದು ಎಫ್ ಪ್ಲಸ್ ಜಿ ಮಾಡಿ ಏನಾಗುತ್ತೆ ಎಫ್ ಪ್ಲಸ್ ಜಿ. ಮತ್ತೆ ಈ ತರ ಡಿರಿಚ್ಲೆಟ್ ಫಂಕ್ಷನ್ ನ ಆಡ್ ಮಾಡೋದು ಹೆಂಗೆ ಅಂತ ಅಂದ್ರೆ, ಆಡ್ ಸಬ್ಟ್ರಾಕ್ಟ್ ಮಲ್ಟಿಪ್ಲೈ ಮಾಡೋದು ಹೆಂಗೆ ಅಂತ ಅಂದ್ರೆ ನೋಡಿ, ಯಾವತ್ತು ಕೂಡ ರಾಷನಲ್ಸ್ ನ ರಾಷನಲ್ ಜೊತೆಗೆ ಆಡ್ ಮಾಡಬೇಕು. ಮಲ್ಟಿಪ್ಲೈ ಮಾಡೋದು ಹಿಂಗೇನೆ. ಓಕೆನಾ, ಅಂದ್ರೆ ಇಲ್ಲಿ ಎಫ್ ಪ್ಲಸ್ ಜಿ ಮಾಡೋದು ಹೆಂಗೆ ಅಂತಂದ್ರೆ ಈ ವ್ಯಾಲ್ಯೂ ಜೊತೆನೆ ಆಡ್ ಮಾಡ್ಬೇಕು. ಅದು ರೂಲ್ ಇದು ರಾಷನಲ್ ಇದಕ್ಕೆ ಡಿರಿಚ್ಲೆಟ್ ಫಂಕ್ಷನ್ಗೆ. 0ನ 1 ಜೊತೆ ಆಡ್ ಮಾಡಿದ್ರೆ ಏನ್ ಬರುತ್ತೆ? 1 ಬರುತ್ತೆ. 1 ಬರುತ್ತೆ. ಅಂದ್ರೆ ಫಾರ್ ರಾಷನಲ್ಸ್ ಇಟ್ ಈಸ್ 1, ಅಂದ್ರೆ x belongs to q. ಫಾರ್ ಇರ್ರಾಷನಲ್ಸ್ 1 plus 0 is 1 plus 0 1. ಅಗೈನ್ 1 only. ಓಕೆನಾ, ಸೊ ಅಂದ್ರೆ 1 ಬರುತ್ತೆ when x belongs to irrationals. Simply I say f of x is equal to 1 for all x belongs to the interval ಅಂತ ಹೇಳ್ಬೋದಾ? ಯಾವ್ದೋ ಒಂದು ಇಂಟರ್ವಲ್ ಅಲ್ಲಿ 0 a to b ಇಂಟರ್ವಲ್ ಅಲ್ಲಿ ಎಲ್ಲ 1 ಬರುತ್ತೆ ಅಂತ ಹೇಳ್ಬೋದಲ್ಲ? ಅಂದ್ರೆ ಸೊ ಈಗ ಏನೋ ಚೆಕ್ ಮಾಡೋಣ. ಅರೆ ಎಫ್ ಪ್ಲಸ್ ಜಿ ಇಂಪ್ಲೈಸ್, ಸಾರಿ ಇದೇನ್ ಬರುತ್ತೆ, ಏನಪ್ಪ ಎಫ್ ಪ್ಲಸ್ ಜಿ ಅಂತ ಬರೀಬೇಕಲ್ವಾ? ಬಿಡಿ ಹೋಗ್ಲಿ. ಓಕೆನಾ, ಎಫ್ ಪ್ಲಸ್ ಜಿ ಆಫ್ ಎಕ್ಸ್ ಏನ್ ಬರುತ್ತೆ? 1 ಬರುತ್ತಲ್ವಾ? ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎ ಬಿ. ರಾಷನಲ್ಸ್ ಆದ್ರೂ ಆಡ್ ಮಾಡಿ, ಇರ್ರಾಷನಲ್ಸ್ ಆಡ್ ಮಾಡಿ 1 ಬರುತ್ತೆ ಆನ್ಸರ್. ಸೊ ಇದು ಕಾನ್ಸ್ಟೆಂಟ್ ಅಲ್ವಾ? ಕಾನ್ಸ್ಟೆಂಟ್ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಅಲ್ವಾ? ಕಂಟಿನ್ಯೂಸ್ ಫಂಕ್ಷನ್ಸ್ ಆರ್ ರಿಮನ್ ಇಂಟಿಗ್ರಬಲ್ ಅಲ್ವಾ? ಸೊ ಎಫ್ ಪ್ಲಸ್ ಜಿ ಇಸ್ ಇಂಟಿಗ್ರಬಲ್.
ಓಕೆನಾ. ಬಟ್ ಇಲ್ಲಿ ಎಫ್ ಮತ್ತೆ ಜಿ ಇಂಡಿವಿಜುವಲ್ ನೋಡಕ್ ಹೋದ್ರೆ ಅವೆರಡು ಇಂಟಿಗ್ರಬಲ್ ನೋ ಸರ್. ನಾಟ್ ಇಂಟಿಗ್ರಬಲ್. ಸೊ ಎಫ್ ಪ್ಲಸ್ ಜಿ ಇಂಟಿಗ್ರಬಲ್ ಆಗ್ತಾ ಇದೆ, ಎಫ್ ಜಿ ಮತ್ತೆ ಇಂಟಿಗ್ರಬಲ್ ಆಗ್ತಾ ಇಲ್ಲ. ಓಕೆನಾ. ಸೊ ಹಂಗಾಗಿ ಕಾನ್ವರ್ಸ್ ನಾಟ್ ಟ್ರೂ. ಅರ್ಥ ಆಯ್ತಾ ಇದು? ಸರ್ ಎಫ್ ಜಿ ಬರೋಣ ಈಗ. ಎಫ್ ಇಂಟು ಜಿ ಏನಾಗುತ್ತೆ ಅಂತ. ಎಫ್ ಜಿ ಆರ್ ಇಂಟಿಗ್ರಬಲ್, ಎಫ್ ಎಫ್ ಅಂಡ್ ಜಿ ಆರ್ ಇಂಟಿಗ್ರಬಲ್, ಎಫ್ ಜಿ ಇಸ್ ಆಲ್ಸೋ ಇಂಟಿಗ್ರಬಲ್. ಎಫ್ ಜಿ ಇಸ್ ಆಲ್ಸೋ ಇಂಟಿಗ್ರಬಲ್. ಅಗೇನ್ ಮತ್ತೆ ಕಾನ್ವರ್ಸ್ ನಾಟ್ ಟ್ರೂ. ಕಾನ್ವರ್ಸ್ ನಾಟ್ ಟ್ರೂ ಅಂದ್ರೆ ಸೇಮ್ ಫಂಕ್ಷನ್ಸ್ ಇದೇ ತರ ತಗೊಂಡು ಎಫ್ ಆಫ್ ಎಕ್ಸ್ ಈಕ್ವಲ್ ಟು 1 ಮತ್ತೆ -1 ಎಕ್ಸ್ ಬಿಲಾಂಗ್ಸ್ ಟು ರ್ಯಾಷನಲ್ ಇರ್ಯಾಷನಲ್ ಸೇಮ್. ಇಲ್ಲಿ ಉಲ್ಟಾ ತಗೊಂತಾನೆ. ಈ -1 ಮೇಲೆ ತಗೊಂಡಿರ್ತಾನೆ ರ್ಯಾಷನಲ್ಗೆ, 1ಗೆ ಇರ್ಯಾಷನಲ್ 1 ತಗೊಂಡಿರ್ತಾನೆ. ಮಲ್ಟಿಪ್ಲೈ ಮಾಡೋದು ನಾನು ಹೆಂಗೆ ಹೇಳಿದೀನಿ ಸೇಮ್ ಹಂಗೆ ಅಂತ ಹೇಳಿದೀನಿ. ರ್ಯಾಷನಲ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. 1ನ -1 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ? ಫಾರ್ ಈಚ್ ರ್ಯಾಷನಲ್ ಯು ವಿಲ್ -1 ಗೆಟ್ -1 ಬರುತ್ತೆ. ಫಾರ್ ಈಚ್ ಇರ್ಯಾಷನಲ್ ಆಲ್ಸೋ ಯು ವಿಲ್ ಗೆಟ್ ವಾಟ್? -1 -1 ಓನ್ಲಿ. ದೇರ್ಫೋರ್ ಎಫ್ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನ್ ಬರುತ್ತೆ ಆನ್ಸರ್? -1 ಬಂತು ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ದಿಸ್ ಇಂಟರ್ವಲ್. ಸೊ -1 ಇಸ್ ಎ ಕಾನ್ಸ್ಟೆಂಟ್. ಎವ್ರಿ ಕಾನ್ಸ್ಟೆಂಟ್ ಫಂಕ್ಷನ್ಸ್ ಆರ್ ಇಂಟಿಗ್ರಬಲ್. ಸೊ ಹಂಗಾಗಿ ಎಫ್ ಜಿ ಇಸ್ ವಾಟ್? ಇಂಟಿಗ್ರಬಲ್. ಬಟ್ being a constant function. So however f and g are not integrable. F ಮತ್ತೆ g integrable? No, they are not integrable. ಸುಮ್ಮನೆ ನೆನ್ಪಿಟ್ಕೊಳ್ಳಿ. ಸೊ f is integrable ಇರುತ್ತೆ. There exists k greater than 0 such that f mod f of x greater than or equal to k ಇರುತ್ತೆ. x belongs to ab 1 by f. f is integrable ಆದ್ರೆ 1 by f integrable ಅಂತ ಹೇಳ್ತೀವಿ ಅಷ್ಟೇ. ತಲೆಗೆ ಹಾಕೋಬಹುದು. ಎಫ್ ಜಿ ಇಂಟಿಗ್ರಲ್ ಇದ್ದು ಅಂದ್ರೆ ಡಿನಾಮಿನೇಟರ್ ಏನಿರುತ್ತೆ ಅದನ್ನ ಇಲ್ಲಿ ಬರೀಬೇಕು ಆ ಫಂಕ್ಷನ್ ನ. ಸೊ ಜಿ ಆಫ್ ಎಕ್ಸ್ ಗ್ರೇಟರ್ ಈಕ್ವಲ್ ಟು ಕೆ ಅಂತ. ಸೊ ಅವಾಗ ಎಫ್ ಬೈ ಜಿ ಇಸ್ ಆಲ್ಸೋ ಇಂಟಿಗ್ರಬಲ್ ಅಂತ ಹೇಳ್ತೀವಿ. ಒಂದು 2 ಟಾಪಿಕ್ ಇದೆ. ಇಫ್ ಎಫ್ ಇಸ್ ಇಂಟಿಗ್ರಬಲ್ ಅಂಡ್ ಎಫ್ ಆಫ್ ಎಕ್ಸ್ ಇಸ್ ಗ್ರೇಟರ್ ಆರ್ ಈಕ್ವಲ್ ಟು 0 ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ದ ಕ್ಲೋಸ್ಡ್ ಇಂಟರ್ವಲ್, ದೆನ್ ಇಂಟಿಗ್ರಲ್ ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಆಲ್ಸೋ ಗ್ರೇಟರ್ ಆರ್ ಈಕ್ವಲ್ ಟು 0. ಆಬ್ವಿಯಸ್ಲಿ ಅಲ್ವಾ? ಅಂದ್ರೆ ಇಫ್ ಯು ಟೇಕ್ ಎ ಗ್ರಾಫ್ ಆಫ್ ದಿ ಫಂಕ್ಷನ್ ಅಂದ್ರೆ ಎಫ್ ಆಫ್ ಎಕ್ಸ್ ಗ್ರೇಟರ್ ಆರ್ ಈಕ್ವಲ್ ಟು 0 ಅಂತಂದ್ರೆ ಡೆಫಿನೆಟ್ಲಿ ದ ಗ್ರಾಫ್ ಲೈಸ್ ಅಬೋವ್ ದಿ ಎಕ್ಸ್ ಆಕ್ಸಿಸ್ ಅಲ್ವಾ? ಎಸ್ ಸರ್. ಎಫ್ ಆಫ್ ಎಕ್ಸ್ ಗ್ರೇಟರ್ ಆರ್ ಈಕ್ವಲ್ ಟು 0 ಅಂತಂದ್ರೆ ಇದ್ಯಾವುದು ಗ್ರಾಫ್ ಇಲ್ಲೆಲ್ಲ ಹಿಂಗಿರುತ್ತೆ. ಓಕೆನಾ? ಅಬೋವ್ ಎಕ್ಸ್ ಆಕ್ಸಿಸ್ ಇರುತ್ತೆ, ಪಾಸಿಟಿವ್ ಅಲ್ಲಿ ಇರುತ್ತೆ ಅಂತ. ಸೊ ಪಾಸಿಟಿವ್ ಆಗಿದ್ದಾಗ ಏರಿಯಾ ಕೂಡ ನಮ್ಗೆ ಏನ್ ಬರುತ್ತೆ ಇಲ್ಲಿ? ಇಂಟಿಗ್ರೇಷನ್ ದಿಸ್ ಇಸ್ ನಥಿಂಗ್ ಬಟ್ ದಿ ಏರಿಯಾ ಅಲ್ವಾ? ಏರಿಯಾ ಅಂಡರ್ ದಿ ಕರ್ವ್. ಸೊ ಏರಿಯಾ ಅಂಡರ್ ದಿ ಕರ್ವ್ ಡೆಫಿನೆಟ್ಲಿ ಯು ವಿಲ್ ಗೆಟ್ ಅ ಪಾಸಿಟಿವ್ ಕ್ವಾಂಟಿಟಿ. ಸೊ ದಟ್ ಇಸ್ ಆಲ್ಸೋ ಗ್ರೇಟರ್ ಆರ್ ಈಕ್ವಲ್ ಟು 0 ಅಂತ. ಎಫ್ ಅಂಡ್ ಜಿ ಆರ್ ಬೌಂಡೆಡ್ ಅಂಡ್ ಇಂಟಿಗ್ರಬಲ್ ಫಂಕ್ಷನ್ಸ್. ಎಫ್ ಈಸ್ ಗ್ರೇಟರ್ ಆರ್ ಈಕ್ವಲ್ ಟು ಜಿ ಇದ್ದಾಗ ಇಂಟಿಗ್ರೇಷನ್ ಅಷ್ಟೇ. ಈಗ ಯಾವ್ದೋ 2 ಫಂಕ್ಷನ್ಸ್ ಇದಾವೆ ಅಂತ ಅನ್ಕೊಳ್ಳಿ. ಸೊ ಇದೊಂದು ಫಂಕ್ಷನ್ ಓಕೆನಾ? ಸೊ ಇವೆರಡು ಈಗ ಸಪೋಸ್ ಇಲ್ಲಿಂದ ಇಲ್ಲಿ ಏರಿಯಾ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ಇಟ್ಕೊಳ್ಳಿ. ನನಗೆ ಹಿಂಗಿದೆ ಅಂತ ಅನ್ಕೊಳ್ಳಿ. ಈ ತರ ಯಾವ ಏರಿಯಾ ದೊಡ್ಡ ಬರುತ್ತೆ? ಸೊ ದಿಸ್ ಈಸ್ ಯುವರ್ ಎಫ್ ಆಫ್ ಎಕ್ಸ್ ಸಾರಿ ಇದು ಜಿ ಆಫ್ ಎಕ್ಸ್ ಅಂತ ಅನ್ಕೊಳ್ಳಿ. ಸೊ ಜಿ ಆಫ್ ಎಕ್ಸ್ ಇದು ಎಫ್ ಆಫ್ ಎಕ್ಸ್. ಇಲ್ಲೇನ್ ಏನಂತ ಹೇಳ್ಬೋದು ನಾವು? ಜಿ ಆಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಅಥವಾ ಯಾವ್ದೋ ಒಂದು ಬಿಡಿ ಇಲ್ಲೇ ನೋಡ. ಅಂದ್ರೆ ಯಾವ್ದು ದೊಡ್ಡದಿದೆ? ಮೇಲ್ಗಡೆ ಯಾವ ಫಂಕ್ಷನ್ ಇರುತ್ತೆ, ಅದ್ರದ್ದು ಏರಿಯಾ ದೊಡ್ಡದು ಬರುತ್ತೆ ಅಂತ ಅಷ್ಟೇ ಇದೆ ಲೆಕ್ಕ. ಓಕೆನಾ? ಸೊ ಎಫ್ ಆಫ್ ಎಕ್ಸ್ ಜಿ ಆಫ್ ಎಕ್ಸ್ ಅಂದ್ರೆ ಸೇಮ್ ಇನ್ಈಕ್ವಾಲಿಟಿ ರಿಟೈನ್ ಆಗುತ್ತೆ. ಇಲ್ಲಿ ಫಂಕ್ಷನ್ ದೊಡ್ಡದಿದ್ರೆ ದೊಡ್ಡ ಏರಿಯಾ ಬರುತ್ತೆ ಅಂತ ಅಷ್ಟೇ ಅಲ್ವಾ? ಜಿ ಆಫ್ ಎಕ್ಸ್ ಏರಿಯಾ ಅಂಡರ್ ಜಿ ಆಫ್ ಎಕ್ಸ್ ಇಸ್ ಮೋರ್ ದ್ಯಾನ್ ದ ಏರಿಯಾ ಅಂಡರ್ ಎಫ್ ಆಫ್ ಎಕ್ಸ್ ಆಬ್ವಿಯಸ್ಲಿ. ಎಸ್ ಸರ್. ಇದೊಂದು ನೆನ್ಪಿಟ್ಕೊಳ್ಳಿ. ಇದು ದಿಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇಫ್ ಎಫ್ ಈಸ್ ಇಂಟಿಗ್ರಬಲ್ ಆನ್ ಎ ಬಿ, ಮಾಡ್ ಎಫ್ ಈಸ್ ಆಲ್ಸೋ ಇಂಟಿಗ್ರಬಲ್. ಒಂದು ಫಂಕ್ಷನ್ ಇಂಟಿಗ್ರಬಲ್ ಆದ್ರೆ ಅದಕ್ಕೆ ಮಾಡ್ ಅಪ್ಲೈ ಮಾಡಿದಾಗ ಬರೋ ಆನ್ಸರ್ ಕೂಡ ಇಂಟಿಗ್ರಬಲ್ ಆಗುತ್ತೆ. ಕಾನ್ವರ್ಸ್ ನಾಟ್ ಟ್ರೂ. ಯಾಕೆ ಅಂದ್ರೆ ಎಕ್ಸಾಂಪಲ್ ನೋಡಿ. ಈ ಎಕ್ಸಾಂಪಲ್ಗಳನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಈ ಎಕ್ಸಾಂಪಲ್ ಮತ್ತೆ 0 ಈ ತರ ಈ ಎಕ್ಸಾಂಪಲ್ ನೆನ್ಪಿಟ್ಕೊಂಡು ಇದೊಂದು ಎಕ್ಸಾಂಪಲ್ ಎಷ್ಟೊಂದು ಆಪ್ಷನ್ಸ್ ಗಳಲ್ಲಿ ನಿಮ್ನ ಡಿಸ್ಕಾರ್ಡ್ ಮಾಡಕ್ಕೆ ಹೆಲ್ಪ್ ಮಾಡುತ್ತಿದೆ. ಮಾಡ್ ಎಫ್ ಇಸ್ ಇಂಟಿಗ್ರಬಲ್ ಅಂತೆ ಅಲ್ಲಲ್ಲ ಎಫ್ ಇಂಟಿಗ್ರಬಲ್ ಆದ್ರೆ ಮಾಡ್ ಎಫ್ ಇಂಟಿಗ್ರಬಲ್. ಕಾನ್ವರ್ಸ್ ನಾಟ್ ಟ್ರೂ ಅಂತಂದ್ರೆ ಇಫ್ ಯು ಟೇಕ್ ದಿಸ್ ಫಂಕ್ಷನ್ ಇದಕ್ಕೆ ಮಾಡ್ ಹಾಕಿದ್ರೆ ಏನಾಗುತ್ತೆ? ಮಾಡ್ ಹಾಕಿದ್ರೆ 1 ಬರುತ್ತಲ್ವಾ? 1 ಬರುತ್ತೆ. ಮಾಡ್ ಹಾಕಿದ್ರೆ ನಿಮಗೆ 1 ಇಂಟಿಗ್ರಬಲ್ ಆಗುತ್ತೆ. ಇಂಟಿಗ್ರಬಲ್ ಆಗುತ್ತೆ. ಬಟ್ ಎಫ್ ಬಂದ್ಬಿಟ್ಟು ನಾಟ್ ಇಂಟಿಗ್ರಬಲ್. ಮಾಡ್ ಎಫ್ ಇಸ್ ಇಂಟಿಗ್ರಬಲ್ ಬಟ್ ಎಫ್ ಇಸ್ ನಾಟ್ ಇಂಟಿಗ್ರಬಲ್. ಸೊ ಹಂಗಾಗುತ್ತೆ. ಕಾನ್ವರ್ಸ್ ನಾಟ್ ಟ್ರೂ ಅಂತ ಹೇಳ್ಬೋದು ಇದರಿಂದ. So if f is an integrable function on AB, then f is integrable on AB ಅಂತ ಇದ್ದಾಗ f is also integrable on AC and CB.
ವೆರ್ ಸಿ ಬಿಲಾಂಗ್ಸ್ ಟು ದಿಸ್ ಇಂಟರ್ವಲ್. ಅಂದ್ರೆ ಎ ಬಿ ಮಧ್ಯದಲ್ಲಿ ಯಾವ್ದಾದ್ರು ಒಂದು ಸಿ ಅಂತ ಒಂದು ನಂಬರ್ ತಗೊಂಡಾಗ ಅದನ್ನ ಅದರ ಇದನ್ನ ಪಾರ್ಟಿಷನ್ ಮಾಡಿದಾಗ ಅಲ್ಲೂ ಕೂಡ ಅದು ಡೆಫಿನೆಟ್ಲಿ ಇಂಟಿಗ್ರಬಲ್ ಆಗುತ್ತೆ ಅಂತ. ಅಂದ್ರೆ ಇದ್ರ ಅರ್ಥ ಏನ್ ಗೊತ್ತಾ, ಯಾವ್ದೋ ಓವರ್ ದ ಇಂಟರ್ವಲ್ ಎ ಬಿ ಅದು ಇಂಟಿಗ್ರಬಲ್ ಆಗ್ತಿದೆ ಅಂತ ಅಂದ್ರೆ ಯು ಟೇಕ್ ಎನಿ ಸಬ್ಸೆಟ್ಸ್ ಆಫ್ ಸಬ್ ಇಂಟರ್ವಲ್ಸ್. ಈ ಎ ಬಿ ಸಬ್ ಇಂಟರ್ವಲ್ಸ್ ಎಷ್ಟು ಯಾವ್ದೇ ತಗೊಂಡ್ರು ಕೂಡ ಅಲ್ಲೂ ಕೂಡ ಅದೇನಾಗಿರುತ್ತೆ, ಇಂಟಿಗ್ರಬಲ್ ಆಗುತ್ತೆ. ಫುಲ್ ಓವರ್ ಎ ಬಿನ ಇಂಟಿಗ್ರಲ್ ಆಗುತ್ತೆ ಅಂತಂದ್ರೆ ನೀವು ಯಾವ್ದೋ ಒಂದು ಸಬ್ ಇಂಟರ್ವಲ್ ತಗೊಂಡ್ರು ಕೂಡ ಅಲ್ಲೂ ನೀವು ಏರಿಯಾ ಕಂಡುಹಿಡಿಬಹುದು. ಸೊ ದಟ್ ಈಸ್ ವಾಟ್ ಇಟ್ ಈಸ್. ಸೊ ಕನ್ವರ್ಸ್ಲಿ ಕನ್ವರ್ಸ್ ಕೂಡ ಟ್ರೂ ಆಗುತ್ತೆ. ಅಂದ್ರೆ ಇದನ್ನ ಹೆಂಗ್ ಬರೀಬಹುದು, ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ನಾವು ಸ್ಪ್ಲಿಟ್ ಮಾಡ್ಬೋದು ಹಿಂಗೆ. ತುಂಬಾ ಇಂಪಾರ್ಟೆಂಟ್ ಇದು. ಓಕೆ, ನಿಮಗೆ ಇತ್ತೀಚೆಗೆ ಇದನ್ನ ಕೇಳ್ತಾನೆ ಕೆಸೆಟ್ ಎಕ್ಸಾಮ್ಸ್ ಅಲ್ಲಿ. ಲಾಸ್ಟ್ ಇಯರ್ ಅಲ್ಲೂ ಒಂದು ಕ್ವಶನ್ ಕೇಳಿದಾನೆ ಇದ್ರ ಮೇಲೆ. ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇದ್ರೆ ಅದನ್ನ ಎ ಟು ಸಿ ಎಫ್ ಆಫ್ ಎಕ್ಸ್ ಇದನ್ನ ಸ್ಪ್ಲಿಟ್ ಮಾಡಿ ಬರ್ಕೋಬೇಕು ಇಂಟಿಗ್ರೇಷನ್. ನಿಮ್ಗೆ ಇದನ್ನ ಈ ತರ ಕೇಳ್ತಾನೆ ನಿಮ್ಗೆ. ಸೊ 2 to -2 to 4 ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಅಂತ ಕೇಳಿದೆ. ಯಾವ್ದೋ ಒಂದ್ ಸ್ವಲ್ಪ ಹಿಂಗ್ ಕೇಳ್ತಾನೆ ಕ್ವಶನ್. ಇದನ್ನ ಹೆಂಗ್ ಬರ್ಕೋಬೇಕಂತ ಇದನ್ನ ಅಪ್ಲೈ ಮಾಡ್ಬೇಕಾಗುತ್ತೆ ನೀವು. ಈ ತರ ಸ್ಪ್ಲಿಟ್ ಮಾಡಬೇಕು. ಸೊ ಪ್ರೊವೈಡೆಡ್ ಯುವರ್ ಸಿ ಬಿಲಾಂಗ್ಸ್ ಟು ವಾಟ್, ಎ ಬಿ. ಎ ಬಿ. ಆ ತರ ಇದು ಒಂದೇ ಅಂತಲ್ಲ, ಈ ತರ ಎಷ್ಟೇ ಪಾಯಿಂಟ್ಸ್ ಗಳಲ್ಲಿ ಬೇಕಾದ್ರೆ ನಾವು ಬರ್ಕೊಂತ ಹೋಗ್ಬೋದು. ಯಾಕೆ ಇದು ಯೂಸ್ ಆಗುತ್ತೆ ಅಂತ ಅಂದ್ರೆ, ಬಿಕಾಸ್ ನಮ್ಗೆ ಇಲ್ಲಿ ಫಂಕ್ಷನ್ಸ್ ಗಳು ಒಂದೊಂದು ಹೆಂಗ್ ಬಿಹೇವ್ ಆಗ್ತವೆ ಅಂತ ಅಂದ್ರೆ ಅಂದ್ರೆ ಬಿಹೇವಿಯರ್ ಚೇಂಜ್ ಆಗ್ತಾ ಇರುತ್ತೆ. ಸಪೋಸ್ ಇಫ್ ಯು ಟೇಕ್ ಇದೆ ನಿಮ್ಗೆ ಏನ್ ಫಂಕ್ಷನ್ ಹೆಸರು, ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಇದೆಯಲ್ಲ, ಅಲ್ಲ ಗ್ರೇಟೆಸ್ಟ್ ಇಂಟೀಜರ್ ಅಲ್ಲ ಅದು. ಎಸ್ ಸರ್. ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಅದು ಬಿಹೇವಿಯರ್ ಚೇಂಜ್ ಆಗುತ್ತೆ ನೋಡಿ. ಸೊ 0 to 1 ಒಂಥರ ಬಿಹೇವ್ ಇರುತ್ತೆ, 1 to 2 ಅಂತ ಒಂಥರ ಇರುತ್ತೆ, -1 to 0 ಒಂಥರ ಇರುತ್ತೆ. ಸೊ ಹಂಗಾಗಿ ಅವಾಗ ಓವರ್ -2 to 4 ಒಂದೇ ತರ ಬಿಹೇವ್ ಡೈರೆಕ್ಟ್ ಆಗಿ ಇಂಟಿಗ್ರೇಟ್ ಮಾಡಕ್ಕಾಗಲ್ಲ. ಅವಾಗ ಏನ್ ಮಾಡ್ತಾ ಹೋಗ್ತೀವಿ, ನಾವು ಅದನ್ನ ಸ್ಪ್ಲಿಟ್ ಮಾಡ್ಕೊಂತ ಹೋಗ್ತೀವಿ. ಈಗ ನಮ್ಮ ಸಪೋಸ್ ಈಗ ಇದನ್ನೇ ತಗೊಳ್ಳಿ. ಈಗ 2 to 5 ಅಂತ ಇದೆ, ಗ್ರೇಟೆಸ್ಟ್ ಇಂಟೀಜರ್ ಅಂತ ತಗೊಳ್ಳಿ. ಓಕೆನಾ, ಇದಕ್ಕೆ ಇಂಟಿಗ್ರೇಟ್ ಮಾಡಿ ಅಂದ್ರೆ ಹೆಂಗ್ ಇಂಟಿಗ್ರೇಟ್ ಮಾಡ್ಬೇಕು, ನೀವೀಗ ಸ್ಪ್ಲಿಟ್ ಮಾಡಬೇಕು ಇಂಟಿಗ್ರಲ್ ಅಲ್ಲಿ. ನೀವ್ ಹೆಂಗ್ ತಗೊಂತೀರಾ, 2 to 3 ತಗೋಬೇಕು. 2 to 3 ಇಂಟಿಗ್ರಲ್ ಎಕ್ಸ್ ಡಿ ಎಕ್ಸ್, 3 to 4 ಇಂಟಿಗ್ರಲ್ ಗ್ರೇಟೆಸ್ಟ್ ಇಂಟೀಜರ್ ಎಕ್ಸ್ ಡಿ ಎಕ್ಸ್, ನೆಕ್ಸ್ಟ್ 4 to 5 ಗ್ರೇಟೆಸ್ಟ್ ಇಂಟೀಜರ್ ಎಕ್ಸ್ ಡಿ ಎಕ್ಸ್. 2 to 3 ನಲ್ಲಿ ಇಫ್ ಯು ಟೇಕ್ ಎನಿ ವ್ಯಾಲ್ಯೂ ಬಿಟ್ವೀನ್ 2 and 3 ದ ಗ್ರೇಟೆಸ್ಟ್ ಇಂಟೀಜರ್ ಇಸ್ ವಾಟ್, 2 ಅಲ್ವಾ. ಅಂದ್ರೆ 2 to 3 ದ ಗ್ರೇಟೆಸ್ಟ್ ಇಂಟೀಜರ್ ಇಸ್ ವಾಟ್, 2. ಸೊ ಪ್ಲಸ್ 3 to 4 ಗ್ರೇಟೆಸ್ಟ್ ಇಂಟೀಜರ್ ಇಸ್ 3. 4 to 5 ದ ಗ್ರೇಟೆಸ್ಟ್ ಇಂಟೀಜರ್ ಇಸ್ 4. ಈಗ ನಾರ್ಮಲ್ ಇಂಟಿಗ್ರೇಷನ್ ಮಾಡಿ 2 ಔಟ್ಸೈಡ್ ತೆಗೆದ್ರೆ ಎಕ್ಸ್ ಬರುತ್ತೆ. ಸೊ 2 into x over the limits 2 to 3, 3 into ಇದು ಕೂಡ x ಬರುತ್ತೆ, 3 to 4 ಪ್ಲಸ್ 4x 4 to 5 ಅಂತ ಬರೀತೀರಾ. ಸೊ ಅದಾದ್ಮೇಲೆ ಏನ್ ತಗೋತೀರಾ ಈಗ ನೀವು, 2 into 3 plus 4 ಬರುತ್ತೆ. 3 minus 2 ಅಂದ್ರೆ 1 ಬರುತ್ತೆ, ಪ್ಲಸ್ 3 into 1 ಬರುತ್ತಲ್ವಾ ಎಲ್ಲ, 4 into 1. ಸೊ ಅಂದ್ರೆ 2 plus 3 plus 9 ಆಗುತ್ತೆ. ಸೊ 9 ಆಗುತ್ತೆ. ಈ ತರ ನೀವು ಮಾಡ್ಬೇಕಾಗುತ್ತೆ, ಈ ತರ ಸ್ಪ್ಲಿಟ್ ಮಾಡ್ಕೊಂಡು. ಅರ್ಥ ಆಯ್ತಲ್ವಾ ಇದು. ಓಕೆ, ದಿಸ್ ಕಂಪ್ಲೀಟ್ಸ್ ರೀಮನ್ ಇಂಟಿಗ್ರೇಷನ್. ಇಷ್ಟೇ ಇನ್ನೇನಿಲ್ಲ ರೀಮನ್ ಇಂಟಿಗ್ರೇಷನ್. ಮೇಜರ್ ಆಗಿ ಅರ್ಥ ಮಾಡ್ಕೊಳ್ಳಿ, ರೀಮನ್ ಇಂಟಿಗ್ರೇಷನ್ ಅಂದ್ರೆ ಇಟ್ ಈಸ್ ಅ ಫೌಂಡೇಶನ್. ಇಂಟಿಗ್ರೇಷನ್ ಇದು ಫೌಂಡೇಶನ್ ತರ ಅಷ್ಟೇ, ಇನ್ನೇನಿಲ್ಲ. ನಿಮ್ ಕ್ವಶನ್ ಯಾವ ತರ ಕೇಳ್ತಾರೆ ಅಂದ್ರೆ, ನಾವ್ ಏನ್ ರಿಸಲ್ಟ್ಸ್ ಹೇಳಿದೀವಿ ಆ ರಿಸಲ್ಟ್ಸ್ ಗಳು ನೆನ್ಪಿಟ್ಕೊಳ್ಳಿ. ಇನ್ನೊಂದೇನಪ್ಪಾ ಅಂತಂದ್ರೆ, ಒಂದು ಫಂಕ್ಷನ್ ಕೊಡ್ತಾನೆ, ಅದ್ರದ್ದು ಸಮ್ಟೈಮ್ಸ್ ನಿಮ್ಗೆ ಅಪ್ಪರ್ ಲಿಮಿಟ್ ಕೇಳ್ಬೋದು. ಅಪ್ಪರ್ ರೀಮನ್ ಇಂಟಿಗ್ರಲ್ ಏನು ಅಂತ ಕೇಳ್ಬೋದು, ಲೋವರ್ ರೀಮನ್ ಇಂಟಿಗ್ರಲ್ ಏನು ಅಂತ ಕೇಳ್ಬೋದು. ಸೊ ಅದನ್ನ ಆ ತರ ಎಲ್ಲ ಕ್ವಶನ್ ಸಾಲ್ವ್ ಮಾಡ್ತಾ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಯಾವ ತರ ಕ್ವಶನ್ ಕೇಳ್ತಾನೆ ಅವನು ಅಂತ. ಕ್ವಶನ್ ಸಾಲ್ವ್ ಮಾಡ್ತಾನ. ನಾಳೆ ಬಂದ್ಬಿಟ್ಟು ಫಂಕ್ಷನ್ ಆಫ್ ಬೌಂಡೆಡ್ ವೇರಿಯೇಷನ್ ಮಾಡೋಣ. ಫಂಕ್ಷನ್ ಆಫ್ ಬೌಂಡೆಡ್ ವೇರಿಯೇಷನ್ ಆದ್ಮೇಲೆ ಇದರಲ್ಲಿ ಕ್ವಶನ್ಸ್ ಗಳು ಮಿಕ್ಸ್ ಕೇಳ್ತಾನೆ, ಎಲ್ಲ ಕಂಟಿನ್ಯೂಟಿ, ಡಿಫರೆನ್ಸಿಬಿಲಿಟಿ, ಇದನ್ನು ಎಲ್ಲ ಮಿಕ್ಸ್ ಇರುತ್ತೆ ಕ್ವಶನ್ಗಳು ಒಂದೊಂದು. ನಾಳೆ ಅದನ್ನ ಮಾಡ್ಬಿಟ್ಟು ಅದಾದ್ಮೇಲೆ ಒಂದು 50 ಕ್ವಶನ್ಗಳಿದಾವೆ, 50 ಕ್ವಶನ್ ಸಾಲ್ವ್ ಮಾಡಿಸ್ಬಿಡೋಣ ಎರಡು ಸೇರಿ, ಬೌಂಡೆಡ್ ವೇರಿಯೇಷನ್ ಪ್ಲಸ್ ರೀಮನ್ ಇಂಟಿಗ್ರೇಷನ್. ಅದಾದ್ಮೇಲೆ ನಿಮ್ಗೆ ಒಂದು ಇದಾಗುತ್ತೆ. ಇದಾದ್ಮೇಲೆ ಸೊ ಸ್ಟಾರ್ಟ್ ಯಾವ್ದು ಇಂಪ್ರಾಪರ್ ಹೋಗೋಣ, ಅದಾದ್ಮೇಲೆ ಸೀಕ್ವೆನ್ಸ್ ಸೀರೀಸ್ ಹೋಗೋಣ. ಥ್ಯಾಂಕ್ ಯು. ಸರ್ ಅದು ಲಿಮಿಟ್ಸ್, ಕಂಟಿನ್ಯೂಟಿ, ಡಿಫರೆನ್ಷಿಯಬಿಲಿಟಿ ಕ್ವಶನ್ಸ್ ಬಾಂಡ್ ಸೆಂಡ್ ಮಾಡಿ ಸರ್. ಅದಾ ಕಳ್ಸಿದೀನಿ ಅನ್ಸುತ್ತೆ ಮೇಡಮ್ ನಾನು. ಇಲ್ಲ ಸರ್, ಅದು ಕಳ್ಸಿಲ್ಲ. ಕಳ್ಸಿಲ್ಲ ಸರ್, ಹ್ಞೂ ಅಂದಿದ್ರಿ ಬಟ್ ಕಳ್ಸಿಲ್ಲ. ಹೌದಾ, ಸರಿ ಮೇಡಮ್ ನಾನು ಕಳ್ಸಿ. LCD ಇದಲ್ವಾ,
ಹಾ ಹಾ ಓಕೆ ಥ್ಯಾಂಕ್ಸ್.